ಯಾವುದೇ ಬಾಡಿ ಮೇಲೆ ಫೋರ್ಸ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ದೇರ್ ವಿಲ್ ಬಿ ಎ ಚೇಂಜ್ ಇನ್ ಶೇಪ್ ಆಸ್ ವೆಲ್ ಆಸ್ ದ ಸೈಜ್. ಅದನ್ನ ನಾವು ಡಿಫಾರ್ಮೇಶನ್ ಆಫ್ ದ ಬಾಡಿ ಅಂತ ಕರಿತೀವಿ. ವಾಟ್ ಇಸ್ ದಿಸ್ ಎಲಾಸ್ಟಿಸಿಟಿ? ನೀವು ಒಂದು ಬಾಡಿ ಮೇಲೆ ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡಿದ್ರೆ ಅದು ಡಿಫಾರ್ಮ್ ಆಗಿದೆ. ಓಕೆ, ನೀವು ಇಮಿಡಿಯೇಟ್ ಆಗಿ ಅದು ಎಕ್ಸ್ಟರ್ನಲ್ ಫೋರ್ಸ್ ನ ಝೀರೋ ಮಾಡಿದ್ರೆ, ಅಂದ್ರೆ ಎಕ್ಸ್ಟರ್ನಲ್ ಫೋರ್ಸ್ ನ ರಿಮೂವ್ ಮಾಡಿದ್ರೆ, ಆಫ್ಟರ್ ರಿಮೂವಲ್ ಆಫ್ ಎಕ್ಸ್ಟರ್ನಲ್ ಫೋರ್ಸ್ ಏನಾಗುತ್ತೆ, ಅದು ಒರಿಜಿನಲ್ ಶೇಪಿಗೆ ಬರೋಕೆ ಟ್ರೈ ಮಾಡುತ್ತೆ. ಇಟ್ ಈಸ್ ಅ ವಾಟರ್, ರೈಟ್? ಅಂದ್ರೆ ವಾಟರ್ಗೆ ಎಲ್ಲಾ ಕಡೆ ಎಲ್ಲಾ ಡೈರೆಕ್ಷನ್ ಅಲ್ಲೂ ಕಂಪ್ರೆಸಿಬಿಲಿಟಿ ಅಂತ ಕರಿತೀವಿ. ಯಾಕಂದ್ರೆ ಎಲ್ಲಾ ಕಡೆಯಿಂದ ಫೋರ್ಸ್ ಆಕ್ಟ್ ಆಗ್ತಿದ್ರೆ ಕಂಪ್ರೆಸ್ ಮಾಡಬೇಕು, ವಾಟರ್ನ ಎಲ್ಲಾ ಕಡೆಯಿಂದ ಮಾಡಬೇಕು. ಅಂದ್ರೆ ಇಟ್ ಇಸ್ ವಾಲ್ಯೂಮ್ಯಾಟ್ರಿಕ್. ವಾಲ್ಯೂಮ್ಯಾಟ್ರಿಕ್ ಅಂತಂದ್ರೆ ನಾವು ಯಾವ್ದು ಯೂಸ್ ಮಾಡಬೇಕು? ಬಲ್ಕ್ ಮಾಡಲ್ಸ್ ಯೂಸ್ ಮಾಡಬೇಕು. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು PW ಕನ್ನಡ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಅಶೋಕ್ SK, ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಸ್ಟೂಡೆಂಟ್ಸ್, ಇವತ್ತು ನಾವು ಟಾರ್ಗೆಟ್ KCET ಅಲ್ಲಿ ಚಾಪ್ಟರ್ ಅನಾಲಿಸಿಸ್ ಜೊತೆ ಸೂಪರ್ ಆಗಿರೋ 30 ಕ್ವೆಶ್ಚನ್ಸ್ ನ ಡಿಸ್ಕಸ್ ಮಾಡೋಣ. ದಟ್ ಇಸ್ ಬೇಸ್ಡ್ ಆನ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಎ ಸಾಲಿಡ್ಸ್. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್. ಸೊ ಚಾಪ್ಟರ್ ನೇಮ್ ನೀವು ನೋಡಬಹುದು, ದಟ್ ಈಸ್ ಬೇಸ್ಡ್ ಆನ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಎ ಸಾಲಿಡ್ಸ್, ರೈಟ್? ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಎ ಸಾಲಿಡ್ಸ್. ಹಾಗಿದ್ರೆ ಫಸ್ಟ್ ಟುಡೇಸ್ ಟಾರ್ಗೆಟ್ ಏನು? ದ ಫಸ್ಟ್ ವೇಟೇಜ್ ಆಫ್ ದ ಚಾಪ್ಟರ್. ಸೊ ಈ ಚಾಪ್ಟರ್ ಇಂದ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅಟ್ ಲೀಸ್ಟ್ ಒನ್ ಕ್ವಶನ್. ಓಕೆ, ಸೊ ಒನ್ ಕ್ವಶನ್. ಅಂಡ್ ಆಫ್ಟರ್ ದಟ್, ಓಕೆ, ಸೊ ಚಾಪ್ಟರ್ ಮೈಂಡ್ ಮ್ಯಾಪ್ ನೋಡೋಣ, ಅಂದ್ರೆ ಅನಾಲಿಸಿಸ್ ಮಾಡೋಣ. ಅಂಡ್ ಬೇಸ್ಡ್ ಆನ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ we are going to solve some important questions. Number of questions ಕೇಳಿದ್ರೆ it is a 30 important questions. For your KCET examination, this 30 questions is more than enough. Okay, maybe the numbers vary ಆಗಬಹುದು, okay, questions ಅಲ್ಲಿ, but same topics ಮೇಲೆ ನಿಮಗೆ questions ಕೇಳ್ತಾರೆ. Got it? Okay, so let's get started with the chapter analysis. So first, deformation of a body. ಸೊ ಯಾವುದೇ ಬಾಡಿ ಮೇಲೆ ನಾವು ಫೋರ್ಸ್ ಅಪ್ಲೈ ಮಾಡಿದ್ರೆ, ಓಕೆ, ಯಾವುದೇ ಬಾಡಿ ಮೇಲೆ ಫೋರ್ಸ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ದೇರ್ ವಿಲ್ ಬಿ ಎ ಚೇಂಜ್ ಇನ್ ಶೇಪ್ ಆಸ್ ವೆಲ್ ಆಸ್ ದ ಸೈಜ್. ಅದನ್ನ ನಾವು ಡಿಫಾರ್ಮೇಶನ್ ಆಫ್ ದ ಬಾಡಿ ಅಂತ ಕರಿತೀವಿ. ಅದ್ರ ಮೇಲೆ ಶೇಪ್ ಮತ್ತೆ ಸೈಜ್ ನ ಚೇಂಜ್ ಮಾಡೋಕೆ ನಾವು ಫೋರ್ಸ್ ನ ಅಪ್ಲೈ ಮಾಡ್ತೀವಲ್ಲ, ಅದನ್ನ ನಾವು ಡಿಫಾರ್ಮಿಂಗ್ ಫೋರ್ಸ್ ಅಂತ ಕರಿತೇವೆ. ಸೊ ಇಲ್ಲಿ ನಾವು ಮಟೀರಿಯಲ್ ನ ತಗೊಂಡ್ರೆ ನಮಗೆ ಎರಡು ರೀತಿ ಮಟೀರಿಯಲ್ ಸಿಗುತ್ತೆ. ಒಂದು ಎಲಾಸ್ಟಿಕ್ ಮಟೀರಿಯಲ್, ಇನ್ನೊಂದು ಇನ್ ಎಲಾಸ್ಟಿಕ್ ಮಟೀರಿಯಲ್ ಅಂತ ಸಿಗುತ್ತೆ. ಅದ್ರ ಅಪೋಸಿಟ್ ಅಲ್ಲಿ ನಾವು ಮಾತಾಡೋದಾದ್ರೆ ಪ್ಲಾಸ್ಟಿಕ್ ಮೆಟೀರಿಯಲ್ ಅಂತ ಸಿಗುತ್ತೆ. ಓಕೆ, ಸೊ ಬೇಸ್ಡ್ ಆನ್ ದಿಸ್ ಡಿಫಾರ್ಮೇಶನ್, ಹಿಯರ್ ವಿ ಹ್ಯಾವ್ ಟೂ ಟೈಪ್ಸ್ ಆಫ್, ಓಕೆ, ಮಟೀರಿಯಲ್. ದಟ್ ಈಸ್ ಎಲಾಸ್ಟಿಕ್ ಡಿಫಾರ್ಮೇಶನ್, ಪ್ಲಾಸ್ಟಿಕ್ ಡಿಫಾರ್ಮೇಶನ್ ಅಂತ. ಸೊ ಎಲಾಸ್ಟಿಕ್ ಮಟೀರಿಯಲ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ನಮಗೆ ಟೂ ಟೈಪ್ಸ್ ಆಫ್ ಮಟೀರಿಯಲ್ ಬರುತ್ತೆ. ದ ಫಸ್ಟ್ ಒನ್ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಮಟೀರಿಯಲ್, ಮತ್ತೆ ಎಲಾಸ್ಟಿಕ್ ಮಟೀರಿಯಲ್ ಅಂತ ಬರುತ್ತೆ. ಓಕೆ, ಸೊ ಹಾಗಿದ್ರೆ ವಾಟ್ ಇಸ್ ದಿಸ್ ಎಲಾಸ್ಟಿಸಿಟಿ? So based on this elasticity, first of all, what is this elasticity? ನಾವು ಫೋರ್ಸ್ ನ ಅಪ್ಲೈ ಮಾಡಿದ್ರೆ, ಓಕೆ, ಫಾರ್ ಎಕ್ಸಾಂಪಲ್ ಸ್ಪಾಂಜ್ ನ ತಗೊಳ್ಳಿ. ಸೊ ಅದ್ರ ಮೇಲೆ ನಾವು ಫೋರ್ಸ್ ನ ಅಪ್ಲೈ ಮಾಡಿ ಡಿಫಾರ್ಮ್ ಮಾಡಿದ್ರೆ, ನಾವು ಈ ಅಪ್ಲೈಡ್ ಫೋರ್ಸ್ ನ ರಿಮೂವ್ ಮಾಡಿದ್ರೆ ಏನಾಗುತ್ತೆ, ಮತ್ತೆ ಅದು ಒರಿಜಿನಲ್ ಶೇಪ್ಗೆ ಬರುತ್ತೆ. ಓಕೆ, ಅದನ್ನೇ ನಾವು ಎಲಾಸ್ಟಿಸಿಟಿ ಅಂತ ಕರಿತೀವಿ. ಅದೇ ನಾವು ಕ್ಲೇನ ತಗೊಳ್ಳಿ, ನಾವು ಕ್ಲೇನ ತಗೊಂಡು ಅದ್ರ ಮೇಲೆ ಫೋರ್ಸ್ ಅಪ್ಲೈ ಮಾಡ್ತೀವಿ, ಮಾಡಿದ್ರೆ ಇಟ್ ವಿಲ್ ಟೇಕ್ ಅ ಡಿಫರೆಂಟ್ ಶೇಪ್. ಓಕೆ, ಶೇಪ್ ಮತ್ತೆ ಸೈಜ್ ಚೇಂಜ್ ಆಗುತ್ತೆ. ಸೊ ನಾವು ಏನಾದ್ರೂ ಈ ಅಪ್ಲೈಡ್ ಫೋರ್ಸ್ ನ ರಿಮೂವ್ ಮಾಡಿದ್ರು ಸಹಿತ, ಆಫ್ಟರ್ ರಿಮೂವಲ್ ಆಫ್ ಅಪ್ಲೈಡ್ ಫೋರ್ಸ್ ಅದು ಸೇಮ್ ಶೇಪ್ ಅಲ್ಲೇ ಇರುತ್ತೆ, ಮತ್ತೆ ಒರಿಜಿನಲ್ ಶೇಪ್ ಬರಲ್ಲ. ಇದನ್ನ ನಾವು ಪ್ಲಾಸ್ಟಿಸಿಟಿ ಅಂತ ಕರಿತೀವಿ. ಸೊ ಇಲ್ಲಿ ನಮಗೆ ಎಲಾಸ್ಟಿಸಿಟಿಲಿ ನಮಗೆ ಟೂ ಟೈಪ್ಸ್ ಆಫ್ ಮಟೀರಿಯಲ್ ಸಿಗುತ್ತೆ. ಒಂದು ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಮಟೀರಿಯಲ್ ಅಂತ. ಓಕೆ, ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಮಟೀರಿಯಲ್, ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಮಟೀರಿಯಲ್. ಓಕೆ, ಪರ್ಫೆಕ್ಟ್ಲಿ ಎಲಾಸ್ಟಿಕ್. ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಅಂತಂದ್ರೆ ನೀವು ಅಪ್ಲೈ ಮಾಡಿದಂತ ಫೋರ್ಸ್ ನ, ಓಕೆ, ಡಿಫಾರ್ಮ್ ಮಾಡಕ್ಕೆ ಅಪ್ಲೈ ಮಾಡಿದಂತ ಫೋರ್ಸ್ ನ ರಿಮೂವ್ ಮಾಡಿದ್ರೆ ಮತ್ತೆ ಆ ಬಾಡಿ 100% ಇದರ ಒರಿಜಿನಲ್ ಶೇಪಿಗೆ ಬಂದ್ರೆ ನಾವು ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಮಟೀರಿಯಲ್ ಅಥವಾ ಬಾಡಿ ಅಂತ ಕರಿತೀವಿ. ಅದೇ ಎಲಾಸ್ಟಿಕ್ ಬಾಡೀಸ್ ಅಂದ್ರೆ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಬಾಡಿ, ಓಕೆ, ಇದು ಲೆಸ್ ದೆನ್ 100% ಇರುತ್ತೆ. ಅಂದ್ರೇನು, ನೀವೊಂದು ಬಾಡಿ ಶೇಪ್ ನ ಚೇಂಜ್ ಮಾಡಕ್ಕೆ ನೀವು ಫೋರ್ಸ್ ನ ಅಪ್ಲೈ ಮಾಡಿದ್ರ, ಆಫ್ಟರ್ ರಿಮೂವಲ್ ಆಫ್ ದಿಸ್ ಫೋರ್ಸ್, ಓಕೆ, ಏನಾಗುತ್ತೆ, ಅದರಲ್ಲಿ ಮತ್ತೆ ಒರಿಜಿನಲ್ ಶೇಪ್ಗೆ ಬರೋಕೆ ಟ್ರೈ ಮಾಡುತ್ತೆ ಒಂದು ಬಾಡಿ. ಓಕೆ, ಬಟ್ ಅದು 100% ಬರಲ್ಲ. ಇವುಗಳಿಗೆ ನಾವು ಎಲಾಸ್ಟಿಕ್ ಬಾಡೀಸ್ ಅಂತ ಕರಿತೀವಿ. ಇಟ್ ಈಸ್ ಲೆಸ್ ದೆನ್ 100%. ನೆಕ್ಸ್ಟ್ ಒನ್, ಬೇಸ್ಡ್ ಆನ್ ದಿಸ್ ಡಿಫಾರ್ಮೇಶನ್, ಹಿಯರ್ ವಿ ಹ್ಯಾವ್ ಅ ಪ್ಲಾಸ್ಟಿಕ್ ಡಿಫಾರ್ಮೇಶನ್. ಬೇಸ್ಡ್ ಆನ್ ದಿಸ್ ಪ್ಲಾಸ್ಟಿಕ್ ಡಿಫಾರ್ಮೇಶನ್, ಇಲ್ಲಿ ನಮಗೆ ಎರಡು ಬಾಡಿ ಸಿಗುತ್ತೆ. ಅಗೇನ್ ಪರ್ಫೆಕ್ಟ್ಲಿ ಪ್ಲಾಸ್ಟಿಕ್ ಬಾಡೀಸ್. ಓಕೆ, ಪರ್ಫೆಕ್ಟ್ಲಿ ಪ್ಲಾಸ್ಟಿಕ್ ಬಾಡೀಸ್ ಇಲ್ಲಿ ಏನಾಗಿರುತ್ತೆ ಅಂದ್ರೆ 0%, ಓಕೆ, 0% ಡಿಫಾರ್ಮ್, ಐ ಮೀನ್ ಫಾರ್ಮೇಶನ್, ಡಿಫಾರ್ಮ್ ಆದ್ಮೇಲೆ 0% ಆಫ್ ಒರಿಜಿನಲ್ ಶೇಪ್ಗೆ ಬರೋದು ಬಿಡುತ್ತೆ. ಅಂದ್ರೆ ನಿಮ್ಗೆ ಅಟ್ಲೀಸ್ಟ್
ಮೋರ್ ದೆನ್ 0%. ಫಾರ್ ಎಕ್ಸಾಂಪಲ್ ನಾನು ಒಂದು ಸ್ಪಾಂಜ್ನ ಫೋರ್ಸ್ ಅಪ್ಲೈ ಮಾಡಿ ಒಂದು ಡಿಫಾರ್ಮೇಷನ್ ಮಾಡಿದ್ದೀನಿ ಅನ್ಕೊಳ್ಳಿ, ಓಕೆ, ಅದು ಮತ್ತೆ ಒರಿಜಿನಲ್ ಶೇಪ್ಗೆ ಬರೋಕ್ಕೆ ಟ್ರೈ ಮಾಡುತ್ತೆ. ಅದೇ ನಾವು ಬೇರೆ ಮಟೀರಿಯಲ್ ತೊಗೊಂಡ್ರೆ, ಓಕೆ, ಹಿಟ್ಟು ತಗೊಳ್ಳಿ, ಓಕೆ, ಅದು ಗೋಧಿ ಹಿಟ್ಟಾಗಿರ್ಬೋದು ಅಥವಾ ಜೋಳದ ಹಿಟ್ಟಾಗಿರ್ಬೋದು, ಯಾವುದಾದ್ರೂ ತಗೊಳ್ಳಿ, ಅಥವಾ ನಾರ್ಮಲ್ ಆಗಿ ನಾವು ಚಿಕ್ಕವರಿದ್ದಾಗ ಈ ಮಣ್ಣಿನ ಜೊತೆ ಕ್ಲೇ ಮಾಡಿಬಿಟ್ಟು ಅದ್ರ ಜೊತೆ ಯಾವ್ದಾದ್ರು ಒಂದು ಬೊಂಬೆಗಳ ಮಾಡ್ತಿದ್ದೀವಿ, ನೆನಪಿದಾರ? ಸೊ ಅಲ್ಲಿ ನಾವು ಫೋರ್ಸ್ನ ಅಪ್ಲೈ ಮಾಡಿದ್ರೆ ಅದು ಪರ್ಟಿಕ್ಯುಲರ್ ಶೇಪಲ್ಲಿ ಇರುತ್ತೆ, ಮತ್ತೆ ಒರಿಜಿನಲ್ ಶೇಪಿಗೆ ಬರಲ್ಲ. ಸೊ ಅವುಗಳನ್ನ ನಾವು ಪರ್ಫೆಕ್ಟ್ಲಿ ಪ್ಲಾಸ್ಟಿಕ್ ಬಾಡಿ ಅಂತ ಕರಿತೀವಿ. ಯಾವಾಗ ಒಂದು ಬಾಡಿ ಒರಿಜಿನಲ್ ಶೇಪಿಗೆ ಬರದೇ ಇರುವುದನ್ನು ನಾವು ಪ್ಲಾಸ್ಟಿಕ್ ಬಾಡಿ ಅಂತ ಕರಿತೀವಿ. ಸೊ ಇಲ್ಲಿ ಪರ್ಫೆಕ್ಟ್ಲಿ ಪ್ಲಾಸ್ಟಿಕ್ ಬಾಡಿ ಮತ್ತೆ ಜಸ್ಟ್ ಪ್ಲಾಸ್ಟಿಕ್ ಬಾಡಿ ಅಂದ್ರೆ ಏನು? ಪರ್ಫೆಕ್ಟ್ಲಿ ಪ್ಲಾಸ್ಟಿಕ್ ಬಾಡಿ ಅಂದ್ರೆ ಅದ್ರ ಮೇಲೆ ಫೋರ್ಸ್ ಅಪ್ಲೈ ಮಾಡಿದ್ಮೇಲೆ, ನಾವು ರಿಮೂವ್ ಮಾಡಿದ್ಮೇಲೆ ಅದು ರಿಟರ್ನ್ ಒರಿಜಿನಲ್ ಶೇಪಿಗೆ ಬರೋದಿಲ್ಲ, ಅದು 0% ಆಗಿರುತ್ತೆ. ಅಂದ್ರೆ ಒರಿಜಿನಲ್ ಶೇಪಿಗೆ ಬರೋಕ್ಕೆ ಟ್ರೈ ಮಾಡಲ್ಲ ಅಂತ ಬಾಡಿಗಳನ್ನ ಪ್ಲಾಸ್ಟಿಕ್ ಬಾಡೀಸ್, ಪರ್ಫೆಕ್ಟ್ಲಿ ಪ್ಲಾಸ್ಟಿಕ್ ಬಾಡೀಸ್ ಅಂತ ಕರಿತೀವಿ. ಬಟ್ ದೇರ್ ಆರ್ ಸಮ್ ಬಾಡೀಸ್ ಸ್ವಲ್ಪ ಅಪ್ಲೈ ಮಾಡಿದಂಥ ಫೋರ್ಸ್ನ ರಿಮೂವ್ ಮಾಡಿದ್ರೆ, ಅಂದರೆ ಎಕ್ಸ್ಟರ್ನಲ್ ಫೋರ್ಸ್ನ 0 ಮಾಡಿದ್ರೆ ಅದು ಸ್ವಲ್ಪ ಮಟ್ಟಿಗೆ ಒರಿಜಿನಲ್ ಶೇಪಿಗೆ ಬರೋಕ್ಕೆ ಟ್ರೈ ಮಾಡುತ್ತೆ. ಓಕೆ, ಇಟ್ ಈಸ್ ಸೆಟ್ ಟು ಬಿ ಗ್ರೇಟರ್ ದೆನ್ 0. ಅಂದರೆ ಪ್ಲಾಸ್ಟಿಕ್ ಬಾಡಿ ಪರ್ಸೆಂಟೇಜ್ ಗ್ರೇಟರ್ ದೆನ್ 0, ಬಟ್ ಇಟ್ ಈಸ್ ಲೆಸ್ ದೆನ್ 100%. ಓಕೆ, ಲೆಸ್ ದೆನ್ 100%. ಅಂದ್ರೆ ಏನರ್ಥ? ಒಂದ್ರ ಮಟ್ಟಿಗೆ ಒರಿಜಿನಲ್ ಶೇಪಿಗೆ ಬರೋಕೆ ಟ್ರೈ ಮಾಡುತ್ತೆ ಅಂತ ಬಾಡಿಗಳನ್ನ ನಮಗೆ ಪ್ಲಾಸ್ಟಿಕ್ ಬಾಡೀಸ್ ಅಂತ ಕರಿತೀವಿ. ನಮ್ಮ ರಿಯಲ್ ಲೈಫಲ್ಲಿ ಇರೋದು, ಓಕೆ, ಒಂದು ಎಲಾಸ್ಟಿಕ್ ಬಾಡಿ. ಅಂದ್ರೆ ನಾವು ಫೋರ್ಸ್ನ ಅಪ್ಲೈ ಮಾಡಿದ ಮೇಲೆ ಆ ಅಪ್ಲೈ ಮಾಡಿದಂಥ ಫೋರ್ಸ್ನ ತೆಗೆದಾದ್ಮೇಲೆ, ಅಂದ್ರೆ ಮೇಕ್ ಇಟ್ 0. ಓಕೆ, ಅಪ್ಲೈಡ್ ಫೋರ್ಸ್ ಮೇಕ್ ಇಟ್ ಆಸ್ 0 ಅಂದ್ರೆ ಕಂಪ್ಲೀಟ್ ಆಗಿ ನೀವು ಅಪ್ಲೈ ಮಾಡಿದಂಥ ಫೋರ್ಸ್ನ ತೆಗೆದು ಬಿಡಿದಿರಾ. ಅವಾಗ ಏನಾಗುತ್ತೆ, ಒರಿಜಿನಲ್ ಶೇಪಿಗೆ ಬರೋಕ್ಕೆ ಟ್ರೈ ಮಾಡುತ್ತೆ, ಬಟ್ 100% ಒರಿಜಿನಲ್ ಶೇಪಿಗೆ ಬರೋದೇ ಇಲ್ಲ. ಓಕೆ, ಅಂದ್ರೆ ಲೆಸ್ ದೆನ್ 100%. ಅದನ್ನ ನಾವು ಎಲಾಸ್ಟಿಕ್ ಬಾಡಿ ಅಂತ ಕರಿತೀವಿ. ಅದು ನಮ್ಮ ಡೇ ಟು ಡೇ ಲೈಫಲ್ಲಿ ನೋಡ್ತೀವಿ. ಅದೇ ರೀತಿ ಪ್ಲಾಸ್ಟಿಕ್ ಡಿಫಾರ್ಮೇಷನ್ ಅಂಡರ್ ಅಲ್ಲಿ ಪರ್ಫೆಕ್ಟ್ಲಿ ಪ್ಲಾಸ್ಟಿಕ್ ಬಾಡೀಸ್ ಮತ್ತೆ ಪ್ಲಾಸ್ಟಿಕ್ ಬಾಡೀಸ್ ಅಂತ ಬರುತ್ತೆ. ನೀವು ಅಪ್ಲೈ ಮಾಡಿದಂಥ ಫೋರ್ಸ್ ರಿಮೂವಲ್ ಮಾಡಿದ್ರು, ಅಂದ್ರೆ ಅಪ್ಲೈ ಮಾಡಿದಂಥ ಫೋರ್ಸ್ 0 ಮಾಡಿದ್ರು, ಅಲ್ಲಿ ನಿಮಗೆ ಯಾವುದೇ ರೀತಿ ಚೇಂಜ್ ಇರಲ್ಲ, ಅಂದ್ರೆ ಒರಿಜಿನಲ್ ಶೇಪಿಗೆ ಬರೋಕ್ಕೆ ಟ್ರೈಯೇ ಮಾಡಲ್ಲ. ಸೊ ಅಂಥವುಗಳನ್ನ ಪರ್ಫೆಕ್ಟ್ಲಿ ಪ್ಲಾಸ್ಟಿಕ್ ಬಾಡಿ ಅಂತ ಕರಿತೀವಿ. ಅದಾದ್ಮೇಲೆ ನೆಕ್ಸ್ಟ್ ಒಂದು ಪ್ಲಾಸ್ಟಿಕ್ ಬಾಡಿ ಅಂತಿದೆ. ನೀವು ಅಪ್ಲೈ ಮಾಡಿದಂಥ ಫೋರ್ಸ್ನ ರಿಮೂವ್ ಮಾಡಿದ್ಮೇಲೆ ತಕ್ಕ ಮಟ್ಟಿಗೆ ಸ್ವಲ್ಪ 100% ಅಲ್ಲಿ ಮೇ ಬಿ ಇಟ್ ಈಸ್ ಅರೌಂಡ್ 10% ಆಫ್ ಪರ್ಫೆಕ್ಟ್ಲಿ ಒರಿಜಿನಲ್ ಶೇಪ್ ಇರುತ್ತಲ್ಲ, ಅದಕ್ಕೆ ಬರೋಕ್ಕೆ ಒಂದು 10% ಟ್ರೈ ಮಾಡುತ್ತೆ. ಅಂದ್ರೆ ಒರಿಜಿನಲ್ ಶೇಪಿಗೆ ಬರಲ್ಲ, ಬಟ್ 10% ಟ್ರೈ ಮಾಡುತ್ತೆ. ಆ ಪ್ರಾಪರ್ಟಿನ ನಾವು ಪ್ಲಾಸ್ಟಿಕ್ ಬಾಡೀಸ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ನಮಗೆ 2 ಟೈಪ್ಸ್ ಇರುತ್ತೆ. ನೆಕ್ಸ್ಟ್ ಒನ್, based on this deformation, okay, here we have some important term, elastic behavior ಅಂತ ಕರಿತೀವಿ. So after this we have a elastic behavior, one that is a stress, another one is a strain. Okay, so stress ಅಂದ್ರೆ ಏನು ಮತ್ತೆ strain ಅಂದ್ರೆ ಏನು? ನೀವು ಅಪ್ಲೈ ಮಾಡುವಂತ ಫೋರ್ಸ್, ಓಕೆ, ಫಾರ್ ಎಕ್ಸಾಂಪಲ್ ಇದ್ರ ಮೇಲೆ ನೀವು ಫಾರ್ ಎಕ್ಸಾಂಪಲ್ ನೀವು ಒಂದು ವಾಟರ್ ಬಾಟಲ್ ತಗೊಳ್ಳಿ. ಓಕೆ, ಒಂದು ವಾಟರ್ ಬಾಟಲ್ ತಗೊಳ್ಳಿ, ಅದರಲ್ಲಿ ನೀರು ತುಂಬಿರುತ್ತೆ. ಓಕೆ, ಪರ್ಫೆಕ್ಟ್ಲಿ ಕಂಪ್ಲೀಟ್ ಆಗಿ ನೀರು ತುಂಬಿರುತ್ತೆ. ನೀವು ಅದ್ರ ಮೇಲೆ ಫೋರ್ಸ್ ಅಪ್ಲೈ ಮಾಡಿ, ಶೇಪ್ನ ಚೇಂಜ್ ಮಾಡೋಕ್ಕೆ ಫೋರ್ಸ್ನ ಅಪ್ಲೈ ಮಾಡಿ ಅವಾಗ ಸ್ವಲ್ಪ ಮಟ್ಟಿಗೆ ಬೆಂಡ್ ಆಗುತ್ತೆ. ಓಕೆ, ಆಫ್ಟರ್ ದ್ಯಾಟ್ ಅದು ಬೆಂಡ್ ಆಗೋದಿಲ್ಲ ಅಥವಾ ಶೇಪ್ ಚೇಂಜ್ ಮಾಡೋದೇ ಇಲ್ಲ. ಸೊ ಅವಾಗ ಏನಾಗುತ್ತೆ, ಈ ಬಾಡಿ ಒಳಗೆ ಅಂದ್ರೆ ವಾಟರ್ ಬಾಡಿ ಒಳಗೆ ಅಲ್ಲಿ ನಮಗೆ ರೀಸ್ಟೋರಿಂಗ್ ಫೋರ್ಸ್ ಅಂತ ಡೆವಲಪ್ ಆಗುತ್ತೆ. ವಾಟ್ ಇಸ್ ದಟ್ ರೀಸ್ಟೋರಿಂಗ್ ಫೋರ್ಸ್ ಅಂದರೆ, ಈ ಬಾಡಿಯಲ್ಲಿ ಚೇಂಜಸ್ನ ಅಪೋಸ್ ಮಾಡ್ತಾ ಇರುತ್ತೆ. ಅಂದ್ರೆ ಈ ಅಪ್ಲೈಡ್ ಫೋರ್ಸ್, ಓಕೆ, ಮತ್ತೆ ಈ ಮಟೀರಿಯಲ್ ಒಳಗಡೆ ಡೆವಲಪ್ ಆಗಿರೋ ಫೋರ್ಸ್, ದಟ್ ಈಸ್ ಎ ರೀಸ್ಟೋರಿಂಗ್ ಫೋರ್ಸ್ ಈಕ್ವಲ್ ಆಗಿರುತ್ತೆ. ಸೊ ಅವುಗಳನ್ನ ನಾವು ಏನಂತ ಕರಿತೀವಿ, ರೇಷಿಯೋ ಆಫ್ ಪರ್ಪೆಂಡಿಕ್ಯುಲರ್ ಫೋರ್ಸ್ ಅಂತ ಕರಿಬಹುದು, ಪ್ಯಾರಲ್ ಫೋರ್ಸ್ ಅಂತ ಕರಿಬಹುದು. ಇಲ್ಲೇನಾಗಿರುತ್ತೆ, ಪರ್ಪೆಂಡಿಕ್ಯುಲರ್ ಫೋರ್ಸ್ ಯಾವಾಗ ಕನ್ಸಿಡರ್ ಮಾಡಬೇಕು ಮತ್ತೆ ಪ್ಯಾರಲ್ ಫೋರ್ಸ್ ಯಾವಾಗ ಕನ್ಸಿಡರ್ ಮಾಡಬೇಕು ಅನ್ನೋದು ಬೇಸ್ಡ್ ಆನ್ ಸ್ಟ್ರೆಸ್ ಮೇಲೆ ಹೋಗುತ್ತೆ. ಓಕೆ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದೇನು, ಸ್ಟ್ರೆಸ್ ಅಂದ್ರೇನು? ಸ್ಟ್ರೆಸ್ ಈಸ್ ನಥಿಂಗ್ ಬಟ್, ಓಕೆ, ಸ್ಟ್ರೆಸ್ ಈಸ್ ನಥಿಂಗ್ ಬಟ್, ಓಕೆ, ಸ್ಟ್ರೆಸ್ ಈಸ್ ನಥಿಂಗ್ ಬಟ್ ಫೋರ್ಸ್ ಪರ್ ಯೂನಿಟ್ ಏರಿಯಾ. ಬಟ್ ವಾಟ್ ಟೈಪ್ ಆಫ್ ಫೋರ್ಸ್? ಇಟ್ ಈಸ್ ಅ ರೀಸ್ಟೋರಿಂಗ್ ಫೋರ್ಸ್. ಸೊ ರೀಸ್ಟೋರಿಂಗ್ ಫೋರ್ಸ್ ಅಂತ ಕರಿತೀವಿ, ಆರ್ ಅಂತ ಬರೀತೀವಿ, ರೀಸ್ಟೋರಿಂಗ್ ಫೋರ್ಸ್. ಈ ರೀಸ್ಟೋರಿಂಗ್ ಫೋರ್ಸ್ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ? ಅಪ್ಲೈಡ್ ಫೋರ್ಸ್. ಓಕೆ, ಅಪ್ಲೈಡ್ ಫೋರ್ಸ್ಗೆ ಈಕ್ವಲ್ ಆಗಿರುತ್ತೆ. ಸೊ ಅದರಿಂದ ನಾವು ಇನ್ಸ್ಟೆಡ್ ಆಫ್ ರೈಟಿಂಗ್ ರೀಸ್ಟೋರಿಂಗ್ ಫೋರ್ಸ್ ವಿ ಕ್ಯಾನ್ ರೈಟ್ ಇಟ್ ಆಸ್ ಎ ಅಪ್ಲೈಡ್ ಫೋರ್ಸ್ ಡಿವೈಡೆಡ್ ಬೈ ಏರಿಯಾ. ಓಕೆ, ಸೊ ತಕ್ಕ ಮಟ್ಟಿಗೆ ನಾವು ಅಪ್ಲೈ ಮಾಡಿದಂಥ ಫೋರ್ಸ್ ಎಲ್ಲಿವರೆಗೆ ನಾವು ಎಕ್ಸಾಂಪಲ್ ಕರೆಕ್ಟ್ ಆಗಿ ತಗೊಳ್ಳೋದೇನಂತಂದ್ರೆ, ಒಂದು ಎಕ್ಸಾಂಪಲ್ ತಗೊಂಡು ಸಿಂಪಲ್ ಎಕ್ಸಾಂಪಲ್ ತಗೋತೀನಿ. ಓಕೆ, ಕನ್ಸಿಡರ್ ದಿಸ್ ಇಸ್ ಅ ಬಾಡಿ. ಓಕೆ, ದಿಸ್ ಇಸ್ ದ ಬಾಡಿ. ಸೊ ನೀವು ಎಕ್ಸ್ಟರ್ನಲ್ಲಿ ಫೋರ್ಸ್ ಅಪ್ಲೈ ಮಾಡ್ತಾ ಇರ್ತೀರಾ, ಎಕ್ಸ್ಟರ್ನಲ್ ಫೋರ್ಸ್, ಓಕೆ, ಇನ್ ಆಲ್ ದ ಡೈರೆಕ್ಷನ್, ಎಕ್ಸ್ಟರ್ನಲ್ ಫೋರ್ಸ್ ಆಲ್ ದ ಡೈರೆಕ್ಷನ್, ಎಕ್ಸ್ಟರ್ನಲ್ ಫೋರ್ಸ್ ಇನ್ ಆಲ್ ದ ಡೈರೆಕ್ಷನ್ ಅಪ್ಲೈ ಮಾಡ್ತಾ ಇದ್ದಾರೆ. ಏನಾಗುತ್ತೆ, ಈ ಬಾಡಿ ಚೇಂಜ್ ಆಗ್ತಾ ಹೋಗುತ್ತೆ. ಅಂದ್ರೆ ಎಕ್ಸ್ಟರ್ನಲಿ ಫೋರ್ಸ್ ಅಪ್ಲೈ ಮಾಡಿದ್ರೆ ಅದು ನಾನು ಇನ್ವರ್ಡ್ ಫೋರ್ಸ್ ಅಪ್ಲೈ ಮಾಡ್ತೀನಿ, ನೀವು ಔಟ್ವರ್ಡ್ ಫೋರ್ಸ್ನು ಅಪ್ಲೈ ಮಾಡ್ಬೋದು. ಇವಾಗ ಏನಾಗುತ್ತೆ, ಈ ಬಾಡಿ, ಓಕೆ, ಈ ಬಾಡಿ ಏನಾಗುತ್ತೆ, ಈ ಬಾಡಿಯಲ್ಲಿ
ಚೇಂಜಸ್ ಆಗುತ್ತೆ. ಏನಾಗುತ್ತೆ ನೋಡೋಣ. ಚೇಂಜ್ ಯಾವ ತರ ಆಗುತ್ತೆ ಅಂದ್ರೆ ಈ ತರ ಆಗುತ್ತೆ. ಓಕೆ, ಅಂದ್ರೆ ಮೊದಲನೇ ಶೇಪ್ ಇದು, ಮೊದಲನೇ ಶೇಪ್ ಹೊರಗಡೆ ಇರೋದು. ಓಕೆ, ಸೊ ದಿಸ್ ಡಾಟೆಡ್ ಲೈನ್ಸ್ ಏನ್ ಇಂಡಿಕೇಟ್ ಮಾಡುತ್ತೆ? ಸೊ ಫೈನಲ್ ಶೇಪ್ ತೋರಿಸುತ್ತೆ. ಸೊ ಫೈನಲಿ ಈ ಶೇಪ್ ಬಂತು ಡ್ಯೂ ಟು ಎಕ್ಸ್ಟರ್ನಲ್ ಫೋರ್ಸ್. ಅದಾದ್ಮೇಲೆ ಈ ಶೇಪ್ ಬಂದ್ಮೇಲೆ ಮತ್ತೆ ದೇರ್ ಇಸ್ ನೋ ಚೇಂಜ್ ಇನ್ ದಿಸ್ ಪರ್ಟಿಕ್ಯುಲರ್ ಶೇಪ್. ಇದು ಇದೇ ಶೇಪ್ ಅಲ್ಲಿ ಇರುತ್ತೆ. ಅಂದ್ರೆ ದಿಸ್ ಇಸ್ ಎಕ್ಸ್ಟರ್ನಲ್ ಫೋರ್ಸ್. ಓಕೆ, ಎಕ್ಸ್ಟರ್ನಲ್ ಫೋರ್ಸ್, ಈ ಮಟೀರಿಯಲ್ ಅಲ್ಲಿ ಫೋರ್ಸ್ ಡೆವಲಪ್ ಆಗುತ್ತಲ್ಲ, ಅದನ್ನು ನಾವು ರೀಸ್ಟೋರಿಂಗ್ ಫೋರ್ಸ್ ಅಂತ ಕರಿತೀವಿ. ಸೊ ಈ ಬಾಡಿ ಈ ಪರ್ಟಿಕ್ಯುಲರ್ ಶೇಪ್ ಅಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಓಕೆ, ಅದು ಚೇಂಜ್ ಆಗಲ್ಲ. ದರ್ ಇಸ್ ನೋ ಫರ್ದರ್ ಚೇಂಜ್ ಇನ್ ದ ಶೇಪ್ ಆಸ್ ವೆಲ್ as ಸೈಜ್. ಯಾಕೆ? ಬಿಕಾಸ್ ದಿಸ್ ಎಕ್ಸ್ಟರ್ನಲ್ ಫೋರ್ಸ್, ಈ ರೀಸ್ಟೋರಿಂಗ್ ಫೋರ್ಸ್ ಅಂದ್ರೆ ಫೋರ್ಸ್ ಡೆವಲಪ್ ಇನ್ಸೈಡ್ ದ ಮಟೀರಿಯಲ್ಗೆ ಈಕ್ವಲ್ ಆಗಿರುತ್ತೆ. ಈಕ್ವಲ್ ಅಂತಂದ್ರೆ ಯಾವ ತರ? ಸೊ ನೀವು ಅಪ್ಲೈಡ್ ಫೋರ್ಸ್ ಇನ್ವರ್ಡ್ ಅಪ್ಲೈ ಮಾಡಿದ್ರೆ ಈ ರೀಸ್ಟೋರಿಂಗ್ ಫೋರ್ಸ್ ಅಪೋಸಿಟ್ ಅಲ್ಲಿ ಇರುತ್ತೆ. ನಿಮಗೆ ಅಪೋಸಿಟ್ ಅಲ್ಲಿ ನಿಮಗೆ ಫೋರ್ಸ್ ನ ಎಕ್ಸರ್ಟ್ ಮಾಡುತ್ತೆ. ಸೊ ಎಕ್ಸರ್ಟ್ ಮಾಡುತ್ತೆ. ಓಕೆ, ಈ ತರ ಎಕ್ಸರ್ಟ್ ಮಾಡುತ್ತೆ. ಓಕೆ, ಎಕ್ಸರ್ಟ್ ಮಾಡುತ್ತೆ. ಅವಾಗ ದೇರ್ ವಿಲ್ ಬಿ ನೋ ಚೇಂಜ್ ಇನ್ ಶೇಪ್ ಆಸ್ ವೆಲ್ as ಸೈಜ್ ಆಫ್ ದ ಬಾಡಿ. ಸೊ ಇವುಗಳನ್ನೇ ಎಲ್ಲಿವರೆಗೆ ಆಟ್ ಈಕ್ವಿಲಿಬ್ರಿಯಂ. ಓಕೆ, ಆಟ್ ಈಕ್ವಿಲಿಬ್ರಿಯಂ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ, ಆಟ್ ಈಕ್ವಿಲಿಬ್ರಿಯಂ ಕನ್ಸಿಡರ್ ಮಾಡ್ಕೊಂಡ್ರೆ ದಿಸ್ ಎಫ್ ಎಕ್ಸ್ಟರ್ನಲ್ ಅಂದ್ರೆ ಅಪ್ಲೈಡ್ ಫೋರ್ಸ್ ದಟ್ ಈಸ್ ಈಕ್ವಲ್ ಟು ರೀಸ್ಟೋರಿಂಗ್ ಫೋರ್ಸ್. ಇದರಿಂದ ನಾವು ಆಕ್ಚುಲಿ ಸ್ಟ್ರೆಸ್ ಅಂದ್ರೇನು? ದ ರೀಸ್ಟೋರಿಂಗ್ ಫೋರ್ಸ್ ಡೆವಲಪ್ಡ್ ಇನ್ ಎ ಬಾಡಿ ಅಥವಾ ಮಟೀರಿಯಲ್ ಪರ್ ಯೂನಿಟ್ ಏರಿಯಾ, ಅದನ್ನು ನಾವು ಸ್ಟ್ರೆಸ್ ಅಂತ ಕರಿತೀವಿ. ಗೆಟ್ ಎ ಪಾಯಿಂಟ್? ಓಕೆ, ಬಟ್ ನಾವು ಎಲ್ಲಿ ರೀಸ್ಟೋರಿಂಗ್ ಫೋರ್ಸ್ ಅಂತ ಬರೆಯಲ್ಲ. ಆಡ್ ಈಕ್ವಿಲಿಬ್ರಿಯಂ ನಮಗೆ ನಮ್ಮ ಸಿಲೆಬಸ್ ಇರೋದು ಈ ಕಂಡೀಷನ್ ಯಾವುದು? ಆಡ್ ಈಕ್ವಿಲಿಬ್ರಿಯಂ ಕಂಡೀಷನ್ಗೆ ನಮ್ಮ ಸಿಲೆಬಸ್ ಇರೋದು. ಓಕೆ, ಆಡ್ ಈಕ್ವಿಲಿಬ್ರಿಯಂ ಕಂಡೀಷನ್ಗೆ ನಮ್ಮ ಸಿಲೆಬಸ್ ಇರೋದು. ಸೊ ಅದರಿಂದ ನಾವೇನ್ ಮಾಡ್ತೀವಿ? ಎಫ್ ಎ ಡಿವೈಡೆಡ್ ಬೈ ಎ ಅಂತ ಬರೀತೀವಿ. ಅಂದ್ರೆ ದಿಸ್ ಇಸ್ ನಥಿಂಗ್ ಬಟ್ ಎಫ್ ಎಕ್ಸ್ಟರ್ನಲ್ ಓನ್ಲಿ, ಅಪ್ಲೈಡ್ ಫೋರ್ಸ್ ಅಂತ ಬರೆದಿದ್ದೀನಿ. ಎಕ್ಸ್ಟರ್ನಲ್ ಫೋರ್ಸ್ ಇಸ್ ನಥಿಂಗ್ ಬಟ್ ಅಪ್ಲೈಡ್ ಫೋರ್ಸ್. ಗಾಟ್ ಇಟ್? ಆಯ್ನ್. ಸೊ ಈ ಸ್ಟ್ರೆಸ್ ಅಲ್ಲಿ ನಮಗೆ ಟೋಟಲ್ ಡಿಫರೆಂಟ್ ಟೈಪ್ಸ್ ಆಫ್ ಸ್ಟ್ರೆಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಓಕೆ, ಇಲ್ಲಿ ನಾನು ಒಂದು ಮೆಟೀರಿಯಲ್ ತಗೋತೀನಿ. ಓಕೆ, ಇದನ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಒಂದು ಕೊಂಬಿದೆ. ಓಕೆ, ಸೊ ಇದ್ರ ಮೇಲೆ ಲೆಫ್ಟ್ ಸೈಡ್ ಮತ್ತೆ ರೈಟ್ ಸೈಡ್ ಇಂದ ಎರಡೂ ಕಡೆಯಿಂದ ನಾನು ಫೋರ್ಸ್ ಏನಾದರೂ ಅಪೋಸಿಟ್ ಡೈರೆಕ್ಷನ್ ಅಪ್ಲೈ ಮಾಡ್ತಿದ್ದೀನಿ. ಬಟ್ ದರ್ ಇಸ್ ನೋ ಚೇಂಜ್ ಇನ್ ಶೇಪ್ ಆಸ್ ವೆಲ್ as ಸೈಜ್. ಬಟ್ ಈ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇದೆಯಲ್ಲ, ಪರ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ನಾನು ಎಷ್ಟು ಫೋರ್ಸ್ ನ ಅಪ್ಲೈ ಮಾಡ್ತಿದ್ದೀನಿ ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ಎರಡು ಬದಿಯಿಂದ ಈಕ್ವಲ್ ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದೀನಿ. ಬಟ್ ದರ್ ಇಸ್ ನೋ ಚೇಂಜ್ ಇನ್ ಶೇಪ್, ರೈಟ್? ಯಾಕೆ? ಬಿಕಾಸ್ ದೇರ್ ಈಸ್ ಎ ರೀಸ್ಟೋರಿಂಗ್ ಫೋರ್ಸ್ ಡೆವಲಪ್ಡ್ ಇನ್ ಅ ಮಟೀರಿಯಲ್. ರೀಸ್ಟೋರ್ ಫೋರ್ಸ್ ಡೆವಲಪ್ ಆಯಿತು, ಅದರಿಂದ ನನಗೆ ಇದು ಶೇಪ್ ಅಲ್ಲಿ ಚೇಂಜ್ ಬರ್ತಾ ಇಲ್ಲ. ಓಕೆ, ಸೊ ಇದನ್ನ ನಾನು ಏನ್ ಮಾಡ್ತಿದ್ದೀನಿ? ಕಂಪ್ರೆಸ್ ಮಾಡ್ತಾ ಇದ್ದೀನಿ. ದಾಟ್ ಮೀನ್ಸ್ ಎರಡು ಬದಿಯಿಂದ ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದೀನಿ ಪರ್ ಯೂನಿಟ್ ಏರಿಯಾ. ಇದನ್ನ ನಾವು ಕಂಪ್ರೆಸ್ ಸ್ಟ್ರೆಸ್ ಅಂತ ಇರ್ತೀವಿ. ಓಕೆ, ಯಾವುದು? ಕಂಪ್ರೆಸ್. ಓಕೆ, ಸೊ ಕಂಪ್ರೆಸ್ ಮತ್ತೆ ಇನ್ನೊಂದು ಬರುತ್ತೆ ಟೆನ್ಸೈಲ್ ಸ್ಟ್ರೆಸ್ ಅಂತ. ಸೊ ಇವಾಗ ಇದಿಲ್ರಿ, ಲಾಂಗಿಟ್ಯೂಡಲ್ ಸ್ಟ್ರೆಸ್ ಅಲ್ಲಿ, ಓಕೆ, ಲಾಂಗಿಟ್ಯೂಡಲ್ ಸ್ಟ್ರೆಸ್ ಅಲ್ಲಿ ಎರಡು ಬರುತ್ತೆ. ಕಂಪ್ರೆಸ್, ದ ಫಸ್ಟ್ ಒನ್ ಕಂಪ್ರೆಸ್ ಸ್ಟ್ರೆಸ್. ಓಕೆ, ಇನ್ನೊಂದು ಬರುತ್ತೆ ಟೆನ್ಸೈಲ್ ಅಂತ ಬರುತ್ತೆ. ವಾಟ್ ಇಸ್ ದಿಸ್ ಟೆನ್ಸೈಲ್? ಸೊ ಲಾಂಗಿಟ್ಯೂಡಲ್ ಸ್ಟ್ರೆಸ್ ಅಂದ್ರೂ ಸೇಮ್ ಫಾರ್ಮುಲಾನೆ, ಎಫ್ ಎಕ್ಸ್ಟರ್ನಲ್ ಅಥವಾ ಎಫ್ ಎಕ್ಸ್ಟರ್ನಲ್ ಪರ್ ಯೂನಿಟ್ ಏರಿಯಾ, ಅಥವಾ ಇದನ್ನ ಪರ್ಪೆಂಡಿಕ್ಯುಲರ್ ಫೋರ್ಸ್ ಪರ್ ಯೂನಿಟ್ ಏರಿಯಾ ಅಂತಾನು ಬರೀಬಹುದು. ಎನಿ ಪಾಯಿಂಟ್? ಆಮೇಲೆ ಟೆನ್ಸೈಲ್ ಸ್ಟ್ರೆಸ್ ಅಂತ ಬರುತ್ತೆ. ಇದು ಸಹಿತ ಪರ್ಪೆಂಡಿಕ್ಯುಲರ್ ಫೋರ್ಸೇ, ಬಟ್ ಇಲ್ಲಿ ಸಹಿತ ಪರ್ ಯೂನಿಟ್ ಏರಿಯಾನ. ಬಟ್ ವಾಟ್ ಇಸ್ ದ ಡಿಫರೆನ್ಸ್? ಇಲ್ಲಿ ಫಸ್ಟ್ ಅಲ್ಲಿ ಕಂಪ್ರೆಸ್ ಮಾಡಕ್ಕೆ ನಾನು ಫೋರ್ಸ್ ನ ಅಪ್ಲೈ ಮಾಡ್ತೀನಿ, ಬಾಡಿನ ಕಂಪ್ರೆಸ್ ಮಾಡಕ್ಕೆ ಫೋರ್ಸ್ ನ ಅಪ್ಲೈ ಮಾಡ್ತೀನಿ. ದಾಟ್ ವಿ ಕಾಲ್ ಇಟ್ ಆಸ್ ಎ ಕಂಪ್ರೆಸ್ ಸ್ಟ್ರೆಸ್. ಓಕೆ, ಟೆನ್ಸೈಲ್ ಸ್ಟ್ರೆಸ್ ಅಂದ್ರೇನು? ಇಲ್ಲಿ ನಾನು ಏನಾದರೂ ಅಪ್ಲೈ ಮಾಡಿದ್ರೆ, ಓಕೆ, ಫಾರ್ ಎಕ್ಸಾಂಪಲ್ ಕಂಪ್ರೆಷನ್ ಸ್ಟ್ರೆಸ್ ನ ಕನ್ಸಿಡರ್ ಮಾಡ್ಕೊಳ್ಳಿ. ಇವಾಗ ಫೋರ್ಸ್ ಅಪ್ಲೈ ಮಾಡ್ತೀನಿ, ಏನಾಗುತ್ತೆ? ಸಪೋಸ್ ಬಾಡಿ ಚೇಂಜ್ ಆದ್ರೆ ಯಾವ ತರ ಚೇಂಜ್ ಆಗುತ್ತೆ? ಸೈಜ್ ಇನ್ಕ್ರೀಸ್ ಆಗುತ್ತಾ, ಡಿಕ್ರೀಸ್ ಆಗುತ್ತಾ? ಸೈಜ್ ಡಿಕ್ರೀಸ್ ಆಗುತ್ತೆ. ಸೊ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಕಂಪ್ರೆಷನಲ್ ಸ್ಟ್ರೆಸ್ ಏನಾಗಿರುತ್ತೆ? ಸೈಜ್ ಡಿಕ್ರೀಸಸ್. ಓಕೆ, ಸೈಜ್ decreases in case of a compressional stress. And what about tensile stress? First of all, what do you mean by tensile stress? It is also perpendicular force applying on a unit area. Okay, but ಏನು ಮಾಡ್ತೀನಿ? outward. It is also opposite in direction. But ಯಾವ ತರ ಮಾಡ್ತೀನಿ? length wise. ಅಂದ್ರೆ ಈ ಕಡೆ ರೈಟ್ ಸೈಡ್ ಒಂದು ಫೋರ್ಸ್ ಅಪ್ಲೈ ಮಾಡ್ತೀನಿ, ಲೆಫ್ಟ್ ಸೈಡ್ ಒಂದು ಫೋರ್ಸ್ ಅಪ್ಲೈ ಮಾಡ್ತೀನಿ. ಇದನ್ನ ಈ ತರ ಫೋರ್ಸ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಶೇಪ್ ಅಲ್ಲಿ ಶೇಪ್ ಚೇಂಜ್ ಆಗುತ್ತೆ, ರೈಟ್? ಬಟ್ ವಿತ್ ರೆಸ್ಪೆಕ್ಟ್ ಟು ಲೆಂತ್ ವೈಸ್ ನಾನು ಮಾತಾಡ್ತಾ ಇದ್ದೀನಿ. ಓಕೆ, ಲೆಂತ್ ಇನ್ಕ್ರೀಸ್ ಆಗುತ್ತಾ, ಡಿಕ್ರೀಸ್ ಆಗುತ್ತಾ? ಫಾರ್ ಎಕ್ಸಾಂಪಲ್ ರಬ್ಬರ್ ತಗೊಳ್ಳಿಕ್ಕೆ, ರಬ್ಬರ್ ಎರಡು ಬದಿಯಿಂದ ಎರಡು ಕಡೆ ಎಳಿರಿ, ಏನಾಗುತ್ತೆ? ಸೈಜ್ ಇನ್ಕ್ರೀಸ್ ಆಗುತ್ತೆ. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಇನ್ ಟೆನ್ಸೈಲ್ ಸ್ಟ್ರೆಸ್ ಅಲ್ಲಿ ನಿಮಗೆ ಸೈಜ್ ಇನ್ಕ್ರೀಸ್ ಆಗುತ್ತೆ. ಸೈಜ್ ಆಫ್ ದ ಬಾಡಿ ಆರ್ ಮಟೀರಿಯಲ್ ಇನ್ಕ್ರೀಸಸ್. ಗಿಡೇ ಪಾಯಿಂಟ್ ಶಾರ್ಟ್ ಟರ್ಮ್ ಅಲ್ಲಿ ಬರೀತಿದ್ದೇನೆ. ನೆಕ್ಸ್ಟ್ ಒನ್ ಶೇರ್ ಸ್ಟ್ರೆಸ್ ಅಂತ ಬರುತ್ತೆ. ಶೇರ್ ಸ್ಟ್ರೆಸ್ ಇಲ್ಲೂ ಸಹಿತ ಶೇರ್ ಸ್ಟ್ರೆಸ್ ಅಲ್ಲಿ
ಈ ಎರಡು ಕೇಸಸ್ ಅಲ್ಲಿ ಪರ್ಪೆಂಡಿಕ್ಯುಲರ್ ಫೋರ್ಸ್ ಯೂಸ್ ಮಾಡಿದ್ವಲ್ಲ, ಬಟ್ ಇಲ್ಲಿ ಪ್ಯಾರಲಲ್ ಫೋರ್ಸ್ ಯೂಸ್ ಮಾಡ್ತೀವಿ. ಓಕೆ, ಪ್ಯಾರಲಲ್ ಫೋರ್ಸ್ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಏರಿಯಾ, ಇಟ್ ಇಸ್ ದ ಪ್ಯಾರಲಲ್ ಫೋರ್ಸ್. ಯಾವ ತರ ಅಪ್ಲೈ ಮಾಡ್ತೀವಿ? ಪ್ಯಾರಲಲ್. ಹೇಗೆ? ಫಾರ್ ಎಕ್ಸಾಂಪಲ್, ಈ ತರ ಒಂದು ಬಾಡಿ ಇದೆ. ಓಕೆ, ದಿಸ್ ಇಸ್ ದ ಏರಿಯಾ. ಓಕೆ, ದಿಸ್ ಇಸ್ ದ ಏರಿಯಾ. ಅಂಡ್ ಇಲ್ಲಿ ಏನಾಗುತ್ತೆ, ನಮಗೆ ಇದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ಈ ಎಂಡ್ ನ ಕನ್ಸಿಡರ್ ಮಾಡ್ಕೊಂಡು ದಿಸ್ ಇಸ್ ದ ಏರಿಯಾ ಆಫ್ ದ ಬಾಡಿ. ಇಲ್ಲಿ ನಾನು ಏನ್ ಮಾಡ್ತೀನಿ, ಈ ಫೋರ್ಸ್ ನ ಈ ತರ ಇಲ್ಲಿ ಫಿಕ್ಸ್ ಆಗಿರುತ್ತೆ. ಒಂದು ಬಾಡಿ ಫಿಕ್ಸ್ ಆಗಿದೆ ಅನ್ಕೊಳ್ಳಿ, ಇಲ್ಲಿ ಫಿಕ್ಸ್ ಆಗಿದೆ, ಇದು ಫ್ರೀ ಎಂಡ್ ಇದೆ. ಇವಾಗ ನಾನು ಇದ್ರ ಮೇಲೆ ಫೋರ್ಸ್ ನ ಅಪ್ಲೈ ಮಾಡ್ತೀನಿ. ಏನಾಗುತ್ತೆ? ಇದು ಬೆಂಡ್ ಆಗುತ್ತೆ. ಓಕೆ, ಇದು ಬೆಂಡ್ ಆಗುತ್ತೆ. ಬಟ್ ವಿತ್ ರೆಸ್ಪೆಕ್ಟ್ ಟು ಸರ್ಫೇಸ್, ನಾಟ್ ಏರಿಯಾ, ವಿತ್ ರೆಸ್ಪೆಕ್ಟ್ ಟು ಸರ್ಫೇಸ್ ಯಾವ ತರ ಅಪ್ಲೈ ಮಾಡ್ತಾ ಇದೀನಿ? ಪ್ಯಾರಲಲ್. ವಿತ್ ರೆಸ್ಪೆಕ್ಟ್ ಟು ಏರಿಯಾ, ಪರ್ಪೆಂಡಿಕ್ಯುಲರ್. ನೋಡಿ, ಏರಿಯಾ ವೆಕ್ಟರ್ ಇಟ್ ಇಸ್ ಆಲ್ವೇಸ್ ವರ್ಟಿಕಲಿ ಅಪ್ವರ್ಡ್ ಆರ್ ಡೌನ್ವರ್ಡ್. ನಾನು ಇಲ್ಲಿ ಅಪ್ವರ್ಡ್ ಅಂತ ತಗೋತೀನಿ. ವಿತ್ ರೆಸ್ಪೆಕ್ಟ್ ಟು ಏರಿಯಾ ಇಟ್ ಇಸ್ ಅ ಪರ್ಪೆಂಡಿಕ್ಯುಲರ್. ವಿತ್ ರೆಸ್ಪೆಕ್ಟ್ ಟು ಸರ್ಫೇಸ್ ಏನಾಗಿರುತ್ತೆ? ಪ್ಯಾರಲಲ್ ಆನ್ ದ ಪ್ಲೇನ್, ರೈಟ್? ಸೊ ಇದನ್ನ ನಾವು ಶಿಯರ್ ಸ್ಟ್ರೆಸ್ ಅಂತ ಕರಿತೀವಿ. ಹೇಗೆ? ಫಾರ್ ಎಕ್ಸಾಂಪಲ್, ಬುಕ್ಸ್ ಇದೆ ಅನ್ಕೊಳ್ಳಿ, 1 2 3 4 5 ಈ ತರ ಬುಕ್ಸ್ ಇದೆ. ನೀವು ಮೇಲ್ಗಡೆಯಿಂದ ಫೋರ್ಸ್ ಈ ತರ ಅಪ್ಲೈ ಮಾಡ್ತೀರಾ, ಕೆಳಗಡೆ ಬುಕ್ ಏನಾದ್ರೂ ಎಫೆಕ್ಟ್ ಆಗುತ್ತಾ? ಇಲ್ಲ, ಮೇಲ್ಗಡೆ ಬುಕ್ ಮಾತ್ರ ಮುಂದೆ ಹೋಗುತ್ತೆ. ಸೊ ಈ ಸ್ಟ್ರೆಸ್ ನ ನಾವು ಶಿಯರ್ ಸ್ಟ್ರೆಸ್ ಅಂತ ಕರಿತೀವಿ. ಅಂದ್ರೆ ನಮಗೆ ಯಾವುದೇ ಕೆಳಗಡೆ ಮಟೀರಿಯಲ್ಗೆ ಯಾವುದೇ ಎಫೆಕ್ಟ್ ಇರಲ್ಲ, ಬಟ್ ದೇರ್ ವಿಲ್ ಬಿ ಚೇಂಜ್, ಆಂಗಲ್ ಚೇಂಜ್ ಆಗುತ್ತೆ, ರೈಟ್? ಒಂದು ವುಡನ್ ಬ್ಲಾಕ್ ತಗೊಳ್ಳಿ. ಓಕೆ, ಫಾರ್ ಎಕ್ಸಾಂಪಲ್ ವಾಟರ್ ಬಾಟಲ್ ನಿಂತ್ಕೊಂಡಿರೋದು. ಓಕೆ, ನೀವು ಮುಚ್ಚಳದ ಹತ್ರ ಅಂದ್ರೆ ಕ್ಯಾಪ್ ಹತ್ರ ನೀವು ಫೋರ್ಸ್ ಅಪ್ಲೈ ಮಾಡಿದ್ರೆ ಮೇಲ್ಗಡೆ ಪಾರ್ಟ್ ಮಾತ್ರ ಬೆಂಡ್ ಆಗುತ್ತೆ. ಬಟ್ ವಾಟ್ ಅಬೌಟ್ ಲೋವರ್ ಬಾಡಿ? ಇಟ್ ವಿಲ್ ರಿಮೈನ್ ಸೇಮ್, ರೈಟ್? ಎಂಟಿ ಬಾಟಲ್ ಅಲ್ಲ, ತುಂಬಿರೋ ಬಾಟಲ್, ಆಫ್ ಫಿಲ್ಡ್ ಬಾಟಲ್ ತಗೊಳ್ಳಿ. ಓಕೆ, ಆ ಫಿಲ್ಡ್ ಬಾಟಲ್ ತಗೊಂಡ್ರೆ ಮೇಲ್ಗಡೆ ನೀವು ಫೋರ್ಸ್ ಅಪ್ಲೈ ಮಾಡಿದ್ರೆ ಮೇಲ್ಗಡೆ ಪಾರ್ಟ್ ಮಾತ್ರ ಮೂವ್ ಆಗ್ತಿರುತ್ತೆ, ಕೆಳಗಡೆ ಇರೋದು ಹಾಗೆ ಇರುತ್ತೆ. ಈ ತರ ಸ್ಟ್ರೆಸ್ ನ ನಾವು ಏನಂತ ಕರಿತೀವಿ? ಶಿಯರ್ ಸ್ಟ್ರೆಸ್ ಅಂತ ಕರಿತೀವಿ. ಗೆಟಿಂಗ್ ಮೈ ಪಾಯಿಂಟ್? ಓಕೆ, ನಾವು ಇಲ್ಲಿ ಪ್ಯಾರಲಲ್ ಫೋರ್ಸ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಯಾವುದು? ವಾಲ್ಯೂಮೆಟ್ರಿಕ್ ಸ್ಟ್ರೆಸ್ ಅಂತಂದ್ರೆ ಇಲ್ಲಿ ಯಾವ ತರ ಯೂಸ್ ಮಾಡ್ತೀವಿ? ಇಟ್ ಈಸ್ ಆ ಫೋರ್ಸ್ ಓನ್ಲಿ. ಓಕೆ, ಫೋರ್ಸ್, ಪರ್ಪೆಂಡಿಕ್ಯುಲರ್ ಫೋರ್ಸ್ ಪರ್ ಯೂನಿಟ್ ಏರಿಯಾ. ಸೊ ದಿಸ್ ಪರ್ಪೆಂಡಿಕ್ಯುಲರ್ ಫೋರ್ಸ್ ಪರ್ ಯೂನಿಟ್ ಏರಿಯಾ ಅಂತಂದ್ರೆ ಇಲ್ಲಿ ಪರ್ಪೆಂಡಿಕ್ಯುಲರ್ ಫೋರ್ಸ್ ಇರುತ್ತೆ. ನಿಮ್ಗೆ ನೆನಪಿದೆನಾ ಪ್ರೆಷರ್ ಡೆಫಿನೇಷನ್? ಇಟ್ ಇಸ್ ದ ನಾರ್ಮಲ್, ಓಕೆ, ಅಥವಾ ಥ್ರಸ್ಟ್ ಪರ್ ಯೂನಿಟ್ ಏರಿಯಾ ಅಂತ ಕರಿತಿದ್ವಿ. ಥ್ರಸ್ಟ್ ಅಂದ್ರೆ ಏನು? ಇಟ್ ಇಸ್ ಅ ನಾರ್ಮಲ್ ಫೋರ್ಸ್ ಆಕ್ಟಿಂಗ್ ಆನ್ ದ ಸರ್ಫೇಸ್. ಪರ್ಪೆಂಡಿಕ್ಯುಲರ್ ಫೋರ್ಸ್ ಆಕ್ಟಿಂಗ್ ಆನ್ ದ ಸರ್ಫೇಸ್. ಇಲ್ಲಿ ಕಂಪ್ಲೀಟ್ ಬಾಡಿ ಬಗ್ಗೆ ಮಾತಾಡೋದು, ಲೆಂತ್ ವೈಸ್, ಬ್ರೆಡ್ತ್ ವೈಸ್, ಆಸ್ ವೆಲ್ ಆಸ್ ಹೈಟ್ ವೈಸ್, ಇನ್ ಆಲ್ ದ ಡೈರೆಕ್ಷನ್ ಫೋರ್ಸ್ ಯಾವ ತರ ಆಕ್ಟ್ ಆಗ್ತಿದೆ? ಪರ್ಪೆಂಡಿಕ್ಯುಲರ್ ಆಗಿ ಆಕ್ಟ್ ಆಗ್ತಿದೆ. ಸೊ ಆ ಕಾರಣದಿಂದ ನಮಗೆ ಇಲ್ಲಿ ಈ ಪರ್ಪೆಂಡಿಕ್ಯುಲರ್ ಫೋರ್ಸ್ ಡಿವೈಡೆಡ್ ಬೈ ಏರಿಯಾ ಏನಂತ ಕರಿತೀನಿ? ಪ್ರೆಷರ್ ಅಂತ ಕರಿತೀನಿ. ಓಕೆ, ಪ್ರೆಷರ್. ನೀವು ಕೇಳ್ಬೋದು, ಸರ್ ಇಲ್ಲೂ ಸಹಿತ ಪರ್ಪೆಂಡಿಕ್ಯುಲರ್ ಫೋರ್ಸ್ ಡಿವೈಡೆಡ್ ಬೈ ಏರಿಯನ್ ಇದೆ, ಇಲ್ಲಿ ಪರ್ಪೆಂಡಿಕ್ಯುಲರ್ ಫೋರ್ಸ್ ಡಿವೈಡೆಡ್ ಬೈ ಏರಿಯನ್ ಇದೆ, ಬಟ್ ಯಾಕೆ ನಾವು ಇಲ್ಲಿ ಪ್ರೆಷರ್ ನ ಕನ್ಸಿಡರ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇಟ್ ಈಸ್ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ಲೆಂತ್. ಇಟ್ ಈಸ್ ಆಲ್ಸೋ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ಲೆಂತ್. ಇಲ್ಲೂ ಸಹಿತ ವಿತ್ ರೆಸ್ಪೆಕ್ಟ್ ಟು ಓನ್ಲಿ ಲೆಂತ್. ಬಟ್ ಇಲ್ಲಿ ನಾವು ವಾಲ್ಯೂಮೆಟ್ರಿಕ್ ಅಂದ್ರೆ ವಾಲ್ಯೂಮ್, ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್, ಎಂಟೈರ್ ಬಾಡಿ ಬಗ್ಗೆ ಮಾತಾಡ್ತಿರೋದು. ಸೊ ಅದರಿಂದ ನಾವು ಇಲ್ಲಿ ಪ್ರೆಷರ್ ಅಂತ ಕನ್ಸಿಡರ್ ಮಾಡ್ಕೊಂತಿದೀವಿ. ಗಾಟ್ ಇಟ್? ಓಕೆ, ನಾವು ನೆಕ್ಸ್ಟ್ ಒನ್ ಸ್ಟ್ರೈನ್. ಇವಾಗ ನಾನು ಇದ್ರ ಮೇಲೆ ಒಂದು ಬಾಡಿ ಮೇಲೆ ನಾನು ಫೋರ್ಸ್ ಅಪ್ಲೈ ಮಾಡಿದ್ದೀನಿ. ಯಾವ ತರ ಫೋರ್ಸ್? ಪರ್ಪೆಂಡಿಕ್ಯುಲರ್ ಫೋರ್ಸ್ ಅಪ್ಲೈ ಮಾಡಿದ್ದೀನಿ. ಸೊ ಫಸ್ಟ್ ಕೇಸ್ ತಗೋತೀನಿ. ಇದು ಒರಿಜಿನಲ್ ಸೈಜ್ ಅನ್ಕೊಳ್ಳಿ. ಓಕೆ, ಒರಿಜಿನಲ್ ಸೈಜ್. ಇವಾಗ ನಾನು ಇನ್ನೊಂದು ಎಕ್ಸಾಂಪಲ್ ತಗೋತೀನಿ. ಓಕೆ, ಈ ತರ ಇದೆ ಅನ್ಕೊಳ್ಳಿ. ಓಕೆ, ಒಂದು ಪೇಪರ್ ಇದೆ ಈ ತರ. ಓಕೆ, ಈ ಪೇಪರ್, ದಿಸ್ ಇಸ್ ದ ಒರಿಜಿನಲ್ ಸೈಜ್. ನಾನು ಏನ್ ಮಾಡ್ತೀನಿ? ಈ ಎರಡು ಕಡೆಯಿಂದ ನಾನು ಫೋರ್ಸ್ ಅಪ್ಲೈ ಮಾಡ್ತೀನಿ. ಓಕೆ, ಫೋರ್ಸ್ ಅಪ್ಲೈ ಮಾಡ್ತೀನಿ ಅಂದ್ರೆ ಎರಡು ಕಡೆಯಿಂದ ಫೋರ್ಸ್ ಅಪ್ಲೈ ಮಾಡ್ತೀನಿ. ನೋಡಿ ಏನಾಗುತ್ತೆ, ಈ ತರ ಅಪ್ಲೈ ಮಾಡಿದ್ರೆ ಏನಾಯ್ತು? ಸೈಜ್ ಚೇಂಜ್ ಆಯ್ತು. ಬಟ್ ಯಾವ ತರ? ಸೈಜ್ ಇನ್ಕ್ರೀಸ್ ಆಯ್ತಾ ಡಿಕ್ರೀಸ್ ಆಯ್ತಾ? ಡಿಕ್ರೀಸ್ ಆಯ್ತು. ಸೊ ಈ ಒರಿಜಿನಲ್ ಶೇಪ್ ಅಲ್ಲಿ ಅಥವಾ ಒರಿಜಿನಲ್ ಡೈಮೆನ್ಷನ್ಗೆ ಕಂಪೇರ್ ಮಾಡ್ಕೊಂಡು, ಓಕೆ, ಒರಿಜಿನಲ್ ಡೈಮೆನ್ಷನ್ ಕಂಪೇರ್ ಮಾಡ್ಕೊಂಡು ಎಷ್ಟು ಚೇಂಜ್ ಆಯಿತು ಡೈಮೆನ್ಷನ್, ಅದು ಲೆಂತ್ ವೈಸ್ ಆಗಿರ್ಬೋದು, ಏರಿಯಾ ವೈಸ್ ಆಗಿರ್ಬೋದು, ಅಥವಾ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್, ಈ ಮೂರರಲ್ಲಿ ಯಾವ್ದಾದ್ರೂ ಆಗಿರ್ಬೋದು, ಡೈಮೆನ್ಷನ್ಸ್ ಅಂತ ಕರಿತೀನಿ. ಓಕೆ, ದೇರ್ ಕ್ಯಾನ್ ಬಿ ಎ ಚೇಂಜ್ ಇನ್ ಅ ಡೈಮೆನ್ಷನ್, ನಥಿಂಗ್ ಬಟ್ ಲೆಂತ್ ವೈಸ್ ಇರ್ಬೋದು, ಅಥವಾ ಬ್ರೆಡ್ತ್ ವೈಸ್ ಇರ್ಬೋದು, ಅಥವಾ ಹೈಟ್ ವೈಸ್ ಇರ್ಬೋದು. ಸೊ ಈ ಚೇಂಜ್ ಇನ್ ಡೈಮೆನ್ಷನ್ ನಾವು ವಿತ್ ರೆಸ್ಪೆಕ್ಟ್ ಟು ಒರಿಜಿನಲ್ ಡೈಮೆನ್ಷನ್ಸ್ಗೆ ಕಂಪೇರ್ ಮಾಡ್ಕೊಂಡ್ರೆ ಅದನ್ನ ನಾವು ಸ್ಟ್ರೇನ್ ಅಂತ ಕರಿತೀವಿ. ಓಕೆ, ಸೊ ಅಲ್ಲಿ ಡೆಫಿನೇಷನ್ ಬರೆಯೋದಾದ್ರೆ ಸ್ಟ್ರೇನ್ ಅಂತಂದ್ರೆ ಏನು? ಚೇಂಜ್ ಇನ್ ಡೈಮೆನ್ಷನ್ಸ್ ಡಿವೈಡೆಡ್ ಬೈ ಒರಿಜಿನಲ್ ಡೈಮೆನ್ಷನ್ಸ್. Getting point? Original dimensions. ಇದು based on this strain, suppose there is a change in a dimension ಅಂದ್ರೆ ಇಲ್ಲಿ ನಾನು ಲೆಂತ್ ಕನ್ಸಿಡರ್ ಮಾಡ್ಕೋತೀನಿ, ಅದನ್ನ ನಾನು ಏನಂತ ಕರಿತೀನಿ? ಅದೇ ಚೇಂಜ್ ಆಗ್ತಿದೆ ವಿತ್ ರೆಸ್ಪೆಕ್ಟ್ ಟು ಏರಿಯಾ ಅಂದ್ರೆ ಅದನ್ನ ನಾನು ಏನ್ ಕರಿತೀನಿ? ಸಪೋಸ್ ಚೇಂಜ್ ಇನ್ ಎಂಟೈರ್ ವಾಲ್ಯೂಮ್, ಲೆಂತ್, ಬ್ರೆಡ್ತ್, ಹೈಟ್ ಮೂರಲ್ಲೂ ಚೇಂಜ್ ಆಗ್ತಿದೆ, ಅದನ್ನ ನಾನು ಎಂತ ಕರಿತೀನಿ? ಸೊ ಇಲ್ಲಿ ನೀವು ಒಂದು ತಿಳ್ಕೋಬೇಕು, ರೇಷಿಯೋ ಆಫ್ ಚೇಂಜ್ ಇನ್ ಡೈಮೆನ್ಷನ್ ಟು ದ ಒರಿಜಿನಲ್ ಡೈಮೆನ್ಷನ್ ಕನ್ಸಿಡರ್ ಮಾಡ್ಕೊಂಡ್ರೆ ಅದನ್ನ ಚೇಂಜ್ ಅಂತ ಕರಿತೀವಿ. ಅದೇ ನಥಿಂಗ್ ಬಟ್ ಇಲ್ಲಿ ನಾವು ಸ್ಟ್ರೇನ್ ಅಂತ ಕರಿತೀವಿ.
ಓಕೆ, ಇಲ್ಲಿ ನಾವು ಯಾವುದೇ ತರ ಫೋರ್ಸ್ ಬಗ್ಗೆ ಮಾತಾಡ್ತಿಲ್ಲ, ಬಟ್ ನಾವು ಚೇಂಜ್ ಬಗ್ಗೆ ಮಾತಾಡ್ತಿದ್ರು. ಯಾವುದು? ಡೈಮೆನ್ಷನ್ಸ್ ಬಗ್ಗೆ. ಗಾಟ್ ಇಟ್? ಓಕೆ, ಸೊ ಇವಾಗ ಲಾಂಗಿಟ್ಯೂಡಿನಲ್ ಅಲ್ಲಿ ನಿಮಗೆ ಎರಡು ರೀತಿ ಬರುತ್ತೆ. ಒಂದು ಕಂಪ್ರೆಷನ್, ಅಂದ್ರೆ ಲೆಂತ್ ಇನ್ಕ್ರೀಸ್ ಮಾಡ್ಬೋದು. ಟೆನ್ಸೈಲ್, ಲೆಂತ್ ನ ಡಿಕ್ರೀಸ್ ಮಾಡ್ಬೋದು. ಸೊ ಜನರಲಿ ನಾನು ಲಾಂಗಿಟ್ಯೂಡಿನಲ್ ಸ್ಟ್ರೈನ್ ಅಂತ ಕನ್ಸಿಡರ್ ಮಾಡ್ಕೋತೀನಿ. ಲಾಂಗಿಟ್ಯೂಡಿನಲ್ ಸ್ಟ್ರೈನ್ ಅಲ್ಲಿ ಚೇಂಜ್ ಇನ್ ಲೆಂತ್ ಡಿವೈಡೆಡ್ ಬೈ ಒರಿಜಿನಲ್ ಲೆಂತ್. ಫಾರ್ ಎಕ್ಸಾಂಪಲ್, ಒಂದು ವೈರ್ ಇದೆ, ದಿಸ್ ಇಸ್ ದ ಲೆಂತ್ ಆಫ್ ದ ವೈರ್. ಸಪೋಸ್ ನಾನು ಎರಡು ಕಡೆಯಿಂದ ಕಂಪ್ರೆಸ್ ಮಾಡಿದ್ರೆ ಏನಾಗುತ್ತೆ? ಲೆಂತ್ ಡಿಕ್ರೀಸ್ ಆಗುತ್ತೆ. ಓಕೆ, ಲೆಂತ್ ಡಿಕ್ರೀಸಸ್. ಓಕೆ, ಲೆಂತ್ ಡಿಕ್ರೀಸಸ್. ಅದೇ ಎರಡು ಬದಿಯಿಂದ ಫೋರ್ಸ್ ನ ಈ ಡೈರೆಕ್ಷನ್ ಅಲ್ಲಿ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಲೆಂತ್ ಇನ್ಕ್ರೀಸಸ್. ಗಣಿಮ ಪಾಯಿಂಟ್. ಸೊ ಅದನ್ನ ನಾವು ಲಾಂಗಿಟ್ಯೂಡಿನಲ್ ಸ್ಟ್ರೈನ್ ಅಂತ ಕರಿತೀವಿ. ಅರ್ಥ ಆಗ್ತಾನೆ? ಈಸಿ ಇದೆ, ತುಂಬಾ ಈಸಿಯೆಸ್ಟ್ ಚಾಪ್ಟರ್. ಮತ್ತೆ ನೆಕ್ಸ್ಟ್ ಒನ್ ಶಿಯರ್ ಸ್ಟ್ರೈನ್ ಅಂತ. ಶಿಯರ್ ಸ್ಟ್ರೈನ್ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್, ಇದು ಸರ್ಫೇಸ್ ಏರಿಯಾ ಮೇಲೆ ಮಾತ್ರ ಆಕ್ಟ್ ಆಗ್ತಿರೋದು, ಎಂಟೈರ್ ಬಾಡಿ ಮೇಲೆ ಆಕ್ಟ್ ಆಗ್ತಿಲ್ಲ, ಓನ್ಲಿ ಸರ್ಫೇಸ್ ಮೇಲೆ. ಫಾರ್ ಎಕ್ಸಾಂಪಲ್, ಸ್ಪ್ರಿಂಗ್ ಇದೆ ಅನ್ಕೊಳ್ಳಿ. ಸ್ಪ್ರಿಂಗ್ ಮೇಲೆ ನೀವು ಏನಾದ್ರೂ ಫೋರ್ಸ್ ಅಪ್ಲೈ ಮಾಡಿದ್ರೆ, ನೀವು ಸ್ಪ್ರಿಂಗ್ ನೆನ್ಪಾಡ್ಕೊಳ್ಳಿ. ಎರಡು ಬದಿಯಿಂದ ಹೇಳಿದ್ರೆ ಓನ್ಲಿ ದಟ್ ಸರ್ಫೇಸ್ ಮೇಲೆ ನಿಮಗೆ ಫೋರ್ಸ್ ಆಕ್ಟ್ ಆಗ್ತಿರುತ್ತೆ, ಓನ್ಲಿ ಸರ್ಫೇಸ್ ಮೇಲೆ ಚೇಂಜಸ್ ಕಾಣಿಸ್ಕೊಳ್ಳುತ್ತೆ, ರೈಟ್? ಎಂಟೈರ್ ಬಾಡಿ ಮೇಲೆ ಕಾಣಿಸ್ಕೊಳ್ಳಲ್ಲ. ಫಾರ್ ಎಕ್ಸಾಂಪಲ್, ನೀವು ಒಂದು ವಾಟರ್ ಬಾಟಲ್ ಕನ್ಸಿಡರ್ ಮಾಡಿದ್ರಿ, ನೀವು ಫೋರ್ಸ್ ನ ಅಪ್ಲೈ ಮಾಡ್ತಿದ್ರಿ, ಚೇಂಜ್ ಯಾವ ತರ ಆಗ್ತಿದೆ? ಓನ್ಲಿ ಅಟ್ ದ ಟಾಪ್ ಮೋಸ್ಟ್ ಪಾರ್ಟ್ ಆಫ್ ದ ಬಾಡಿ, ರೈಟ್? ಅಲ್ಲಿ ಮಾತ್ರ ಚೇಂಜ್ ಆಗ್ತಿದೆ. ಆಂಗಲ್ ಫಾರ್ಮೇಶನ್ ಆಯ್ತಲ್ಲ, ಆಂಗಲ್ ಫಾರ್ಮೇಶನ್ ಯಾವ ತರ ಒಂದು ಎಕ್ಸಾಂಪಲ್ ತೋರಿಸಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್, ಇದು ಒಂದು ಬಾಡಿ. ಓಕೆ, ಇದು ಒಂದು ಬಾಡಿ. ಸೊ ಈ ಬಾಡಿನ ನಾನು ಈ ಡೈರೆಕ್ಷನ್ ಫೋರ್ಸ್ ಅಪ್ಲೈ ಮಾಡಿದ್ದೇನೆ ಅನ್ಕೊಳ್ಳಿ. ಓಕೆ, ದಿಸ್ ಇಸ್ ದ ಫಿಕ್ಸ್ ಒನ್. ಓಕೆ, ಇದು ಫಿಕ್ಸ್ ಒನ್ ಆಗಿದೆ. ಸೊ ಈ ಬಾಡಿ ಯಾವ ಶೇಪಿಗೆ ಚೇಂಜ್ ಆಗುತ್ತೆ ಅಂದ್ರೆ ನೋಡೋಣ. ಓಕೆ, ಈ ಶೇಪಿಗೆ ಚೇಂಜ್ ಆಗುತ್ತೆ, ರೈಟ್? ಸೊ ಈ ತರ ಫೋರ್ಸ್ ನ ಅಪ್ಲೈ ಮಾಡಿದ್ರೆ ಈ ಶೇಪಿಗೆ ಚೇಂಜ್ ಆಗುತ್ತೆ. ಬಟ್ ಒರಿಜಿನಲ್ ಪೊಸಿಷನ್ ಯಾವುದು? ಒರಿಜಿನಲ್ ಪೊಸಿಷನ್ ಆಫ್ ದಿಸ್ ಬಾಡಿ, ದಿಸ್ ಒನ್, ರೈಟ್? ಸೊ ಇವಾಗ ಏನಾಯ್ತು? ಇಲ್ಲಿ ಆಂಗಲ್ ಫಾರ್ಮೇಶನ್ ಆಯ್ತು, ರೈಟ್? ಆಂಗಲ್ ಫಾರ್ಮೇಶನ್ ಆಯ್ತು. ಸೊ ಬೈ ದ ಡೆಫಿನೇಷನ್ ಆಫ್ ಪ್ಲೇನ್ ಆಂಗಲ್, ನೀವು ಪ್ಲೇನ್ ಆಂಗಲ್ ಯಾವ ತರ ಡಿಫೈನ್ ಮಾಡ್ತಿದ್ರಿ? ದಟ್ ಈಸ್ ಎ ಆರ್ಕ್ ಲೆಂತ್. ಓಕೆ, ಆರ್ಕ್ ಲೆಂತ್ ಡಿವೈಡೆಡ್ ಬೈ ರೇಡಿಯಸ್ ಅಂತ ಡಿಫೈನ್ ಮಾಡ್ತೀವಿ, ರೈಟ್? ಡಿವೈಡೆಡ್ ಬೈ ರೇಡಿಯಸ್ ಅಂತ. ಸೊ ನಿಮಗೆ ಆರ್ಕ್ ಲೆಂತ್ ಅಂದ್ರೆ ವಿತ್ ರೆಸ್ಪೆಕ್ಟ್ ಇದನ್ನ ಆರ್ಕ್ ಲೆಂತ್ ಅನ್ಕೊಳ್ಳಿ. ಓಕೆ, ದಿಸ್ ಇಸ್ ಅ ಆರ್ಕ್ ಲೆಂತ್. ಸೊ ದಿಸ್ ಲೆಂತ್ ಎಷ್ಟು ಚೇಂಜ್ ಆಯ್ತು? ಓಕೆ, ಇಲ್ಲಿಂದ ಇಲ್ಲಿಗೆ ಬರಕ್ಕೆ ಆಂಗಲ್ ಫಾರ್ಮೇಶನ್ ಆಯ್ತು. ಆಂಗಲ್ ಫಾರ್ಮೇಶನ್ ಮಾಡೋಕೆ, ಓಕೆ, ವಿತ್ ರೆಸ್ಪೆಕ್ಟ್ ಟು ದಿಸ್ ಏನಂತ ಬರೀತೀರಾ? ಫಾರ್ ಎಕ್ಸಾಂಪಲ್, ದಿಸ್ ಇಸ್ ದ ಟೋಟಲ್ ಲೆಂತ್. ಓಕೆ, ಲೆಂತ್ ಚೇಂಜ್ ಆಯ್ತು, ಚೇಂಜ್ ಇನ್ ಲೆಂತ್ ಡಿವೈಡೆಡ್ ಬೈ ರೇಡಿಯಸ್ ಎಷ್ಟಿದೆ? ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ? ಫಾರ್ ಎಕ್ಸಾಂಪಲ್, ಹೈಟ್ ಅಂತ ತಗೊಂಡ್ರೆ ದಿಸ್ ವಿಲ್ ಬಿ ದ ಹೈಟ್. ಸೊ ದಿಸ್ ಇಸ್ ದ ಶಿಯರ್ ಸ್ಟ್ರೈನ್ ಅಂತ. ಎಷ್ಟು ಚೇಂಜ್ ಆಯ್ತು ಲೆಂತ್ ಅಲ್ಲಿ ಒರಿಜಿನಲ್ ಶೇಪಿಗೆ ಕನ್ಸಿಡರ್ ಮಾಡ್ಕೊಂಡ್ರೆ? ಅರ್ಥ ಆಗ್ತೇನಾ? ಈಸಿ ಇದೆ. ಓಕೆ, ನಾ ನೆಕ್ಸ್ಟ್ ಒನ್ ನೋಡಿದ್ರೆ, ಓಕೆ, ಇಲ್ಲಿ ಏನು ಬರೀಬಹುದು? ದಟ್ ಈಸ್ ಎಲ್ ಡಿವೈಡೆಡ್ ಬೈ ಎಚ್ ಅಂತ. ಓಕೆ, ಈ ಎಲ್ ಅಂಡ್ ಎಚ್ ಕ್ಯಾನ್ ಬಿ ಡಿಫರೆಂಟ್ ಇನ್ ಡಿಫರೆಂಟ್ ಟೆಕ್ಸ್ಟ್ ಬುಕ್. ಓಕೆ, ಇಲ್ಲಿ ನಾನು ಎಲ್ ಅಂತ ಕನ್ಸಿಡರ್ ಮಾಡ್ತೀನಿ. ಸಮ್ ಟೆಕ್ಸ್ಟ್ ಬುಕ್ ದೇ ಹ್ಯಾವ್ ಕನ್ಸಿಡರ್ಡ್ ದ ಡೆಲ್ಟಾ ಎಕ್ಸ್ ಡಿವೈಡೆಡ್ ಬೈ ಎಚ್ ಅಂತ ಕನ್ಸಿಡರ್ ಮಾಡಿದ್ರೆ ನಾವು ಯಾವ ತರ ಅರ್ಥ ಮಾಡ್ಕೊತೀವಿ ಅದ್ರ ಮೇಲೆ ಫಾರ್ಮುಲಾ ಚೇಂಜ್ ಆಗ್ತಿರುತ್ತೆ. ಸಿಂಪಲ್. ಓಕೆ, ನಾ ವಾಲ್ಯೂಮೆಟ್ರಿಕ್ ಸ್ಟ್ರೈನ್ ಅಂದ್ರೆ ಇಲ್ಲಿ ಚೇಂಜ್ ಇನ್ ವಾಲ್ಯೂಮ್ ಡಿವೈಡೆಡ್ ಬೈ ಒರಿಜಿನಲ್ ವಾಲ್ಯೂಮ್. ಸಿಂಪಲ್. ಸ್ಟ್ರೈನ್ ಈಸ್ ನಥಿಂಗ್ ಬಟ್ change in dimension to the original dimension. Simple. Okay, length wise idre delta L divided by L, volume wise idre delta V divided by V, area wise idre delta A divided by A. Get my point? Now ಅದೇ ರೀತಿ ನೆಕ್ಸ್ಟ್ ಒನ್ ನೋಡಿದ್ರೆ, ಓಕೆ, ಸೊ ನಾವು ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಬಗ್ಗೆ ಮುಗಿತು. ಇವಾಗ ಹುಕ್ಸ್ ಲಾ ಕನ್ಸಿಡರ್ ಮಾಡ್ಕೊಂಡು, ಹುಕ್ಸ್ ಲಾ ಏನ್ ಹೇಳುತ್ತೆ? ಇದ್ರ ಪ್ರಕಾರ ಸ್ಟ್ರೆಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಟ್ರೈನ್. ಓಕೆ, ನೀವೆಷ್ಟು ಡೈಮೆನ್ಷನ್ ಚೇಂಜ್ ಮಾಡ್ಬೇಕು ಅನ್ಕೊಂಡಿದ್ರ ಅಷ್ಟು ಸ್ಟ್ರೆಸ್ ಬೇಕಾಗತ್ತೆ ಅಂತ ಹುಕ್ಸ್ ಲಾ ಹೇಳುತ್ತೆ. ಓಕೆ, ದಿಸ್ ಇಸ್ ಸ್ಟ್ರೆಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಟ್ರೈನ್. ಓಕೆ, ನೌ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಕರ್ವ್ ಪ್ರಕಾರ ಮಾತಾಡಿದ್ರೆ, ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಪ್ರಕಾರ, ಓಕೆ, ನಿಮ್ಗೆ ಎಕ್ಸಾಂಪಲ್ಗೆ ಒಂದು ಶಾರ್ಟ್ ಇಂಟ್ರಡಕ್ಷನ್ ಕೊಡ್ತೀನಿ. ಓಕೆ, ಸ್ಟ್ರೆಸ್ ವರ್ಸಸ್ ಸ್ಟ್ರೈನ್. ಓಕೆ, ದಿಸ್ ಇಸ್ ದ ಸ್ಟ್ರೆಸ್ ವರ್ಸಸ್ ಸ್ಟ್ರೈನ್ ಕನ್ಸಿಡರ್ ಮಾಡ್ಕೊಂಡ್ರೆ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಸ್ಟ್ರೇಟ್ ಲೈನ್ ಸಿಗುತ್ತೆ. ಓಕೆ, ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಸ್ಟ್ರೇಟ್ ಲೈನ್ ಸಿಗುತ್ತೆ. ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ಅ ಸ್ಟ್ರೇಟ್ ಲೈನ್. ಆಮೇಲೆ ಸ್ವಲ್ಪ ಬೆಂಡ್ ಆಗಿರೋ ತರ ಕಾಣಿಸುತ್ತೆ, ಈ ತರ ಸ್ವಲ್ಪ ಬೆಂಡ್ ಆಗಿರೋ. ಆಮೇಲೆ ಈ ತರ ಮೂವ್ ಆಗುತ್ತೆ, ಈ ತರ ಹೋಗಿ ಮತ್ತೆ ಕೆಳಗಡೆ ಹಿಂಗ್ ಬಂದಿರುತ್ತೆ. ಓಕೆ, ಇಲ್ಲಿ ನೀವು ಫಸ್ಟ್ ಈ ಪಾಯಿಂಟ್ ನ ಗುರುತಿಸಿ, ಆಮೇಲೆ ಈ ಪಾಯಿಂಟ್, ನೆಕ್ಸ್ಟ್ ಈ ಪಾಯಿಂಟ್, ಅದಾದ್ಮೇಲೆ ಈ ಪಾಯಿಂಟ್, ನೆಕ್ಸ್ಟ್ ಈ ಪಾಯಿಂಟ್. ಓಕೆ, ಈ ಪಾಯಿಂಟ್ ಗಳನ್ನ ನಾವು ಹೇಳೋದಾದ್ರೆ, ಓಕೆ, ದಿಸ್ ಇಸ್ ಹುಕ್ಸ್ ಲಿಮಿಟ್ ಅಂತ ಕರಿತೀವಿ. ಓಕೆ, ದಿಸ್ ಇಸ್ ಅ ಹುಕ್ಸ್ ಲಿಮಿಟ್. ಓಕೆ, ಎ ಅಂಡ್ ಬಿ ಮತ್ತೆ ಸಿ ಅಂಡ್ ಡಿ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ಸೊ ಫ್ರಮ್
ಇದನ್ನ ಓ ಅಂತ ಓ ಟು ಎ ಏನ್ ಹೇಳುತ್ತೆ ಹುಕ್ಸ್ ಲಾ. ಓಕೆ, ಹುಕ್ಸ್ ಲಾ ವ್ಯಾಲಿಡ್ ಇದೆ. ಹುಕ್ಸ್ ಲಾ ವ್ಯಾಲಿಡ್ ಅಂದ್ರೆ ಸ್ಟ್ರೆಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೈನ್. ಅದೇ ಎ ಟು ಬಿ ಅಂತಂದ್ರೆ ದಿಸ್ ಪಾಯಿಂಟ್, ಓಕೆ, ಬಿ ಪಾಯಿಂಟ್ ವಿ ಕಾಲ್ ಇಟ್ ಆಸ್ ಎ, ಓಕೆ, ಈ ಕಡೆ ಬರೀತೀನಿ. ಈ ಬಿ ಪಾಯಿಂಟ್ ನಾವೇನಂತ ಕರಿತೀವಿ? ಇಟ್ ಇಸ್ ಅ ಲಿಮಿಟ್, ಹುಕ್ಸ್ ಲಿಮಿಟ್ ಅಂತ ಕರಿತೀವಿ. ಹುಕ್ಸ್ ಲಿಮಿಟ್ ಅಂದ್ರೆ ನೀವು ಸ್ಟ್ರೆಸ್ ಅಪ್ಲೈ ಮಾಡ್ತಿದ್ರಾ, ಓಕೆ, ಸ್ಟ್ರೆಸ್ ಅಪ್ಲೈ ಮಾಡಿದ್ಮೇಲೆ ಇಲ್ಲೇನಾಗುತ್ತೆ, ಚೇಂಜ್ ಇನ್ ಅ ಡೈಮೆನ್ಷನ್ಸ್ ಆಗುತ್ತೆ ಒಂದು ಬಾಡಿ ಮೇಲೆ. ಓಕೆ, ಡೈಮೆನ್ಷನ್ ಚೇಂಜ್ ಆದ್ಮೇಲೆ ನಾವು ಆ ಒರಿಜಿನಲ್ ಶೇಪಿಗೆ ಬರ್ಬೇಕಂತ ಬಯಸ್ತೀವಿ. ಬಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್, ಈ ಪಾಯಿಂಟ್ ಎ ಅಲ್ಲಿ ನೀವು ಸ್ಟ್ರೆಸ್ ಎಷ್ಟು ಅಪ್ಲೈ ಮಾಡಿರ್ತಾರೆ ಅಷ್ಟು ಚೇಂಜ್ ಆಗುತ್ತೆ. ಓಕೆ, ಡೈಮೆನ್ಷನ್ ಚೇಂಜ್ ಆಗುತ್ತೆ. ಆ ಸ್ಟ್ರೆಸ್ನ ರಿಮೂವ್ ಮಾಡಿದ್ರೆ ಮತ್ತೆ ಒರಿಜಿನಲ್ ಶೇಪಿಗೆ ಬರುತ್ತೆ. ಓಕೆ, ಒರಿಜಿನಲ್ ಶೇಪಿಗೆ ಬರುತ್ತೆ. ಬಟ್ ಇಲ್ಲಿ ಎ ಟು ಬಿ ಏನಿದೆಯಲ್ಲ ಸ್ವಲ್ಪ ಬೆಂಡ್ ಆಗಿದೆ, ಅಂದ್ರೆ ಇಲ್ಲಿ ಹುಕ್ಸ್ ಲಾ ಇಸ್ ನಾಟ್ ವ್ಯಾಲಿಡ್. ಓಕೆ, ಎ ಟು ಬಿ ಹುಕ್ಸ್ ಲಾ ನಾಟ್ ವ್ಯಾಲಿಡ್, ಹುಕ್ಸ್ ಲಾ ನಾಟ್ ವ್ಯಾಲಿಡ್. ಓಕೆ, ಬಟ್ ವಾಟ್ ಅಬೌಟ್ ದಿಸ್ ಪಾಯಿಂಟ್ ಬಿ? ದಿಸ್ ಇಸ್ ವಿ ಕಾಲ್ ಇಟ್ ಆಸ್ ಎ ಹುಕ್ಸ್ ಲಿಮಿಟ್. ಇದ್ರ ಮೇಲೆ ಹೋದ್ರೆ, ಓಕೆ, ಫಾರ್ ಎಕ್ಸಾಂಪಲ್ ಎ ಟು ಬಿ ಹೋಗಿದ್ವಿ. ಓಕೆ, ಬಿ ಇಂದ ಬಿ ಪಾಯಿಂಟ್ಗೆ, ಓಕೆ, ಈ ಹುಕ್ಸ್ ಲಿಮಿಟ್ ಆದ್ಮೇಲೆ ಏನಾಗುತ್ತೆ, ಒರಿಜಿನಲ್ ಶೇಪಿಗೆ ಬರಕ್ಕೆ ಟ್ರೈ ಮಾಡುತ್ತೆ, ಬಟ್ ಬರೋದಿಲ್ಲ, 100% ಬರೋದಿಲ್ಲ. ಅದಕ್ಕೆ ನಾವು ಲಿಮಿಟ್ ಅಂತ ಕರೀತೀವಿ, ಹುಕ್ಸ್ ಲಿಮಿಟ್. ಅದೇ ನೀವು ಪಾಯಿಂಟ್ ಸಿ ಅಂತ ಕರೆದ್ರೆ ದಿಸ್ ಇಸ್ ದ ಮ್ಯಾಕ್ಸಿಮಮ್ ಸ್ಟ್ರೆಸ್ ಅಂತ ಕರಿತೀವಿ. ಆ ಮ್ಯಾಕ್ಸಿಮಮ್ ಸ್ಟ್ರೆಸ್ ಅಥವಾ ಅಲ್ಟಿಮೇಟ್ ಸ್ಟ್ರೆಸ್ ಅಂತ ಕರಿತೀವಿ. ಈ ಅಲ್ಟಿಮೇಟ್ ಸ್ಟ್ರೆಸ್ ಆದ್ಮೇಲೆ ನೀವು ಎಷ್ಟೇ ಸ್ಟ್ರೆಸ್ ಅಪ್ಲೈ ಮಾಡಿದ್ರು ಲೆಂತ್ ಡಿಗ್ರೀಸ್ ಆಗ್ತಾ ಹೋಗುತ್ತೆ. ಅಂದ್ರೆ ಇನ್ ವಾಟ್ ವಿ ಕ್ಯಾನ್ ಸೇ, ಅಲ್ಲಿ ಏನಾಗುತ್ತೆ, ದಿಸ್ ಡೆಲ್ಟಾ ಎಲ್ ಡಿವೈಡೆಡ್ ಬೈ ಎಲ್, ದಟ್ ಈಸ್ ಅ ಸ್ಟ್ರೈನ್, ಡಿಗ್ರೀಸ್ ಆಗ್ತಾ ಹೋಗ್ತದೆ. ಬಟ್ ಇಲ್ಲಿ ನಾವು ಈ ಪಾಯಿಂಟ್ ಮತ್ತೆ ಈ ಪಾಯಿಂಟ್ ಕನ್ಸಿಡರ್ ಮಾಡ್ಕೊಂಡ್ರೆ, ಸಪೋಸ್ ಈ ಪಾಯಿಂಟ್ ಕನ್ಸಿಡರ್ ಮಾಡಿದ್ರೆ ಸಿ ಅಂಡ್ ಡಿ, ಓಕೆ, ಸಿ ಅಂಡ್ ಡಿ ಕನ್ಸಿಡರ್ ಮಾಡಿದ್ರೆ, ಇಫ್ ದೇ ಆರ್ ಕ್ಲೋಸ್, ಓಕೆ, ಇಫ್ ದೇ ಆರ್ ಕ್ಲೋಸ್, ಓಕೆ, ನ್ಯೂಮರಿಕಲ್ ಮಾಡಿಸ್ತೀನಿ, ಅದ್ರ ಮೇಲೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಕ್ಲೋಸ್ ಆಗಿದ್ರೆ ಅದನ್ನ ನಾವಂತ ಕರಿತೀವಿ ಡಕ್ಟೈಲ್, ಬ್ರಿಟ್ಟಲ್ ಅಂತ ಕರಿತೀವಿ. ಕ್ಲೋಸ್ ಆಗಿದ್ರೆ ಬ್ರಿಟ್ಟಲ್ ಅಂತ ಕರಿತೀವಿ. ಓಕೆ, ಅದೇ ಸಿ ಅಂಡ್ ಡಿ ಫಾರ್ ಅಂದ್ರೆ ದೂರ ಇದ್ರೆ ಏನಂತ ಕರಿತೀವಿ? ಡಕ್ಟೈಲ್ ಅಂತ ಕರಿತೀವಿ. ದಿಸ್ ಇಸ್ ಅಬೌಟ್ ಹುಕ್ಸ್ ಲಾ ಅಂಡ್ ವಿತ್ ರೆಸ್ಪೆಕ್ಟ್ ಟು ಗ್ರಾಫ್. ಓಕೆ, ಆಮೇಲೆ ಎಲಾಸ್ಟಿಕ್ ಮೋಡಲ್ ಅಲ್ಲಿ ನಾವು ಸ್ಟ್ರೆಸ್ ಡಿವೈಡೆಡ್ ಬೈ ಸ್ಟ್ರೈನ್, ಇಲ್ಲಿ ನಾವು ಸ್ಟ್ರೆಸ್ ಅಂದ್ರೆ ಫೋರ್ಸ್ ಡಿವೈಡೆಡ್ ಬೈ ಏರಿಯಾ, ಸ್ಟ್ರೈನ್ ಅಂದ್ರೆ ಚೇಂಜ್ ಇನ್ ಡೈಮೆನ್ಷನ್ ಡಿವೈಡೆಡ್ ಬೈ ಚೇಂಜ್ ಒರಿಜಿನಲ್ ಡೈಮೆನ್ಷನ್ ಅಂತ ಕನ್ಸಿಡರ್ ಮಾಡಿದ್ವಿ. ಈ ಸ್ಟ್ರೆಸ್ ಮತ್ತೆ ಸ್ಟ್ರೈನ್ ನ ರೇಷಿಯೋ ತಗೊಂಡ್ರೆ ನಮ್ಗೆ ಏನ್ ಸಿಗುತ್ತೆ? ದಟ್ ಈಸ್ ಅ ಎಲಾಸ್ಟಿಕ್ ಮಾಡೆಲ್ ಸಿಗುತ್ತೆ ಬೈ ಹುಕ್ಸ್ ಲಾ. ಓಕೆ, ಇದು ಎಲಾಸ್ಟಿಕ್ ಮಾಡೆಲ್ ಅಲ್ಲಿ ನಮಗೆ ಏನಾಗಿರುತ್ತೆ? ನಮಗೆ 4 ಟೈಪ್ ಸಿಗುತ್ತೆ ಎಲಾಸ್ಟಿಕ್ ಮಾಡ್ಯುಲಸ್ ಅಲ್ಲಿ. ಒಂದು ಯಂಗ್ಸ್ ಮಾಡ್ಯುಲಸ್ ವಿತ್ ರೆಸ್ಪೆಕ್ಟ್ ಟು ಲೆಂತ್. ಓಕೆ, ವಿತ್ ರೆಸ್ಪೆಕ್ಟ್ ಟು ಲೆಂತ್ ಅದು ಕಂಪ್ರೆಸ್ ಆಗಿರ್ಬೋದು ಅಥವಾ ಟೆನ್ಸಲ್ ಆಗಿರ್ಬೋದು. ಬಟ್ ಅದು ನಮಗೆ ಯಾವ ರೀತಿ ಕೊಡುತ್ತೆ? ಮಾಡ್ಯುಲಸ್ ವಿತ್ ರೆಸ್ಪೆಕ್ಟ್ ಟು ಲೆಂತ್ ವೈಸ್. ಅಂದ್ರೆ ಲೆಂತ್ ವೈಸ್ ಚೇಂಜ್ ಮಾಡಿದ್ರೆ ಅದು ಕಂಪ್ರೆಸ್ ಆಗಿರ್ಬೋದು ಅಥವಾ ಟೆನ್ಸೈಲ್ ಆಗಿರ್ಬೋದು, ಅಂದ್ರೆ ಹಿಗ್ಗೋದು. ಎರಡರಲ್ಲಿ ನಮಗೆ ಒಂದು ಮಾಡ್ಯುಲಸ್ ಕಾನ್ಸ್ಟೆಂಟ್ ಅಂತ ಬರುತ್ತೆ. ಓಕೆ, ಮಾಡ್ಯುಲಸ್ ಕಾನ್ಸ್ಟೆಂಟ್ ಅಂತ ಬರುತ್ತೆ, ಅಂದ್ರೆ ಮಟೀರಿಯಲ್ ಬಗ್ಗೆ ಹೇಳುತ್ತೆ. ಆ ಮಟೀರಿಯಲ್ ಯಂಗ್ಸ್ ಮಾಡ್ಯುಲಸ್ ಏನ್ ಹೇಳುತ್ತೆ? ಜಾಸ್ತಿ ಇದ್ರೆ ಅದ್ರ ಎಲಾಸ್ಟಿಸಿಟಿ ಜಾಸ್ತಿ ಅಂತ, ಕಮ್ಮಿ ಬಂತಂದ್ರೆ ವ್ಯಾಲ್ಯೂ. ಸೊ ನಾವೆಷ್ಟೇ ಸ್ಟ್ರೆಸ್ ಅಪ್ಲೈ ಮಾಡಿದ್ರು ಮತ್ತೆ ಒರಿಜಿನಲ್ ಶೇಪಿಗೆ ಬರೋಕ್ಕೆ ಟ್ರೈ ಮಾಡಿದ್ರು ಬರೋದಿಲ್ಲ ಅಂತ ಅರ್ಥ. ಓಕೆ, ಕಮ್ಮಿ ಇದ್ರೆ. ಗಾಟ್ ಇಟ್? ನಾವು ಎಲಾಸ್ಟಿಕ್ ಮಾಡೆಲ್ ಅಲ್ಲಿ ನಮಗೆ ಟೋಟಲ್ 3 ಸಿಗುತ್ತೆ. ಓಕೆ, that is different one. I'll explain it. Okay, next one, this is first one, Young's modulus with respect to length. Okay, with respect to length. And bulk modulus, this is with respect to this one with respect to volume. And this shear modulus with respect to parallel forces. Okay, shows this is given by eta or else g. Okay, so first length wise ಮಾಡಿದ್ರೆ Young's modulus. Okay, so it is the stress modulus, elastic modulus ಅಂದ್ರೇನೆ stress divided by strain ಅಂತ. Okay, ratio of stress divided by strain. Now elastic module ಅಲ್ಲಿ ನಾವು first Young's modulus ಕನ್ಸಿಡರ್ ಮಾಡಿದ್ರೆ, so ಅಲ್ಲಿ longitudinal stress divided by longitudinal strain. Young's modulus only with respect to length. Okay, ಇಲ್ಲಿ ಏನು ಬರೀತೀವಿ ನಾವು? longitudinal stress divided by longitudinal strain. ಇಲ್ಲಿ ಬಲ್ಕ್ ಮಾಡ್ಯುಲಸ್ ಅಲ್ಲಿ ಬಿ ಅಂತ ಪ್ರೆಸೆಂಟ್ ಮಾಡ್ತೀವಿ. ಓಕೆ, ಬಲ್ಕ್ ಮಾಡ್ಯುಲಸ್ ಅಲ್ಲಿ ಸೊ ಇಲ್ಲಿ ನಾವು ವಿತ್ ರೆಸ್ಪೆಕ್ಟ್ ಟು ಸ್ಟ್ರೆಸ್ ನ ಡಿಫೈನ್ ಮಾಡಿದ್ರೆ ಲಾಂಗಿಟ್ಯೂಡನಲ್ ಸ್ಟ್ರೆಸ್ ಡಿವೈಡೆಡ್ ಬೈ ಲಾಂಗಿಟ್ಯೂಡನಲ್ ಸ್ಟ್ರೈನ್. ಸ್ಟ್ರೆಸ್ ಅಂದ್ರೆ ಏನು? ಸ್ಟ್ರೆಸ್ ಇಸ್ ಗಿವನ್ ಬೈ perpendicular force divided by area and delta L divided by L. Okay, what about this bulk modulus? Bulk modulus, it is given by, okay, so that is a perpendicular force divided by area and delta V divided by V, andre with respect to volume. And shear strain, this is
F parallel, okay, F parallel into change in that length, okay, what do we have considered? L, okay, L consider ಮಾಡಿದ್ವಿ. FL divided by, okay, FL and here this is area and this is delta L. ಅಥವಾ ಇಲ್ಲಿ ನಾವು ಕೊಟ್ಟಿರೋದು ಯಾವುದು H ಅಂತ ಕನ್ಸಿಡರ್ ಮಾಡಿದ್ವಿ, okay, with respect to that particular diagram. Now what about this Poisson's ratio? Poisson's ratio says that, okay, so ಇದನ್ನ ಸಿಗ್ಮಾದಲ್ಲಿ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ಇಲ್ಲಿ lateral, okay, lateral strain divided by longitudinal strain, okay, longitudinal strain. So ಇಷ್ಟು ನಮಗೆ ಎಂಟೈರ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಎ ಸಾಲಿಡ್ಸ್ ಬಗ್ಗೆ ಆಯ್ತು. ಇದು ಜಸ್ಟ್ ಓವರ್ ವ್ಯೂ, ಓಕೆ, ಇನ್ ಡೀಟೇಲ್ ಎಕ್ಸ್ಪ್ಲನೇಷನ್ ಅಂತೂ ಅಲ್ಲ, ಓಕೆ, ಇಟ್ ಇಸ್ ಜಸ್ಟ್ ಓವರ್ ವ್ಯೂ. Now based on this entire concept we are going to solve most important questions, that is 30 questions, okay. Let's start. First question nodi, which of the following substances has the highest elasticity? ಅಂದ್ರೆ elasticity ಅಂದ್ರೆ first ಅರ್ಥ ಮಾಡ್ಕೊಳ್ಳೋಕೆ, elasticity ಅಂದ್ರೆ first ಅರ್ಥ ಮಾಡ್ಕೊಳ್ಳಿ. What is this elasticity? ನೀವು ಒಂದು ಬಾಡಿ ಮೇಲೆ ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡಿದ್ರೆ ಅದು ಡಿಫಾರ್ಮ್ ಆಗಿದೆ, ಓಕೆ. ನೀವು ಇಮಿಡಿಯೇಟ್ ಆಗಿ ಎಕ್ಸ್ಟರ್ನಲ್ ಫೋರ್ಸ್ ನ ಝೀರೋ ಮಾಡಿದ್ರೆ, ಅಂದ್ರೆ ಎಕ್ಸ್ಟರ್ನಲ್ ಫೋರ್ಸ್ ನ ರಿಮೂವ್ ಮಾಡಿದ್ರೆ, ಆಫ್ಟರ್ ರಿಮೂವಲ್ ಆಫ್ ಎಕ್ಸ್ಟರ್ನಲ್ ಫೋರ್ಸ್ ಏನಾಗುತ್ತೆ, ಅದು ಒರಿಜಿನಲ್ ಶೇಪಿಗೆ ಬರೋಕೆ ಟ್ರೈ ಮಾಡುತ್ತೆ. ಸೊ ಬಂದ್ರೆ ನಾವು ಎಲಾಸ್ಟಿಸಿಟಿ ಅಂತ ಕರಿತೀವಿ. ಅದೇ ಅದು ಬರಲಿಲ್ಲ, ಒರಿಜಿನಲ್ ಶೇಪಿಗೆ ಬರಲಿಲ್ಲ, ನಾಟ್ ಇವನ್ 10%, ಮೋರ್ ದನ್ 10% ಅಂದ್ರೆ ಇಟ್ ಇಸ್, ನಾವೇನಂತ ಕರಿತೀವಿ, ಅದನ್ನ ಪ್ಲಾಸ್ಟಿಸಿಟಿ ಅಂತ ಕರಿತೀವಿ. ಇಲ್ಲಿ ಎಲಾಸ್ಟಿಸಿಟಿ ಅಂದ್ರೆ ಒರಿಜಿನಲ್ ಶೇಪಿಗೆ ಬರೋದು, ಓಕೆ. ನಾವು ಇದರಲ್ಲಿ ಯಾವುದು ಹೈಯೆಸ್ಟ್ ಎಲಾಸ್ಟಿಸಿಟಿನೂ ಹೊಂದಿದೆ? ಸ್ಪಾಂಜ್, ಸ್ಟೀಲ್, ರಬ್ಬರ್ ಅಂಡ್ ಕಾಪರ್. ನೀವೆಲ್ಲರೂ ಏನ್ ಮಾಡ್ತೀರಾ? ಸ್ಪಾಂಜ್, ಯಾಕಂದ್ರೆ ನಾವು ಡೇ ಟು ಡೇ ಲೈಫ್ ಇಲ್ಲಿ ಯೂಸ್ ಮಾಡ್ತೀವಿ. ಸರ್ ನಾವು ಅಪ್ಲೈ ಮಾಡಿದ ತಕ್ಷಣ ನಾವು ಕೈನ ರಿಮೂವ್ ಮಾಡಿದ್ರೆ, ಓಕೆ, ಅಪ್ಲೈ ಮಾಡಿದಂತ ಫೋರ್ಸ್ ನ ರಿಮೂವ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಒರಿಜಿನಲ್ ಶೇಪಿಗೆ ಬರುತ್ತೆ. ಎಸ್, ಡೆಫಿನೆಟ್ಲಿ ದಟ್ ಇಸ್ ದ ಕರೆಕ್ಟ್. ಬಟ್ ಕಂಪೇರ್ ಟು ದಿಸ್ ಸ್ಟೀಲ್ ಏನಾಗಿರುತ್ತೆ, ಸ್ಟೀಲ್ ಹ್ಯಾಸ್ ಮೋರ್ ಯಂಗ್ಸ್ ಮಾಡ್ಯುಲಸ್, ಓಕೆ, ಹ್ಯಾಸ್ ಮೋರ್ ಯಂಗ್ಸ್ ಮಾಡ್ಯುಲಸ್. ಈ ಕಾರಣದಿಂದನೇ, ಓಕೆ, ಯಂಗ್ಸ್ ಮಾಡ್ಯುಲಸ್ has more Young's modulus than any other substance they have given. Therefore, this one, option B is the right answer. Artha aita? Simple concept, okay? Now, let's move on to the next question. The following four wires of a length and radius are made of the same material. Which of these will have the largest extension when the same tension is applied? So, ಇಲ್ಲಿ ಚೇಂಜ್ ಇನ್ ಲೆಂತ್ ಬಗ್ಗೆ ಬರುತ್ತೆ, ಓಕೆ, ಚೇಂಜ್ ಇನ್ ಲೆಂತ್ ಬಗ್ಗೆ. ಸೊ ಜನರಲಿ ಯಂಗ್ಸ್ ಮಾಡ್ಯುಲಸ್ ನ ಯಾವ ತರ ಡಿಫೈನ್ ಮಾಡ್ತೀವಿ? ಯಂಗ್ಸ್ ಮಾಡ್ಯುಲಸ್ ಇಟ್ ಇಸ್ ಗಿವೆನ್ ಬೈ ಫೋರ್ಸ್ ಬೈ ಏರಿಯಾ ಡಿವೈಡೆಡ್ ಬೈ ಚೇಂಜ್ ಇನ್ ಲೆಂತ್, ದಟ್ ಈಸ್ ದ ಸ್ಟ್ರೈನ್, ಓಕೆ. ನಮಗೆ ಇಲ್ಲಿ ಕೇಳ್ತಿರೋದು ಎಕ್ಸ್ಟೆನ್ಷನ್, ಎಷ್ಟು ಚೇಂಜ್ ಇನ್ ಲೆಂತ್ ಆಯ್ತು ಅಂತ, ಎಷ್ಟು ಚೇಂಜ್ ಇನ್ ಲೆಂತ್ ಆಯ್ತು, ಎಕ್ಸ್ಟೆನ್ಷನ್ ಅಂತ ಕರಿತೀವಿ. ಸೊ ಇನ್ ಟರ್ಮ್ಸ್ ಆಫ್ ಎಕ್ಸ್ಟೆನ್ಷನ್ ಅದನ್ನ ರೀಪ್ಲೇಸ್ ಮಾಡಿ ಅಥವಾ ರೀಅರೇಂಜ್ ದ ಇಕ್ವೇಶನ್, ಎಕ್ಸ್ಟೆನ್ಷನ್ ಅಥವಾ ಇದನ್ನೇ ಎಲಾಂಗೇಷನ್ ಅಂತ ಕರಿತೀವಿ. ಎಷ್ಟು ಎಲಾಂಗೇಷನ್ ಆಯ್ತು, ಎಷ್ಟು ಎಲಾಂಗೇಷನ್ ಆಯ್ತು. ಸೊ ಇಲ್ಲಿ ನಾನು ಇನ್ ಟರ್ಮ್ಸ್ ಆಫ್ ಡೆಲ್ಟಾ ಎಲ್ ಅಂತ ಕರೀತಾ ಇದ್ದೀನಿ, ಓಕೆ, ಡೆಲ್ಟಾ ಎಲ್. ಸೊ ಇದನ್ನ ಎಲ್ ಮೇಲ್ಗಡೆ ಟ್ರಾನ್ಸ್ಫರ್ ಮಾಡಿದ್ರೆ ಎಫ್ ಎಲ್ ಡಿವೈಡೆಡ್ ಬೈ ಗಾಮಾ ಎ, ದಟ್ ಈಸ್ ದ ಯಂಗ್ಸ್ ಮಾಡ್ಯುಲಸ್ ಎ. ಸೊ ದಿಸ್ ಇಸ್ ದ ಫಾರ್ಮುಲಾ ಫಾರ್ extension or elongation of a material, okay. Now based on this question, the following four wires of a length L, okay, L ಕೊಟ್ಟಿದ್ದಾರೆ, ಡಿಫರೆಂಟ್ ಆಪ್ಷನ್ಸ್, ಒಂದು 100 ಸೆಂಟಿಮೀಟರ್, ಇನ್ನೊಂದು 200, 300, 400 ಕೊಟ್ಟಿದ್ದಾರೆ. ಆಮೇಲೆ ರೇಡಿಯಸ್ ಸಹಿತ ಕೊಟ್ಟಿದ್ದಾರೆ, r ಅಂಡ್ ಮೇಡ್ ಅಪ್ ಆಫ್ ಸೇಮ್ ಮೆಟೀರಿಯಲ್ ಅಂದ್ರೆ ದಿಸ್ ಯಂಗ್ಸ್ ಮಾಡ್ಯುಲಸ್ ವಿಲ್ ರಿಮೈನ್ ಸೇಮ್, ಓಕೆ. ವಿಚ್ ಆಫ್ ದೀಸ್ ವಿಲ್ ಹ್ಯಾವ್ ದ ಲಾರ್ಜೆಸ್ಟ್ ಎಕ್ಸ್ಟೆನ್ಷನ್ ವೆನ್ ದ ಸೇಮ್ ಟೆನ್ಷನ್ ಅಂದ್ರೆ ದಿಸ್ ಒನ್, ಓಕೆ. ಈ ಫೋರ್ಸ್ ನ ಪರ್ಪೆಂಡಿಕ್ಯುಲರ್ ಫೋರ್ಸ್ ಅನ್ಬೋದು, ನಾರ್ಮಲ್ ಫೋರ್ಸ್ ಅನ್ಬೋದು, ಟೆನ್ಷನ್ ಫೋರ್ಸ್ ಅನ್ಬೋದು, ವೇಟ್ ಅನ್ಬೋದು, ಓಕೆ, ಸೇಮ್ ಮೀನಿಂಗ್, ಓಕೆ. ಎಫ್ ಅಂದ್ರೆ ಈ ಎಲ್ಲಾ ಟರ್ಮ್ಸ್ ಇಂದನೂ ಕರಿಬಹುದು. ಗಾಟ್ ಇಟ್? Now, ಇವಾಗ this extension or elongation depends on only, okay, directly proportional to the length and inversely proportional to the area. And area ಅಂತಂದ್ರೇನು? ಏರಿಯಾ. ಸೊ ಜನರಲಿ, ಓಕೆ, ಏರಿಯಾ ಅಂತಂದ್ರೆ ಈ ವೈರ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ಏರಿಯಾ ಏನಂತ ಕನ್ಸಿಡರ್ ಮಾಡ್ತೀವಿ? ಟೋಟಲ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ತಗೊಂಡ್ರೆ ಪೈ ಆರ್ ಸ್ಕ್ವೇರ್. ಸೊ ದಟ್ ಮೀನ್ಸ್ ಎ ಇಟ್ ಈಸ್ directly proportional to the r square, right? Now use the same formula. So that means L is directly proportional to the elongation and inversely proportional to that area. Okay, elongation is inversely proportional to the area, and with respect to radius, it is also inversely proportional to r square. Okay, ಇವಾಗ ಏನು ಮಾಡೋದು? A ratio of this ಯಾವುದು ಜಾಸ್ತಿ ಇರುತ್ತೆ that will extend more, ಅಥವಾ extension produce will be highest. Okay, now
ಸೊ ಡೆಲ್ಟಾ ಎಲ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಯಾವುದು ಡೆಲ್ಟಾ ಎಲ್ ವ್ಯಾಲ್ಯೂ ಜಾಸ್ತಿ ಇರುತ್ತಲ್ಲ, ಓಕೆ, ಡೆಲ್ಟಾ ಎಲ್ ವ್ಯಾಲ್ಯೂ ಜಾಸ್ತಿ ಇರುತ್ತಲ್ಲ ಅದ್ರದ್ದು ಎಕ್ಸ್ಟೆನ್ಷನ್ ಜಾಸ್ತಿ ಇರುತ್ತೆ ಅಥವಾ ಎಲಂಗೇಷನ್ ಜಾಸ್ತಿ ಇರುತ್ತೆ. ಸೊ ಫಸ್ಟ್ ಆಪ್ಷನ್ ಎ ತಗೊಳ್ಳೋಣ. ಆಪ್ಷನ್ ಎ ಎಷ್ಟಿದೆ? ಎಲ್ ಇಸ್ 100 ಸೆಂಟಿಮೀಟರ್ ಅಂಡ್ ಆರ್ ಇಸ್ 0.2. ಸೊ ಎಲ್ ಇಸ್ 100 ಸೆಂಟಿಮೀಟರ್ ಡಿವೈಡೆಡ್ ಬೈ 0.2 ಇಂಟು 0.2 ಇದೆ. ಯಾಕೆ 2 ಟೈಮ್ಸ್? ಬಿಕಾಸ್ ಆರ್ ಸ್ಕ್ವೇರ್ ಇದೆ. ಸೊ ಇದಕ್ಕೆ ನಾ ಏನು ಮಾಡ್ತೀನಿ, ಈ ಪಾಯಿಂಟ್ಸ್ ಎಲಿಮಿನೇಟ್ ಮಾಡೋಕ್ಕೆ 10 ಡಿವೈಡೆಡ್ ಬೈ 10 ಮಾಡಿದ್ರೆ ಏನಾಗುತ್ತೆ? 0.2 ಇಂಟು 10 ಮಾಡಿದ್ರೆ ಎಷ್ಟಾಗುತ್ತೆ? 2 ಆಗುತ್ತೆ. ಸೊ ಅದೇ ರೀತಿ ಇದಕ್ಕೂ ಸಹಿತ ನಾನು 0.2ನ ಎಲಿಮಿನೇಟ್ ಮಾಡೋಕ್ಕೆ, ಅಂದರೆ 2ನ ಮಾಡೋಕ್ಕೆ ಮಲ್ಟಿಪ್ಲೈ ಡಿವೈಡ್ ಬೈ 10 ಮಾಡ್ತೀನಿ. ಸೊ ಫೈನಲ್ ಎಷ್ಟು ಸಿಗುತ್ತೆ? ಇದು 0.2 ಇಂಟು 10 ದಟ್ ಈಸ್ 2 ಆ್ಯಂಡ್ 0.2 ಇಂಟು 10 ದಟ್ ಈಸ್ 2. ಆ್ಯಂಡ್ ಇಲ್ಲಿ 10 ಇಂಟು 10 100 ಆಗುತ್ತೆ. ಅದನ್ನ ಮೇಲೆ ಶಿಫ್ಟ್ ಮಾಡ್ತೀನಿ. ಓಕೆ, ಮೇಲೆ ಶಿಫ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ? 100 ಇಂಟು 100 ಡಿವೈಡೆಡ್ ಬೈ ಎಷ್ಟಾಗುತ್ತೆ ಇಲ್ಲಿ? 2 ಇಂಟು 2. ಇವಾಗ ನೋಡಿ, 2 1 2 2 5 10, 2 1 2 2 5 10. ಸೊ 5 ಇಂಟು 5 ದಟ್ ಈಸ್ 25 ಆ್ಯಂಡ್ ಇಲ್ಲಿ ಒಂದು 0 ಇಲ್ಲೊಂದು 0. ಸೊ 2500 ಆಯಿತು. ಓಕೆ, ದಟ್ ಈಸ್ ಫಾರ್ ಎ. ನಾವು ನೀವು ಕೇಳ್ಬೋದು, ಸರ್ ಯೂನಿಟ್ ಬೇರೆ ಇದೆಯಲ್ಲ ಅಲ್ಲಿ, ಸೆಂಟಿಮೀಟರ್ ಆ್ಯಂಡ್ ಮಿಲಿಮೀಟರ್. ಸೊ ರೇಷೋ ತೊಗೊಂಡ್ರೆ ಎಲ್ಲದಕ್ಕೂ ಸೇಮ್ ಬರುತ್ತಲ್ಲ, ನೋಡ್ಬೋದು ನೀವು. ಸೊ ಸೆಂಟಿಮೀಟರ್ ಇಲ್ಲೂ ಸಹಿತ ಮೀಟರ್, ಮಿಲಿಮೀಟರ್ ಸೇಮ್ ವ್ಯಾಲ್ಯೂಸ್ ಬರುತ್ತೆ. ರೇಷೋ ವಿಲ್ ಬಿ ಸೇಮ್, ರೈಟ್? ಸೊ ಅದರಿಂದ ನಾನು ಇಗ್ನೋರ್ ಮಾಡ್ತೇನೆ. ನಾವು ಆಪ್ಷನ್ ಬಿ ಏನಿದೆ? 200. ಸೊ ಡೈರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ, 200 ಇಂಟು 100 ಮಾಡ್ತೀನಿ. ಯಾಕೆ? ಇಲ್ಲೂ ಸಹಿತ 0.4 ಇದೆ, 2 ಟೈಮ್ ಬರೀತೀನಿ. 0.4 ಇಂಟು 0.4 ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 10 ಮಾಡ್ತೀನಿ. ಏನಾಗುತ್ತೆ? ಸೊ ಇಲ್ಲಿ 4 ಇಂಟು 4 ಆಗುತ್ತೆ. ನಾವು 4 1 4, 4 5 20. ಓಕೆ, ನಾವು ಅದೇ ರೀತಿ ನಾನು ಇಲ್ಲಿ ಮಾಡಿದ್ರೆ, ಓಕೆ, 4 1 4, 4 2 8, 4 5 20. ಸೊ ಎಷ್ಟಾಯಿತು? 25 5 125, ರೈಟ್? ಸೊ 125 ಆ್ಯಂಡ್ 1 0. ಓಕೆ, 1500 ಆಯಿತು. ನಾವು ಆಪ್ಷನ್ ಸಿ ಕನ್ಸಿಡರ್ ಮಾಡ್ಕೊಂಡ್ರೆ, ಸೊ 300 ಇದೆ. ಓಕೆ, ಆಪ್ಷನ್ 300 ಡಿವೈಡೆಡ್ ಬೈ ಇಲ್ಲಿ 0.6 ಇದೆ. ಮಲ್ಟಿಪ್ಲೈ ಡಿವೈಡ್ ಬೈ 10 ಎಷ್ಟಾಗುತ್ತೆ? ದಟ್ ಈಸ್ 6 ಇಂಟು 6 ಆಗುತ್ತೆ. ಇಲ್ಲಿ 100 ಮಲ್ಟಿಪ್ಲಿಕೇಶನ್ ನೀವು ನೋಡ್ಬೋದು. 6 6, 5 6 30, ರೈಟ್? ಸೊ ಮಿಕ್ಕಿದ್ದೆಷ್ಟು? 50 ಇಂಟು 100 ಆಗುತ್ತೆ. ಓಕೆ, ಇಲ್ಲಿ ಬರೀತೀನಿ ಆಪ್ಷನ್ ಸಿ. ಸೊ 50 ಇಂಟು 100 ಡಿವೈಡೆಡ್ ಬೈ 6. ಓಕೆ, ಸೊ ಇವಾಗ ನಾವು ಏನು ಮಾಡ್ಬೋದು? ಏನು ಡಿವೈಡ್ ಮಾಡ್ಬೋದಾ? 6 ಎಷ್ಟಾಗುತ್ತೆ ನೋಡೋಣ. ಸೊ ಫೈನಲಿ 1250. ಓಕೆ, 2 3 6, ಓಕೆ, 2 2 4, 2 5 10, 25. ಓಕೆ, ಇಲ್ಲಿ ಡಿವೈಡ್ ಆಗಲ್ಲ. ಸೊ ಇದನ್ನ 2500 ಡಿವೈಡೆಡ್ ಬೈ 3 ಮಾಡ್ತೀನಿ. ಓಕೆ, ಸೊ ಫೈನಲ್ ಎಷ್ಟು ಸಿಗುತ್ತೆ ನಿಮಗೆ? 32500. ಓಕೆ, 3 6 18, 3 21, 8 3 24. ಓಕೆ, 8 8 3 24, 1 1, 3 3 ಸಾರಿ 3 3 9, 3 3 9 ಆ್ಯಂಡ್ 1 ಕ್ಯಾರಿ ಆ್ಯಂಡ್ 0, 3 3 9. ಸೊ ದ್ಯಾಟ್ ಈಸ್ 1 ಕ್ಯಾರಿ ಆ್ಯಂಡ್ ಪಾಯಿಂಟ್ 3 3 9. ಸೊ 9. ಸೊ ಇದು ಸೊ ಆನ್ ಆಗುತ್ತೆ. ಸೊ ಅದನ್ನು ನಾನು ರೌಂಡ್ ಫಿಗರ್ ಮಾಡಿ 833.3. ಓಕೆ, ಇಷ್ಟು ಮಾಡಿದೆ. ಸೊ ಆಪ್ಷನ್ ಸಿ ಇಷ್ಟು ಸಿಕ್ತು. ಆಪ್ಷನ್ ಡಿ ಎಲ್ಲಿ ಮಾಡ್ತೇನೆ? ಆಪ್ಷನ್ ಡಿ ಇಲ್ಲೇ ಇದೆಯಲ್ಲ. ಸೊ 400. ಓಕೆ, ದಟ್ ಈಸ್ ಅ ಚೇಂಜ್ ಇನ್ ಲೆಂತ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್. ಆ್ಯಂಡ್ ಇಲ್ಲಿ 8 ಇಂಟು 8 ಇಂಟು 100 ಮಲ್ಟಿಪ್ಲೈ ಡಿವೈಡ್ ಬೈ 10. ಸೊ 4 1 4, 4 2 8. ಓಕೆ, ಡನ್. 2 1 2, 2 5 10, 0 ಆ್ಯಂಡ್ 5000 ಡಿವೈಡೆಡ್ ಬೈ 8. 500 ಡಿವೈಡೆಡ್ ಬೈ 8 ಅಂದರೆ ಎಷ್ಟು ಬರುತ್ತೆ ನೋಡೋಣ? 500 ಡಿವೈಡೆಡ್ ಬೈ 8 ಎಷ್ಟು ಬರ್ಬೋದು? 8 6 48 ಆ್ಯಂಡ್ 2, 8 4 2 8 16, ರೈಟ್? ಸೊ ಜಸ್ಟ್ 600 ಸಮಥಿಂಗ್ ಬರುತ್ತೆ. ಸೊ ಇಟ್ ಈಸ್ ಅರೌಂಡ್ 625 4 ಆಗುತ್ತೆ. ಸೊ ಇಲ್ಲಿ 50. ಓಕೆ, ಇಟ್ ಈಸ್ ಅ 0 ಆ್ಯಂಡ್ ಇಟ್ ಇಸ್ 0 ಆ್ಯಂಡ್ ಇಲ್ಲಿ 0 ಬರುತ್ತೆ. 4 ಉಳಿತೆ ಆ್ಯಂಡ್ 0 ಎಷ್ಟಾಗುತ್ತೆ? ಎಸ್ 40, 5 8 40. ಸೊ 625. ಸೊ ಇದಕ್ಕೆ ಕಂಪೇರ್ ಮಾಡಿದ್ರೆ ಎಷ್ಟು ಬಂತು? 2500. ಇದಕ್ಕೆ ಕಂಪೇರ್ ಮಾಡಿದ್ರೆ ಎಷ್ಟು ಬಂತು? 1250. ಇದಕ್ಕೆ ಕಂಪೇರ್ ಮಾಡಿದ್ರೆ 833.4. ಇದಕ್ಕೆ ಕಂಪೇರ್ ಮಾಡಿದ್ರೆ 625 ಬಂದಿದೆ, ರೈಟ್? ಸೊ ಹೈಯೆಸ್ಟ್ ಎಕ್ಸ್ಟೆನ್ಷನ್ ಯಾವ್ದು ಬರುತ್ತೆ? ಆಪ್ಷನ್ ಎ, ರೈಟ್? ಆಪ್ಷನ್ ಎಗೆ ಬರುತ್ತೆ. ನಾವು ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್. ಎ ಸ್ಪ್ರಿಂಗ್ ಇಸ್ ಸ್ಟ್ರೆಚ್ಡ್ ಬೈ ಅಪ್ಲೈಯಿಂಗ್ ಅ ಲೋಡ್ ಟು ಇಟ್ಸ್ ಫ್ರೀ ಎಂಡ್. ದ ಸ್ಟ್ರೈನ್ ಪ್ರೊಡ್ಯೂಸ್ಡ್ ಇನ್ ದ ಸ್ಪ್ರಿಂಗ್ ಈಸ್. ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಓಕೆ, ಎ ಸ್ಪ್ರಿಂಗ್ ಇಲ್ಲಿ ಕೊಟ್ಟಿರೋದು ಸ್ಪ್ರಿಂಗ್. ಓಕೆ, ಈ ಸ್ಪ್ರಿಂಗ್ ಕೊಟ್ಟಿದ್ದಾರೆ ಅನ್ಕೊಳ್ಳಿ. ಸೊ ಸ್ಪ್ರಿಂಗ್ ಕೊಟ್ಟಿದ್ದಾರೆ. ಇವಾಗ ಬೈ ಅಪ್ಲೈಯಿಂಗ್ ಎ ಲೋಡ್, ಇಲ್ಲಿ ಲೋಡ್ನ ಅಪ್ಲೈ ಮಾಡ್ತೀನಿ. ಓಕೆ, ಅಪ್ಲೈಯಿಂಗ್ ಎ ಲೋಡ್.
Okay, now applying a load, that is F nothing but mg, so that is nothing but weight of the body. Free end, the strain is produced. ಏನಾಗುತ್ತೆ ಇಲ್ಲಿ ಡ್ಯೂ ಟು ವೇಟ್ ಇದು ಕೆಳಗಡೆ ಬಂದ್ಬಿಡುತ್ತೆ. ಓಕೆ, ಡ್ಯೂ ಟು ವೇಟ್ ಇದು ಕೆಳಗಡೆ ಬಂದ್ಬಿಡುತ್ತೆ, ಈ ತರ ಕೆಳಗಡೆ ಬಂದ್ಬಿಡುತ್ತೆ, ರೈಟ್. ಕೆಳಗಡೆ ಬಂದ್ಬಿಡುತ್ತೆ. ಓಕೆ, ಅಂಡ್ ಇಲ್ಲಿ ಚೇಂಜ್ ಇನ್ ಲೆಂತ್ ಆಗುತ್ತೆ. ಸೊ ದಿಸ್ ಇಸ್ ಒರಿಜಿನಲ್ ಲೆಂತ್. ಓಕೆ, ದಿಸ್ ಇಸ್ ದ ಒರಿಜಿನಲ್ ಲೆಂತ್. ಸ್ಟ್ರೇನ್ ಪ್ರೊಡ್ಯೂಸ್ಡ್ ಇನ್ ದ ಸ್ಪ್ರಿಂಗ್, ಯಾವ ತರ ಸ್ಟ್ರೇನ್ ಇದು ನೋಡಿ, ಫೋರ್ಸ್ ಯಾವ ರೀತಿ ಆಕ್ಟ್ ಆಗ್ತಿರುತ್ತೆ ಅಲಾಂಗ್ ದಿಸ್ ಎಡ್ಜಸ್, ರೈಟ್. ಟ್ಯಾಂಜೆನ್ಷಿಯಲಿ ಫೋರ್ಸ್ ಆಕ್ಟ್ ಆಗ್ತಿರುತ್ತೆ. ದಟ್ ಮೀನ್ಸ್ ಟ್ಯಾಂಜೆನ್ಷಿಯಲ್ ಫೋರ್ಸ್, ದಟ್ ಈಸ್ ಅ ಪ್ಯಾರಲಲ್ ಫೋರ್ಸ್ ಅಂತಂದ್ರೆ ದಟ್ ಈಸ್ ಅ shear. Okay, so therefore which option is right? The option B is the right one. Okay, now let's move on to the next question. Young's modulus is defined as the ratio. Young's modulus ಯಾವ್ದಕ್ಕೆ ಡಿಫೈನ್ ಮಾಡ್ತೀವಿ? With respect to length, right? That is Young's modulus ನ ಯಾವ ತರ ಡಿಫೈನ್ ಮಾಡ್ತೀವಿ? Stress divided by strain, right? But ಯಾವ ತರ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಆಗಿರುತ್ತೆ ನೋಡಿ. ಫಸ್ಟ್ ಆಫ್ ಆಲ್, modulus of elasticity ಅಂದ್ರೆ ಇಟ್ ಇಸ್ ಅ ಸ್ಟ್ರೆಸ್ ಡಿವೈಡೆಡ್ ಬೈ ಸ್ಟ್ರೈನ್. ಯಂಗ್ಸ್ ಮಾಡ್ಯುಲಸ್ಗೆ ಯಾವ್ದಕ್ಕೆ ಯೂಸ್ ಡಿಫೈನ್ ಮಾಡ್ತೀವಿ? ಇಟ್ ಇಸ್ ಅ ನಾರ್ಮಲ್, ಅಂದ್ರೆ ಲಾಂಗಿಟ್ಯೂಡಲ್ ಸ್ಟ್ರೆಸ್ ಅಂಡ್ ಲಾಂಗಿಟ್ಯೂಡಲ್ ಸ್ಟ್ರೈನ್ಗೆ. ಸೊ ಇಲ್ಲಿ ಆಪ್ಷನ್ ನೋಡೋಣ. ಹೈಡ್ರಾಲಿಕ್ ಸ್ಟ್ರೆಸ್ ಅಂಡ್ ಹೈಡ್ರಾಲಿಕ್ ಸ್ಟ್ರೈನ್ ಅಂದ್ರೆ ಇಲ್ಲಿ ಏನಾಗಿತ್ತು? ವಾಲ್ಯೂಮ್, ನೋ ವಾಲ್ಯೂಮ್ ಆಯ್ತು, ಅದು ಬಲ್ಕ್ಗೆ ಯೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಒನ್, ಶಿಯರಿಂಗ್ ಸ್ಟ್ರೆಸ್ ಅಂಡ್ ಶಿಯರಿಂಗ್ ಸ್ಟ್ರೈನ್. ದಿಸ್ ಇಸ್ ಫಾರ್ ಶಿಯರ್ ಮಾಡ್ಯುಲಸ್ಗೆ ಆಯ್ತು. ಟೆನ್ಸೈಲ್ ಸ್ಟ್ರೆಸ್ ಅಂಡ್ ಲಾಂಗಿಟ್ಯೂಡಲ್ ಸ್ಟ್ರೆಸ್. Tensile stress andre length wise, longitudinal strain andre length wise, therefore it is right. Next one, bulk, it is also defined for volume, therefore it is also wrong. So right answer, that is the option C. Now let's move on to the next question. Two wires A and B are stretched by the same load. If the area of the cross section of a wire A is a double that of a B, then stress on the B is. So ಇಲ್ಲಿ two condition ಕೊಟ್ಟಿದ್ದಾರೆ. Okay, wire 1, wire A and wire B. Wire A and wire B. Okay, wire A and wire B. Now here you see two wires stretched by the same load. Same load andre F and F ಅಂತ ಕನ್ಸಿಡರ್ ಮಾಡ್ಕೋತೀನಿ. Okay, F and F ಅಂತ ಕನ್ಸಿಡರ್ ಮಾಡ್ಕೋತೀನಿ. Next, if the area of cross section of a wire A is double that of B, ಅಂದ್ರೆ ಇದನ್ನ ನನ್ನ ಏರಿಯಾ ಆಫ್ B ನ A ಅಂತ ತಗೊಂಡ್ರೆ, what about wire A? This is a 2 times of A. This A, wire A, this is A ಅಂದ್ರೆ ಏರಿಯಾ. Okay, ಕನ್ಫ್ಯೂಸ್ ಆಗ್ಬಿಡಿ. ನೆಕ್ಸ್ಟ್ ಇಲ್ಲಿ ಕೇಳ್ತಿರೋದು then stress on the B. ಸೊ ಸ್ಟ್ರೆಸ್ ಪ್ರಕಾರ ನೋಡೋದಾದ್ರೆ, ಓಕೆ, ಸ್ಟ್ರೆಸ್ ಪ್ರಕಾರ ನೋಡೋದಾದ್ರೆ ದಟ್ ಈಸ್ ಅ ಲೋಡ್ ಅಕಾರ್ಡಿಂಗ್ ಟು ದ ಕ್ವೆಶ್ಚನ್. ಓಕೆ, ಇದು ಆಕ್ಚುಲಿ ವಾಟ್ ಯು ಕ್ಯಾನ್ ಸೇ ಅಪ್ಲೈಡ್ ಫೋರ್ಸ್ ಡಿವೈಡೆಡ್ ಬೈ ಏರಿಯಾ ಬರಬೇಕು, ಅಥವಾ ರೀಸ್ಟೋರಿಂಗ್ ಫೋರ್ಸ್ ಡಿವೈಡೆಡ್ ಬೈ ಏರಿಯಾ ಬರಬೇಕು. ಸೊ ಇಲ್ಲಿ ಲೋಡ್ ಕೊಟ್ಟಿರೋದ್ರಿಂದ ಅಪ್ಲೈಡ್ ಫೋರ್ಸ್ ನಥಿಂಗ್ ಬಟ್ ಇಟ್ ಇಸ್ ಅ ಲೋಡ್ ಡಿವೈಡೆಡ್ ಬೈ ಏರಿಯಾ. ಓಕೆ, ಸೊ ಇದನ್ನು ನಾನು ಶಾರ್ಟ್ ಆಗಿ S1 ಫಾರ್ ಎಸ್. ಓಕೆ, ಸ್ಟ್ರೆಸ್ ಪ್ರೊಡ್ಯೂಸ್ಡ್ ಆನ್ ಎ ವೈರ್ ಅಂಡ್ ಲೋಡ್ ಸೇಮ್ ಇದೆ F ಡಿವೈಡೆಡ್ ಬೈ ಎ ವೈರ್ಗೆ ಎಷ್ಟಿದೆ? ದಟ್ ಈಸ್ 2A. ಅದೇ ರೀತಿ S2 stress produced on B wire. Okay, so this load is same, and what about area? It is just A. So ನಾವು ಕಂಪೇರ್ ಮಾಡೋಣ SA and SB. So force is same, right? ಅಂದ್ರೆ load same ಇದೆ. So ಕ್ರಾಸ್ ಮಲ್ಟಿಪ್ಲೈ ಮಾಡಿ ಎಷ್ಟು ಬರುತ್ತೆ? SA into 2A, that is equal to SB into A, right? So ನೀವು ನೋಡಬಹುದು ಇಲ್ಲಿ area get cancel, ರೋ 2 times of A into SB. Andre stress produced on wire B is 2 times compared to the stress in a wire. So therefore, which one? Twice that on A equal to that on A and half. This should be half that on A and 4 times that on A. So ಇಲ್ಲಿ ನಮಗೆ ಕ್ಲಿಯರ್ ಆಗಿ ಕಾಣಿಸ್ತದೆ. That is twice that on A. Okay, twice that on A. Now next one. Wire is stretched such that its volume remains constant. Wire stretched such that it's a volume constant. The Poisson's ratio of the material of the wire. So Poisson's ratio andrenu first of all. Okay, so that is the lateral strain. Okay, lateral strain divided by longitudinal strain. Andrenu, see, ಒಂದು ವೈರ್ನ ಕಂಪೇರ್ ಮಾಡ್ಕೊಂಡ್ರೆ, ಓಕೆ, ಒಂದು ವೈರ್ನ ಕಂಪೇರ್ ಮಾಡ್ಕೊಂಡ್ರೆ ಇದ್ರ ಮೇಲೆ ಫೋರ್ಸ್ ಆಕ್ಟ್ ಆಗುತ್ತೆ ಅನ್ಕೊಳ್ಳಿ. ಓಕೆ, ಇದ್ರ ಮೇಲೆ ಫೋರ್ಸ್ ಆಕ್ಟ್ ಆದ್ರೆ ಒಂದು ಲೆಂತ್ ವೈಸ್ ಚೇಂಜ್ ಆಗುತ್ತೆ. ಲೆಂತ್ ವೈಸ್ ಚೇಂಜ್ ಆದ್ರೆ ಏನಾಗುತ್ತೆ? ಏರಿಯಾ ಚೇಂಜ್ ಆಗುತ್ತೆ, ರೈಟ್? ಸೊ ಇವಾಗ ದಿಸ್ ಈಸ್ ಫಾರ್ ಎಕ್ಸಾಂಪಲ್. ಓಕೆ, ಇವಾಗ ಇನಿಷಿಯಲ್ ಆಗಿ ಕನ್ಸಿಡರ್ ಮಾಡ್ಕೋಣ. ಇನಿಷಿಯಲ್ ಆಗಿ ಕನ್ಸಿಡರ್ ಮಾಡ್ಕೊಂಡ್ರೆ ಲ್ಯಾಟ್ರಲ್. ಸೊ ಫಸ್ಟ್ ಇದನ್ನ ಆರ್ ಅಂತ ಕನ್ಸಿಡರ್ ಮಾಡ್ಬೋದು. ಓಕೆ, ದಿಸ್ ಇಸ್ ಅ ಆರ್, ದಿಸ್ ಇಸ್ ಅ ಆರ್. ಓಕೆ, ದಿಸ್ ಇಸ್ ಇನಿಷಿಯಲ್ ಆರ್.
Okay, here also any side you can consider. This is the initial r. Okay, and this is initial length L1 ಅಥವಾ L. ಸೊ ಇದ್ರ ಮೇಲೆ ಫೋರ್ಸ್ ಆಕ್ಟ್ ಆಗಿದೆ ಅನ್ಕೊಳ್ಳಿ, ಇದ್ರ ಮೇಲೆ ಫೋರ್ಸ್ ಆಕ್ಟ್ ಆಯ್ತು. ಇವಾಗ ಏನಾಗುತ್ತೆ, ಫೋರ್ಸ್ ಆಕ್ಟ್ ಆದ್ಮೇಲೆ ಈ ತರ ಚೇಂಜ್ ಆಗಿರುತ್ತೆ ಅನ್ಕೊಳ್ಳಿ, ಈ ತರ ಚೇಂಜ್ ಆಗಿರುತ್ತೆ. ಈ ತರ ಚೇಂಜ್ ಆದಾಗ ಇಲ್ಲಿ ರೇಡಿಯಸ್ ಚೇಂಜ್ ಆಯ್ತು, ರೈಟ್? ರೇಡಿಯಸ್ ಚೇಂಜ್ ಆಯ್ತು, ಲೆಂತ್ ಚೇಂಜ್ ಆಯ್ತು. ದಟ್ ಈಸ್ ಎಲ್ ಎಫ್ ಅಂಡ್ ದಿಸ್ ಇಸ್ ಆರ್ ಎಫ್, ರೈಟ್? ಸೊ ಇವುಗಳನ್ನ ನಾವು ಚೇಂಜ್ ಒರಿಜಿನಲ್ ಡೈಮೆನ್ಷನ್ ಟು ದ ಚೇಂಜ್ ಇನ್ ಡೈಮೆನ್ಷನ್ ಟು ದ ಒರಿಜಿನಲ್ ಡೈಮೆನ್ಷನ್ಸ್ ಅಂತ ಡಿಫೈನ್ ಮಾಡ್ತೀವಿ. ಸ್ಟ್ರೇನ್ ಈಸ್ ನಥಿಂಗ್ ಬಟ್ ಚೇಂಜ್ ಇನ್ ಡೈಮೆನ್ಷನ್ ಟು ದ ಒರಿಜಿನಲ್ ಡೈಮೆನ್ಷನ್ಸ್, ರೈಟ್? ನಾವು ಇವಾಗ ಕನ್ಸಿಡರ್ ಮಾಡ್ಕೊಂಡ್ರಿ ಲ್ಯಾಟ್ರಲ್ ಅಂದ್ರೆ ಈ ಸೈಡ್, ಓಕೆ, ವಿತ್ ರೆಸ್ಪೆಕ್ಟ್ ಟು ಏರಿಯಾ ಸೈಡ್. ಸೊ ಇದನ್ನ ಆರ್ ನ ಯಾವ ತರ ಬರೀಬಹುದು, ಡೆಲ್ಟಾ ಆರ್ ಡಿವೈಡೆಡ್ ಬೈ ಆರ್. ನೆಕ್ಸ್ಟ್ ಒನ್, ಇದನ್ನ ಲೆಂತ್ ವೈಸ್ ಮಾಡೋದಾದ್ರೆ ಡೆಲ್ಟಾ ಎಲ್ ಡಿವೈಡೆಡ್ ಬೈ ಎಲ್ ಮಾಡ್ಬೋದಿತ್ತು, ರೈಟ್? ಸೊ ಇವಾಗ ಕೊಟ್ಟಿರೋದು ವೈರ್, ಸೇಮ್ ವೈರ್ ಅನ್ಕೋಣ. ಎ ವೈರ್ ಸ್ಟ್ರಕ್ಚರ್ಡ್ ಸಚ್ ದಟ್ ಇಟ್ಸ್ ವಾಲ್ಯೂಮ್ ಕಾನ್ಸ್ಟೆಂಟ್, ಓಕೆ, ವಾಲ್ಯೂಮ್ ಕಾನ್ಸ್ಟೆಂಟ್ ಆಗಿದೆ. ವಾಟ್ ಇಸ್ ದ ವಾಲ್ಯೂಮ್ ಆಫ್ ದಿಸ್ ವೈರ್? ದಟ್ ಈಸ್ ಅ ಪೈ ಆರ್ ಸ್ಕ್ವೇರ್ ಎಲ್, ರೈಟ್? ಪೈ ಆರ್ ಸ್ಕ್ವೇರ್ ಎಲ್. ನಾವು ಇವಾಗ ಡಿಫರೆನ್ಶಿಯೇಟ್ ಮಾಡೋಣ. ಯಾಕೆ ಸ್ಟ್ರೆಚ್ ಮಾಡಿದ್ರ? ಓಕೆ, ಡಿ ವಿ ವಿತ್ ರೆಸ್ಪೆಕ್ಟ್ ಟು ಆರ್ ಆಸ್ ವೆಲ್ ಆಸ್ ಎಲ್, ಓಕೆ, ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಆರ್ ವಿತ್ ರೆಸ್ಪೆಕ್ಟ್ ಎಲ್ ಎರಡು ಕಡೆ ಚೇಂಜ್ ಆಗಿದ್ರೆ ಎರಡು ಸತಿ ಡಿಫರೆನ್ಶಿಯೇಟ್ ಮಾಡಬೇಕು. ಸೊ ಪೈ ಇಸ್ ಕಾನ್ಸ್ಟೆಂಟ್, therefore I keep it outside, okay? So differentiate with respect to r, that therefore dr, 2 times of r into dr into l, because l is a constant. First I'll consider product, okay? Now next one, ಇವಾಗ l constant ಆಗಾಯ್ತು. ನೆಕ್ಸ್ಟ್ r ನ ಕಾನ್ಸ್ಟೆಂಟ್ ಆಗಿರುತ್ತೆ, r ಸ್ಕ್ವೇರ್ ಇಂಟು dl, okay? Now so dv divided by v, ಇವಾಗ ಏನಾಗುತ್ತೆ, ಪೈ, ನೆಕ್ಸ್ಟ್ ಯಾವುದು 2r dr, okay, and l plus r square into dl. So all divided by pi r square l, right? ಇವಾಗ ನೋಡಿ, ಸೊ ಪೈ ಗೆಟ್ ಕ್ಯಾನ್ಸಲ್. ಇದನ್ನ ಅವ್ರು ಹೇಳ್ತಾರೆ ಕಾನ್ಸ್ಟೆಂಟ್. ಸೊ ದೇರ್ ಇಸ್ ಕಾನ್ಸ್ಟೆಂಟ್ ಅಂದ್ರೆ ಡಿಫರೆನ್ಶಿಯೇಷನ್ ಆಫ್ ಅ ಕಾನ್ಸ್ಟೆಂಟ್ ಏನಾಗುತ್ತೆ, 0 ಆಗುತ್ತೆ. ಸೊ therefore 0. ಸೊ ಓಪನ್ ದ ಬ್ರಾಕೆಟ್, 2r, ಈ ಎಲ್ಲ ಈ ಕಡೆ ತಗೋತೀನಿ, ಇಂಟು dr ಡಿವೈಡೆಡ್ ಬೈ r ಸ್ಕ್ವೇರ್ ಇಂಟು l, ಓಕೆ, ಪ್ಲಸ್ r ಸ್ಕ್ವೇರ್ ಇಂಟು dl divided by r square into l, okay? Now further simplification ಅಂದ್ರೆ ಯಾವ ತರ ಮಾಡ್ತೀರಾ, r and r, l and l get cancel ಆಯ್ತು, ಮಿಕ್ಕಿದಷ್ಟು 2dr divided by r plus r square cancel, dl divided by l. ಸೊ ಇವಾಗ ರೀಅರೇಂಜ್ ಮಾಡ್ಕೋತೀನಿ, ಹೇಗೆ, ಇನ್ ಟರ್ಮ್ಸ್ ಆಫ್ dl divided by l ಅಥವಾ ಡೆಲ್ಟಾ l divided by l ಅಂತಾನು ಮಾಡ್ಕೋಬಹುದು, ಓಕೆ? ನಾವು ಮೈನಸ್ 2dr divided by r, am I right? ಸೊ ಇದನ್ನ ಡೆಲ್ಟಾ l divided by l ಅಂತಾನು ಮಾಡ್ಕೋಬಹುದು, ನಥಿಂಗ್ ರಾಂಗ್, ಓಕೆ? ಪಾಯ್ಸನ್ಸ್ ರೇಷಿಯೋ ಏನ್ ಹೇಳುತ್ತದು, ಮೈನಸ್ dr divided by r dl divided by l. Now dr divided by r ಎಷ್ಟು, ಸೊ dr divided by dr ಅದನ್ನ ಆಸ್ ಇಟ್ ಈಸ್ ಕನ್ಸಿಡರ್ ಮಾಡ್ಕೋತೀನಿ. ನಾವು dl divided by l ಎಷ್ಟು ಬಂದಿದೆ, ಮೈನಸ್, ಓಕೆ? ಸೊ ಇಲ್ಲಿ ಮೈನಸ್ ಬರಲ್ಲ, ಓಕೆ? ಡೆಫಿನೇಷನ್ ಅಕಾರ್ಡಿಂಗ್ ಟು ದ ಡೆಫಿನೇಷನ್ ಇಲ್ಲಿ ಮೈನಸ್ ಬರಲ್ಲ, ಓಕೆ? So d that is equal to, okay? Now next one, illu saita minus barala. So illi dr divided by r divided by dl anta minus 2 times of dl, right? 2r, okay, it is the r, right? dr divided by r, divided by r. You ನೋಡಿ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ dr get cancel, 1 divided by minus 2 ಎಷ್ಟಾಗುತ್ತೆ, 0.5 with a negative sign, right? So 5 that is equal to minus 0.5, no unit because it is the ratio of the same quantities, therefore 0.50, okay? Now let's move on to the next question. Young's modulus of a perfect, ಯಾವುದು ಪರ್ಫೆಕ್ಟ್ ರಿಜಿಡ್ ಬಾಡಿ ಅಂದ್ರೆ ಏನು, ಫೋರ್ಸ್ ಅಪ್ಲೈ ಮಾಡಿದ್ರೆ there is no change in the dimension. ಯಾವಾಗ ಚೇಂಜ್ ಇನ್ ಡೈಮೆನ್ಷನ್ಸ್ ಇರಲ್ಲ, what is the strain? It is a 0, okay? So ಇಲ್ಲಿ ಪರ್ಫೆಕ್ಟ್ ರಿಜಿಡ್ ಬಾಡಿ ಆಗಿರೋದ್ರಿಂದ no change in dimension. ರಿಜಿಡ್ ಅಂಡ್ ನಾನ್ ರಿಜಿಡ್ ಬಾಡಿ ಬಗ್ಗೆ ಕೇಳಿದ್ರಲ್ಲ, ರೈಟ್? no change in dimension, that means no strain. no strain ಅಂತಂದ್ರೆ strain is equal to 0. So according to the stress, okay, Young's modulus, ಅವ್ರು ಕೇಳಿದ್ರೆ Young's modulus ಅಲ್ಲ, okay? Young's modulus it is given by stress divided by strain, So Young's modulus, stress
divided by strain value, it is a 0. Therefore, it is a infinity. So, Young's modulus will be infinite. So, right answer, that is option C. Okay, got it? Now, let's move on to the next question. A metallic rod break when a strain produces is 0.2%. Percentage ಅಲ್ಲಿ ಕೊಟ್ಟಿದ್ದಾರೆ. The Young's modulus of the material of the rod 7 into 10 power 9 Newton per meter square. The area of cross sections of support a load of 10 power 4 Newton. So here we need to calculate. We need to calculate area. We need to calculate area. The area. Okay. Now, so here we can use stress. Okay, Young's modulus definition. Okay, ಅದರ ಪ್ರಕಾರ ನೋಡಿದ್ರೆ stress divided by strain. Stress divided by strain. ಈ Young's modulus ನ force divided by area and change in length divided by length ಅಂತ ಬರೀಬಹುದು. Young's modulus ನ ಮತ್ತೆ further change ಮಾಡ್ತೀನಿ. Okay, Young's modulus is equal to A. ಇದನ್ನ ಏನಿದು ಚೇಂಜ್ ಇನ್ ನಥಿಂಗ್ ಬಟ್ ಸ್ಟ್ರೈನ್ ಅಲ್ವಾ? ಸ್ಟ್ರೈನ್ ಎಷ್ಟು ಕೊಟ್ಟಿದ್ದಾರೆ? 0.2%. ಓಕೆ, ನಮಗೆ ಏರಿಯಾ ಬೇಕು. ದೇರ್ಫೋರ್ ಏರಿಯಾ ಇಸ್ ಈಕ್ವಲ್ ಟು ಎಫ್ ಡಿವೈಡೆಡ್ ಬೈ ಎ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದೀನಿ. ದಿಸ್ ಇಸ್ Young's modulus ಇಂಟು 0.2% ನ ಡಿವೈಡೆಡ್ ಬೈ 100 ಮಾಡ್ಬೋದಾ? ಜಸ್ಟ್ ಅ ಪ್ಯೂರ್ ನಂಬರ್. ನಾವು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಲೋಡ್ ಇಟ್ ಈಸ್ ಎ 10 power 4. Young's modulus that is a 7 into 10 power 9. Okay, 9 into 0.2 into 10 power 100, nothing but can I write it as a 10 power 2? This 100 can be written as a 10 power 2. ಅದನ್ನ ಶಿಫ್ಟ್ ಮಾಡಿದ್ದೀನಿ. ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ a is equal to 10 power 6 ಆಯಿತು, ಡಿವೈಡೆಡ್ ಬೈ 7 into 0.2 ಅಂದ್ರೆ ಎಷ್ಟು? 0.2, ಇಟ್ ಇಸ್ 0.2 ಅಂತಂದ್ರೆ 1. ಓಕೆ, ಸೊ ಅದೇ ತರ ನಾವು ಮಲ್ಟಿಪ್ಲೈ ಮಾಡಿದ್ರೆ ಇಟ್ ಇಸ್ 1.4, ರೈಟ್? 1.4 into 10 power 9. ಸೊ ಫರ್ದರ್ ಸಿಂಪ್ಲಿಫೈ ಮಾಡೋಣ. ಇದು ಮೇಲ್ಗಡೆ ಹೋದ್ರೆ ಏನಾಗುತ್ತೆ? 6 minus 9. ಓಕೆ, 1.4. 1.4 ನ ಯಾವ ತರ ಬರೀಬಹುದು? 0. ಓಕೆ, 0.0. ಓಕೆ, 0.7 ಬರೀಬಹುದಲ್ಲ? ಓಕೆ, 0.71 into 10 power minus 3, ರೈಟ್? ಸೊ ಇದನ್ನ ಸರ್ ನಮ್ಗೆ ಗೊತ್ತಾಗಲಿಲ್ಲ ಹೇಗೆ ಮಾಡಿದ್ರೆ ಅನ್ನೋದಕ್ಕೆ ಇಲ್ಲಿ ನೋಡಿ, ಇದನ್ನ 14 ಅನ್ಕೋತೀನಿ. ಓಕೆ, 14 ಅನ್ಕೊಂಡ್ರೆ ದಟ್ ಈಸ್ 1. ಸೊ ಡಿವೈಡ್ ಆಗಲ್ಲ, ದೇರ್ ಫೋರ್ 0 ತೊಗೊಂಡೆ. ಓಕೆ, 0 ಮಲ್ಟಿಪ್ಲೈ ಮಾಡಿದೆ, ಆಗಲ್ಲ, ಸ್ಟಿಲ್ ಇಟ್ ಈಸ್ ನಾಟ್ ಪಾಸಿಬಲ್. 0 ತೊಗೊಂಡೆ. ನಾವಿವಾಗ 17, 14 7 98 ಆಗುತ್ತಾ? ಎಸ್ ಆಗುತ್ತೆ. ಸೊ 2 ಆಲ್ರೆಡಿ 0 ತೊಗೊಂಡಿರಿಂದ ಇಲ್ಲಿ ಮತ್ತೊಂದು 0 ತಗೋಬಹುದು. 14 ಒಂದ್ಲೆ 14, ರೈಟ್? ಇಟ್ ಇಸ್ ಸ್ಟಿಲ್ ಇಟ್ ಇಸ್ 6, ರೈಟ್? ಅಂಡ್ ಸೊ ಆನ್ ಇಟ್ ಇಸ್ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ನಮಗೆ ಇಲ್ಲಿ 1.4 ಇದೆ, ಬಟ್ 14 ಅಂತ ತಗೊಂಡಿದ್ದೆ. ದೇರ್ ಫೋರ್ ಇದನ್ನ ಶಿಫ್ಟ್ ಮಾಡಿ ಎಷ್ಟಾಗುತ್ತೆ? 0.7 ಆಗುತ್ತೆ. ಸೊ ಏರಿಯಾ ಇಸ್ ಈಕ್ವಲ್ ಟು 0.71 ಇಂಟು 10 power minus 3. ಆಪ್ಷನ್ ನೋಡೋಣ. 10 power minus 3 ಅಲ್ಲಿಲ್ಲ. ಸೊ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 10 ಮಾಡ್ತೀನಿ. ಎಷ್ಟಾಗುತ್ತೆ? 7.1 ಇಂಟು 10 power minus 4 ಆಗುತ್ತೆ. ದಟ್ ಈಸ್ ಇನ್ ಟರ್ಮ್ಸ್ ಆಫ್ ಎ ಮೀಟರ್ ಸ್ಕ್ವೇರ್. ಗೆಟ್ ಮೈ ಪಾಯಿಂಟ್? ಸೊ ರೈಟ್ ಆನ್ಸರ್ ಇಸ್ 10 power minus 4. 7.1 ಇದೆ, ಬಟ್ 10 power minus 4, that is option B. Right? Now, next one. A stretched wire of a material whose Young's modulus Y is equal to, okay, Young's modulus 2 into 10 power 11 Newton per meter square has a Poisson's ratio 0.25. Its lateral strain epsilon 1 is equal to 10 power minus 3. The elastic energy density. Okay. So, elastic energy density, it is given by in two ways. Okay. One, strain. Okay. Strain square. Okay. Divided by 2. Idadru baribodu in terms of a strain. Athava stress. Okay, stress square divided by 2 gamma. That is the Young's modulus. Okay, ನಮಗೆ ಕೊಟ್ಟಿರೋದು ಯಾವುದು? Young's modulus in terms of a strain ಕೊಟ್ಟಿದ್ದಾರೆ, ರೈಟ್? ಸ್ಟ್ರೈನ್ ಅಂತಂದ್ರೆ ನಾವು ಇದನ್ನ ಯೂಸ್ ಮಾಡಬೇಕಾಗುತ್ತೆ. ಓಕೆ, ನೌ ಲೆಟ್ಸ್ ಫೈಂಡ್ ಔಟ್. ಇಲ್ಲಿ Poisson's ratio that is given by lateral strain epsilon 1, longitudinal strain that is epsilon 2. Okay, ನಮಗೆ epsilon 2 ಬೇಕು because Young's modulus it is defined as a longitudinal. Okay, length wise define ಮಾಡಿರ್ತಾರೆ. ಸೊ ಅದಕ್ಕೆ ನಾವು ಕನ್ವರ್ಟ್ ಮಾಡಬೇಕು. ನೌ ದಟ್ ಈಸ್ ಗಿವನ್ ಬೈ epsilon 1 ಡಿವೈಡೆಡ್ ಬೈ Poisson's ratio. ಎಷ್ಟಾಗುತ್ತೆ ಇದು? 10 power minus 3 ಡಿವೈಡೆಡ್ ಬೈ ಎಷ್ಟಾಗಿದೆ ಇದು? ಸಿಗ್ಮಾ 0.25. ಈ 0.25 ನ 4 ಅಂತ ಬರೀಬೋದಾ? 10 power minus 3. ಯಾಕೆ? 1 ಡಿವೈಡೆಡ್ ಬೈ 4 ಎಷ್ಟಾಗುತ್ತೆ? 0.25, ರೈಟ್? ನೌ ಇವಾಗ ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಎಲ್ಲಿ? ಎನರ್ಜಿ ಡೆನ್ಸಿಟಿ ದಟ್ ಈಸ್ ಈಕ್ವಲ್ ಟು Young's modulus ಎಷ್ಟಿದೆ? 2 into 10 power 11 into strain ಎಷ್ಟು ಬಂದಿದೆ? This is a strain, right? This is a strain. ಯಾಕಂದ್ರೆ this is a longitudinal strain. Okay, this is a longitudinal strain. This is a longitudinal strain. Longitudinal strain. Now
ಲಾಂಗಿಟ್ಯೂನಲ್ ಸ್ಟ್ರೈನ್ ಎಷ್ಟಿದೆ ಇದು 4 into 10 power minus 3 whole square divided by 2. Okay, now 2 get cancel, ಮಿಕ್ಕಿದೆಷ್ಟು energy density that is equal to 4 4 16 10 power 11 and 10 power minus 6 minus 3 power 2 ಅಂದರೆ 10 power minus 6. Energy density that is equal to 16 into 10 power 5. Okay, 10 power 5. What is the unit? Energy per unit volume. That is a joule per meter cube. Okay, joule per meter cube. So, you have the correct answer. That is 1.16. 16 ಒಂದೇ option ಇರೋದು. That is option A. Therefore, it is a 16 into 10 power 5 joule per meter cube. Yes. Now, let's move on to the next question. Let a wire be suspended from a ceiling, that is a rigid support, and stretched by a weight W, attached at its free end. The longitudinal stress at any point of a cross-sectional area A, the wire will be. The longitudinal stress. Stress is nothing but force divided by area or load divided by area, right? Or else, one more thing, weight divided by area. ಈ ಮೂರಲ್ಲಿ ಯಾವುದಾದ್ರೂ ಬರಿಬಹುದು. ಸೊ ಸ್ಟ್ರೆಸ್ ಇಸ್ ಈಕ್ವಲ್ ಟು ಇಲ್ಲಿ ಕೊಟ್ಟಿರೋದು ಯಾವುದು ಸಸ್ಪೆಂಡೆಡ್ ಫ್ರಮ್ ದ ಸೀಲಿಂಗ್. ಎ ವೈರ್ ಬಿ ಸಸ್ಪೆಂಡೆಡ್ ಫ್ರಮ್ ಸೀಲಿಂಗ್ ಅಂಡ್ ಸ್ಟ್ರೆಚ್ಡ್ ಬೈ ದ ವೇಟ್ ಎಷ್ಟು ಕೊಟ್ಟಿದ್ದಾರೆ W and area A. Simple. So W by A is the right answer. Now let's move on to the next question. Two wires are made up of same material, nothing but gamma is same. Okay, now and have a same volume, nothing but volume is constant, nothing but that is the initial volume and final volume, it is a constant, or else volume of one body and volume of a two body, it is a constant. Okay, now the first wire has a area of cross section. Okay, first wire. Okay, two wire consider ಮಾಡ್ಕೊಳ್ಳೋಣ. wire 1 and wire 2. Okay, wire 1 and wire 2 group ಮಾಡ್ಕೊಳ್ಳೋಣ. So wire 2 wires made up of same material means gamma 1 gamma 2 both are equal. That means gamma 1 that is equal to gamma 2. Done. Have same volume, that is the volume of 1 and volume of 2 both are equal. Volume of 1 and volume of 2 both are equal. Now cross sectional area of A and the second wire has a cross sectional area of 3A. That means ಇಲ್ಲಿ A and ಇದು 3A ಇದೆ. Now if the length of the first wire is increased by delta L, first wire ಎಷ್ಟುವರೆಗೆ increase ಮಾಡಿದ್ರೆ delta L, applying a force F and how much force is needed to stretch the second wire? How much force means ಇಲ್ಲಿ F2 question mark. Okay, ಇಲ್ಲಿ F1 ಎಷ್ಟು ವ್ಯಾಲ್ಯೂ ಇದೆ F ಅಂತ ಅನ್ಕೊಳ್ಳೋಣ. And how much force needed to stretch the second wire by the same amount means the change in length is the same. So ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ? Extension delta L that is equal to FL divided by gamma A. ಈ ಫಾರ್ಮುಲಾ ಯೂಸ್ ಮಾಡಬಹುದು. ಇಲ್ಲಿ ಕೊಟ್ಟಿರೋ ಡೇಟಾ ಪ್ರಕಾರ ಯಾವ್ದು ಕಾನ್ಸ್ಟೆಂಟ್ ಆಗಿದೆ? ಸೊ ಇಲ್ಲಿ ಗಾಮಾ ಕಾನ್ಸ್ಟೆಂಟ್ ಆಗಿದೆ, ರೈಟ್? ಗಾಮಾ ಕಾನ್ಸ್ಟೆಂಟ್ ಆಗಿದೆ, ಇಗ್ನೋರ್ ಮಾಡಿ. ಓಕೆ, ಬರೆಯೋದಿತ್ತಂದ್ರೂ ಬರೀರಿ. ಓಕೆ, ನೋ ಪ್ರಾಬ್ಲಮ್. ಓಕೆ, ಸೊ ಇವಾಗ ಡೆಲ್ಟಾ ಎಲ್ ಅಂತಂದ್ರೆ ಡೆಲ್ಟಾ L1 that is equal to ಡೆಲ್ಟಾ L2. ಸೇಮ್ ಎಕ್ಸ್ಟೆನ್ಷನ್ ಆಗಿರೋದ್ರಿಂದ ಬೋತ್ ಆರ್ ಈಕ್ವಲ್. ನಾವು F1 into L1 divided by gamma 1 into A1 that is equal to F2 L2 divided by gamma 2 into A2, right? ಸೊ ಇಲ್ಲಿ ನಮಗೆ F1 L1, ಸೊ L1 ಗೊತ್ತಿಲ್ಲ, ಬಟ್ ವಾಲ್ಯೂಮ್ ಕೊಟ್ಟಿದ್ದಾರಲ್ಲ, ವಾಲ್ಯೂಮ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ವಾಲ್ಯೂಮ್ ಇಟ್ ಇಸ್ ನಥಿಂಗ್ ಬಟ್ ಏರಿಯಾ ಇಂಟು ಲೆಂತ್ ಬರ್ಬೋದು, ರೈಟ್? ವಾಲ್ಯೂಮ್ ಆಫ್ 1 A1 L1, ವಾಲ್ಯೂಮ್ ಆಫ್ 2 A2 L2. ಸೊ V1 is equal to V2 ಅಂತಂದ್ರೆ that means A1 L1 that is equal to A2 L2 ಅಂತ ಅರ್ಥ. What is A1 value? That is A. L1 value we need to find out L1 as well as L2 relation. Okay, A2 value ಎಷ್ಟಿದೆ 3A and L2. So ನೀವು ನೋಡ್ಬೋದು AA get cancel, right? AA get cancel. So that means L1 is equal to 3 times of L2, right? So ಇಲ್ಲಿ ಬರಿಬೋದು, right? So substitute ಮಾಡೋಣ. F1 value it is a F and L1 value ಎಷ್ಟಿದೆ into 3L2 divided by gamma, that is a Young's modulus, gamma 1, gamma 2, it is the same, therefore I'll write it as it is, and A1 it is a A on the first wire, and F2 that we need to find out, F2 I'll write it as it is, and L2 as it is, and Young's modulus it is also as it is into A2 ಎಷ್ಟಿದೆ 3A, right? Now ಇವಾಗ ಸಿಂಪ್ಲಿಫಿಕೇಶನ್. ಓಕೆ, ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನೋಡೋಣ ಏನು ಬರುತ್ತೆ. ಸೊ ಗಾಮಾ A and L2 ಕ್ಯಾನ್ಸಲ್ಡ್ ಔಟ್. ಓಕೆ, ಮಿಕ್ಕಿದ್ದು ಯಾವುದು? ಡಿನಾಮಿನೇಟರ್ ಇಲ್ಲಿ 1, ಇಲ್ಲಿ ಡಿನಾಮಿನೇಟರ್ 3. ಕ್ರಾಸ್ ಮಲ್ಟಿಪ್ಲೈಡ್ how much you'll be getting? F2 that is equal to 3 into 3 F2, right?
Sorry, just F. So finally, that is a 9F. So ಎಷ್ಟು force require ಆಗುತ್ತೆ ಇಲ್ಲಿ F2 ಗೆ to stretch the wire to the same change in length, that is a 9 times of F. Okay, that is a 9 times of F. That is option C. ಅರ್ಥ ಆಯ್ತಾ? Now let's move on to the next question. The Young's modulus of a steel is twice that of a brass. Okay, same. ಏನ್ ಬರೆಯೋದು? Steel and okay, steel and ratio ನೋಡೋಣ ಏನು ಕೊಟ್ಟಿದ್ದಾರೆ. Twice that of a brass, two wires of the same length and the same area of cross section. One of the steel has another one of a brass are suspended from the same roof. If we want to lower the ends of the wires to be at the same level, then the weights added to the steel and the brass. So ide ratio alli bariyana. So steel, one wire it is steel, another one it is a brass. Okay, steel and brass. Now simple calculation. Okay, first ಏನು ಕೊಟ್ಟಿದ್ದಾರೆ? Young's modulus of a steel is twice that of a brass. For example, this is a gamma. Okay, Young's modulus of a brass, that is the gamma, and Young's modulus of a steel, that is a 2 times of a brass, right? 2 times of a brass, that nothing but 2 gamma, right? Next one, two wires of the same length means LS. Okay, LS and LB both are equal. LS is equal to LB, both are equal. Now, and the same area of a steel and area of a brass both are equal. Area of a steel and area of the brass both are equal. Now, one of the steel and another one of a brass are suspended from the same roof. If we want the lower ends of the wires to be at the same level, means delta L. Okay, length delta L and delta L antane barkotini. Okay, now level, then the weights added to the steel and brass wires must be, means weight F1 and here F2 ಎಷ್ಟು ಅಂತ ಕೇಳ್ತಿರೋದು. Okay, nothing but they are asking about a ratio. ನೀವು ನೋಡಬಹುದು ಕ್ವೆಶ್ಚನ್ ಅಲ್ಲಿ ratio how much. So again same formula, delta x that is equal to, okay, delta x that is equal to FL ಅಥವಾ delta L ಅಂತಾನೆ ಬರೀರಿ, because we have considered same delta L only. FL divided by gamma A. Okay, so ಇವಾಗ with respect to steel and this is with respect to brass, substitute the values. FSLS divided by gamma S and AS is equal to FBLB, that is equal to gamma B and AB. Okay, now so simplification ಮತ್ತೇನಿಲ್ಲ, simplification FS FS ಅದನ್ನೇ ಫೈಂಡ್ ಮಾಡಬೇಕು. FS as it is into LS, that is L ಅಂತ ಬರ್ಕೋತೀನಿ. Okay, this is L, both are equal ಅಂತ. Okay, both are equal. Now divided by gamma, both are equal, therefore okay, equal ಇಲ್ಲ. ಎಷ್ಟಿದೆ? YS is 2 times of gamma and AS area, both are equal, therefore I'll write it as a A only. So here both are same, therefore I'll write A. Now FB we need to find out, and LB both are equal, therefore I'll write it as a L, and gamma, that is a gamma YB, okay, gamma B, and AB ಎಷ್ಟಿದೆ? area, this is also same. Now ಇಲ್ಲಿ ನೋಡಬಹುದು, just simplification, A gamma and L gone. So ಇಲ್ಲಿ ಮಿಕ್ಕಿದ್ದೆಷ್ಟು? FS divided by 2 on the right hand side, just F, therefore what I'll do, FS divided by FB ಅದನ್ನ ರೇಷಿಯೋ ಕೊಟ್ಟಿರೋದು 2/1 ಅಂತ ಬರೀಬಹುದು, ಅಥವಾ 2:1. This is how you need to solve the questions. Okay, easy way. Now 2:1, that is option D. Got it? Now let's move on to the next question. The approximate depth of an ocean is 2,700 meter. The compressibility of water is 45.4 into 10 power minus 11 per pascal, and density of water is 10 power 3 kg per meter cube. What a fractional compression of water will be obtained at the bottom of the ocean. So ಇಲ್ಲಿ ನೀವು ಯಾವ ತರ elastic modulus ಯೂಸ್ ಮಾಡ್ತೀರಾ? Is it a Young's modulus, bulk modulus or shear modulus? It is a water, right? ಅಂದ್ರೆ ವಾಟರ್ಗೆ ಎಲ್ಲಾ ಕಡೆ ಎಲ್ಲಾ ಡೈರೆಕ್ಷನ್ ಅಲ್ಲೂ ಕಂಪ್ರೆಸಿಬಿಲಿಟಿ ಅಂತ ಕರಿತೀವಿ. ಯಾಕಂದ್ರೆ ಎಲ್ಲಾ ಕಡೆಯಿಂದ ಫೋರ್ಸ್ ಆಕ್ಟ್ ಆಗ್ತಿದ್ರೆ ಕಂಪ್ರೆಸ್ ಮಾಡಬೇಕು, ವಾಟರ್ನ ಎಲ್ಲಾ ಕಡೆಯಿಂದ ಮಾಡಬೇಕು, ಅಂದ್ರೆ ಇಟ್ ಇಸ್ ವಾಲ್ಯೂಮ್ಯಾಟ್ರಿಕ್ ಅಂತಂದ್ರೆ ಯಾವ್ದು ಯೂಸ್ ಮಾಡಬೇಕು? ಬಲ್ಕ್ ಮಾಡಲ್ಸ್ ಯೂಸ್ ಮಾಡಬೇಕು. ಸೊ ಬಲ್ಕ್ ಮಾಡಲ್ಸ್ ಡೆಫಿನೇಷನ್ ಪ್ರಕಾರ ನೋಡಿದ್ರೆ, ಬಲ್ಕ್ ಮಾಡಲ್ಸ್ ಡೆಫಿನೇಷನ್ ಪ್ರಕಾರ ದಟ್ ಈಸ್ ಅ ಸ್ಟ್ರೆಸ್ ಡಿವೈಡೆಡ್ ಬೈ ಸ್ಟ್ರೈನ್. ಸ್ಟ್ರೆಸ್ ಎಂತ ಬರಿತೀವಿ? ಪರ್ಪೆಂಡಿಕ್ಯುಲರ್ ಫೋರ್ಸ್ ಡಿವೈಡೆಡ್ ಬೈ ಏರಿಯಾ. ಸ್ಟ್ರೈನ್ ಯಾವ ತರ ಬರಿತೀವಿ? ವಿತ್ ರೆಸ್ಪೆಕ್ಟ್ ಟು ವಾಲ್ಯೂಮ್ ಡೆಲ್ಟಾ ವಿ ಡಿವೈಡೆಡ್ ಬೈ ವಿ. ನಮಗೆ ಇಲ್ಲಿ ಬೇಕಾಗಿರೋದು
ಫ್ರಾಕ್ಷನಲ್ ಕಂಪ್ರೆಷನ್ ಅಂದ್ರೆ this one we need. Okay, delta V divided by B that is equal to cross multiplication. This one ಏನಂತ ಬರೀಬಹುದು, this F. Okay, F ಇದನ್ನ ಏನಂತ ಬರೀತೀವಿ, ಪ್ರೆಷರ್ ಏನ್ ಬರೀತೀವಿ, F perpendicular divided by area. Therefore P divided by B. Okay, so now what is P value? P value will, but with respect to water, pressure exerted by water ಅಥವಾ liquid ಏನಂತ ಬರ್ತೀವಿ, ρgh divided by B. Okay, and ಇಲ್ಲಿ ನಿಮ್ಗೆ ಕೊಟ್ಟಿದ್ರೆ compressibility water is, okay, compressibility bulk models ಕೊಟ್ಟಿಲ್ಲ, compressibility is inversely proportional to K. Compressibility that is a K. Okay, now ನನಗೆ K ಬೇಕು, therefore 1 divided by B. Okay, now so ಇವಾಗ delta V divided by B. Now what is the value of rho? That is the density, 10 power 3. G that is acceleration due to gravity, that is a 9.8. ನಾನು ಇಲ್ಲಿ 10 ಅಂತ ಕನ್ಸಿಡರ್ ಮಾಡ್ತೀನಿ, that is a 10 power 1 ಅಂತ ಬರೀತೀನಿ. And H that is 2700 divided by 1 divided by B. 1 divided by B ಅಂತಂದ್ರೆ compressibility. What is the value? Compressibility that is the 45.4 into 10 power minus 11. Okay, so same value ಇಲ್ಲಿ ಬರೀತೀನಿ. Okay, same value ಇಲ್ಲಿ ಬರೀತೀನಿ. Okay, now into 45.4 into 10 power minus 11. Okay, so ಇವಾಗ ಎಷ್ಟಾಗುತ್ತೆ, 45 into ಇದನ್ನ ಇಗ್ನೋರ್ ಮಾಡ್ತೀನಿ. ಓಕೆ, 0.4 ನ ಇಗ್ನೋರ್ ಮಾಡ್ತೀನಿ. ಜಸ್ಟ್ ಐ ವಿಲ್ ಕನ್ಸಿಡರ್ ಆಸ್ 27 into 45. ಓಕೆ, 5 7 35. ಓಕೆ, 5 7 10 13. ನೆಕ್ಸ್ಟ್ ಒನ್ 4 7 28 and 4 7 8 10. ಓಕೆ, now 5 and this is 11 and this is 2 and this is 1. ಸೊ ಎಷ್ಟಾಯ್ತು ಫೈನಲಿ, that is delta V divided by V 1215 into, okay, ಇಲ್ಲಿ 2 zeros. Okay, so 2 zeros ನ 10 power ಇಲ್ಲಿ ಫಸ್ಟ್ ಎಷ್ಟಿದೆ 3 and ಇಲ್ಲಿ 2 zeros ನ 10 power 2 and ಇಲ್ಲಿ 10 power minus 11. ಎಷ್ಟಾಗುತ್ತೆ minus 11 ಅಂದ್ರೆ, so 1215 into, okay, 1215 into 10 power 3 5 ಅಂದ್ರೆ 10 power minus 6 ಆಯ್ತು. ಸೊ ಇಲ್ಲಿ ಸೈಂಟಿಫಿಕ್ ಮೆಥಡ್ ಅಲ್ಲಿ ಮಾಡಿದ್ರೆ 1 2 3. So 1.2. Okay, 1.2 ಎಷ್ಟಾಗುತ್ತೆ, that is 1.2 ಎಷ್ಟು ಉಳಿಯುತ್ತೆ, so 1 2 3 2 zeros and here 1 2 5 zeros and here, okay, ಇಲ್ಲೊಂದು ಇದೆ, ಸೊ ಇಲ್ಲಿ 10 power 4 ಆಗುತ್ತೆ, ಇದು ಪ್ಲಸ್ 1 ಯಾಕೆಂದ್ರೆ ಇದು ಬಿಟ್ಟಿದ್ದು, ಇಲ್ಲಿ ಆಡ್ ಮಾಡಿ. ಸೊ ಎಷ್ಟಾಗುತ್ತೆ ಇದು 10 power 7 ಅಂತಂದ್ರೆ ಇಟ್ ಈಸ್ 1.2 into 10 power minus 2. ಸೊ ಫೈನಲಿ the right answer is, that is option A. Got it? Okay, ಸ್ವಲ್ಪ ಫಾಸ್ಟ್ ಆಗಿ ಮಾಡ್ತಾ ಇದ್ದೇನೆ. Okay, so the same as it is. Okay, same ಯಾವ ಫಾರ್ಮುಲಾ ಯೂಸ್ ಮಾಡಬೇಕು, the first or second one we have solved it, right? ಸೇಮ್ ವೇ ಅದನ್ನು ಸಾಲ್ವ್ ಮಾಡಬೇಕು. ಇಲ್ಲಿ ಸಾಲ್ವ್ ಮಾಡಿದ್ವಲ್ಲ ಇದೇ ರೀತಿ. ಓಕೆ, ಇದೇ ರೀತಿನ ಇದನ್ನ ಸಾಲ್ವ್ ಮಾಡಿ. ಓಕೆ, ಇದನ್ನ ಸಾಲ್ವ್ ಮಾಡಿ, ಕನ್ಸಿಡರ್ ಆಸ್ ಅ ಹೋಮ್ ವರ್ಕ್. ಸೇಮ್ ಯಾವುದು, ಡೆಲ್ಟಾ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಎಫ್ ಎಲ್ ಡಿವೈಡೆಡ್ ಬೈ ಗಾಮಾ ಎ. ಓಕೆ, ಇದನ್ನ ಫಾಲೋ ಮಾಡಿ. ರೈಟ್, ಹಿಯರ್ ಆಲ್ಸೋ ಮೇಡ್ ಆಫ್ ಸೇಮ್ ಮಟೀರಿಯಲ್, ಅಂದ್ರೆ ದಿಸ್ ಗಾಮಾ ಇಸ್ ಸೇಮ್ and which will have a largest extension when the same tension is applied, that is this one. Okay, so this is L divided by A and this is proportional to L divided by R square. Okay, and ಇಲ್ಲಿ ನಿಮಗೆ in place of a radius ಇಲ್ಲಿ diameter ಕೊಟ್ಟಿದ್ದಾರೆ. Diameter is nothing but 2 times of radius, ಅಂದ್ರೆ D is directly proportional to the R. Okay, ಇವಾಗ R ಅಂದ್ರೆ D square ಬರೆಯೋದು. So delta X that is equal to, okay, proportional, not equal to actually. Okay, R square ಅಂದ್ರೆ D square ಬರೆಯೋದು. So same in place of R square ಇಲ್ಲಿ D square ಇದೆ. ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ. ಓಕೆ, ಹೋಮ್ವರ್ಕ್ ನೋಡ ಎಷ್ಟು ಜನ ಮಾಡಿ ನಿಮ್ಮ ಆನ್ಸರ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತಾರೆ ವಿಚ್ ಒನ್ ಇಸ್ ರೈಟ್ ಒನ್ ಅಂತ. ಓಕೆ, ನಾವು ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಇಫ್ ದ ರೇಷಿಯೋ ಆಫ್ diameters, lengths and Young's modulus of a steel and copper wires shown in the figure are P, Q and S respectively, then corresponding ratio of increase in their lengths would be increase in lengths. So that means a delta L of a steel and delta L of a copper, ಈ ಎರಡು ರೇಷಿಯೋ ಎಷ್ಟು ಅಂತ ಕೇಳ್ತಿರೋದು. ಓಕೆ, now so by the formula, what is that formula? Delta L is equal to FL divided by gamma A, right? ಸೊ ಇವಾಗ ನಮಗೆ ಕೊಟ್ಟಿರೋ ಡೇಟಾ ನೋಡಿದ್ರೆ ಏನಿದೆ, ಡಯಾಮೀಟರ್ಸ್ ಇದೆ, ಡಯಾಮೀಟರ್ಸ್, therefore DS divided by DC ಇದೆ. ಓಕೆ, ಎಷ್ಟಿದೆ ಅದು, that is P. ಓಕೆ, ನೆಕ್ಸ್ಟ್ ಒನ್ ಯಾವ್ದಿದೆ, ಲೆನ್ಸ್, LS divided by LC, copper. Okay, this is for steel and this is for copper. Next one ಎಷ್ಟಿದೆ ಅದು, Q ಇದೆ. Next one ಯಾವುದು, Young's modulus, that is Young's modulus of a steel divided by Young's modulus of a copper, that is S. Okay, ಇವಾಗ ಏನ್ ಮಾಡಬೇಕು,
Then corresponding ratio of increase in length. This one we need to calculate. Therefore, ಇಲ್ಲಿ ನಮಗೆ F ಇಲ್ವಲ್ಲ, F ಯಾವ ತರ ಕ್ಯಾಲ್ಕುಲೇಟ್ ಮಾಡೋದು? F is nothing but tension, right? F is nothing but tension in the string. So first ಇಲ್ಲಿ tension in the string, that is a T copper, okay, T copper. ಎಷ್ಟು tension ಅಂದ್ರೆ this is nothing but weight of the body. Weight of the body mg, right? Tension is nothing but weight of the body, right? M ಎಷ್ಟಿದೆ? ಇಲ್ಲಿ 5. So 5 mass, 5 times of a mass, okay? 5 times of a mass into acceleration due to gravity, that is a g. So this is a tension, that is a FC ಅಂತ ಬರೀತೀನಿ, okay? FC. This is FC, okay? FC value. And ಇವಾಗ ಇಲ್ಲಿ ಕಂಪೇರ್ ಮಾಡಿದ್ರೆ tension in the steel ಅಂದ್ರೆ weight of this body, okay? Weight of this body. ಇಲ್ಲಿ ಟೆನ್ಷನ್ ಬರ್ಬೇಕಂದ್ರೆ ಇಲ್ಲಿ ಎಷ್ಟು ಬ್ಲಾಕ್ಸ್ ಅಟ್ಯಾಚ್ ಆಗಿದೆ? 2 ಬ್ಲಾಕ್ ಅಟ್ಯಾಚ್ ಆಗಿದೆ, ಒಂದು ಸ್ಟೀಲ್ ಇನ್ನೊಂದು ಕಾಪರ್. ಇಲ್ಲಿ ಆಲ್ರೆಡಿ 2 ಟೈಮ್ಸ್ ಆಫ್ ಮಾಸ್ ಇದೆ, ದಟ್ ಈಸ್ ಅ 2m ಪ್ಲಸ್ 5m, ದಟ್ ಈಸ್ ಅ 7m ಆಯ್ತು. ಇಂಟು ಟೆನ್ಷನ್ ಯಾವ ತರ ಬರೀತೀವಿ? ಟೆನ್ಷನ್ ನಥಿಂಗ್ ಬಟ್ ಫೋರ್ಸ್ ಇನ್ ದ ಸ್ಟೀಲ್, ದಟ್ ಈಸ್ ಈಕ್ವಲ್ ಟು mg. ಎಷ್ಟಾಯ್ತು? Fs is equal to, what is the total mass? That is a 7 times of a mass into g, okay? Got it? 7 ಆಯ್ತಲ್ಲ, 7 ಇಲ್ಲಿ 7 ಬರ್ದಿದೆ, g as it is, okay? Got it? Now ಇವಾಗ delta ls, okay, is equal to, first ಈ ರೇಷಿಯೋ ತಗೊಂಡು, okay, delta ls is equal to delta c. First one, so first ಯಾವುದು? Steel to the copper. First one it is done, force done. Length 1, length of the steel and length of the copper, done. ಯಂಗ್ಸ್ ಮಾಡ್ಯುಲಸ್ ಇದು ಡಿನಾಮಿನೇಟರ್ ಇದೆ, ಸೊ ಅದರಿಂದ ರೆಸಿಪ್ರೋಕಲ್ ತಗೊಳ್ಬೇಕಾಗುತ್ತೆ. ಮತ್ತೆ ಇಲ್ಲಿ ಗಾಮಾ ಎಸ್ ಡಿವೈಡೆಡ್ ಬೈ ಗಾಮಾ ಸಿ ಅಂತ ಬರಿಬೇಡಿ, ಯಾಕಂದ್ರೆ ಇದು ರೆಸಿಪ್ರೋಕಲ್. ಸೊ ದಿಸ್ ಇಸ್ ಅ ಕಾಪರ್ ಅಂಡ್ ದಿಸ್ ಇಸ್ ಅ ಸ್ಟೀಲ್, ಓಕೆ? ರೆಸಿಪ್ರೋಕಲ್ ಆಗುತ್ತೆ. ಇದು ಏರಿಯಾ ಆಫ್ ದ ಕಾಪರ್ ಡಿವೈಡೆಡ್ ಬೈ ಏರಿಯಾ ಆಫ್ ದ ಸ್ಟೀಲ್, ಓಕೆ? ನಾವು ಇಲ್ಲಿ ಡಯಾಮೀಟರ್ ಕೊಟ್ಟಿದ್ದಾರೆ. ಡಯಾಮೀಟರ್ ಅಂತಂದ್ರೆ ಏರಿಯಾ ಬೇಕು ಅಂತಂದ್ರೆ ಪೈ ಆರ್ ಸ್ಕ್ವೇರ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಎ ಈಸ್, ಓಕೆ, A is directly proportional to the radius, but radius is directly proportional to the diameter. ಯಾಕೆ? diameter is equal to 2 times of r. So ಇವಾಗ ನಾನು ಈ 2 ಸಹಿತ ನಂಬರ್ ಇರೋದ, that is also constant, therefore diameter is directly proportional to the radius, okay? ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, okay? Now delta ls divided by delta c. Fs is to Fs, that is a 7 mg divided by 5 mg. First one it is done. Next one, ls divided by l, ls divided by lc, ls divided by lc, that is a q, okay? That is a q. Fine. Now gamma c divided by gamma s, but ಇಲ್ಲಿ reciprocal ಇದೆ. gamma s divided by gamma c ಇದೆ, ಅಂದ್ರೆ reciprocal, that is a 1 by s, 1 by s. Next one, area ಬೇಕಂದ್ರೆ diameter ಬೇಕು. diameter ಇಲ್ಲಿದೆ, diameter of steel divided by diameter of copper. ಸೊ ಇಲ್ಲಿ diameter ನ ಏರಿಯಾ ಕಂಪೇರ್ ಮಾಡಿದ್ರೆ ಡಿ ಸ್ಕ್ವೇರ್ ಆಗುತ್ತೆ. ಡಯಾಮೀಟರ್ ಆಫ್ ಇದು ಸಹಿತ ಉಲ್ಟಾ, 1 ಡಿವೈಡೆಡ್ ಬೈ ಡಯಾಮೀಟರ್, ದಟ್ ಇಸ್ ಅ ಪಿ ಸ್ಕ್ವೇರ್ ಆಗುತ್ತೆ, ರೈಟ್? ಡಯಾಮೀಟರ್ ಸ್ಕ್ವೇರ್ ಅಲ್ವಾ, ಎ ಸ್ಕ್ವೇರ್ ಅಂತಂದ್ರೆ ಡಯಾಮೀಟರ್ ಸ್ಕ್ವೇರ್, ರೈಟ್? ಸೊ ಇಲ್ಲಿ ಏರಿಯಾ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಡಯಾಮೀಟರ್ ಸ್ಕ್ವೇರ್. ಸೊ ಅದರಿಂದ ರೆಸಿಪ್ರೋಕಲ್ ತಗೊಂತಿದ್ದೀನಿ, ಓಕೆ? ನಾವು ರೆಸಿಪ್ರೋಕಲ್ ತಗೊಂಡ್ರೆ ಇಷ್ಟ ಆಯ್ತು. ನಾವು ಸೊ ಇವಾಗ ಎಮ್ ಜಿ ಗೆಟ್ ಕ್ಯಾನ್ಸಲ್, ರೈಟ್? ಎಮ್ ಜಿ ಗೆಟ್ ಕ್ಯಾನ್ಸಲ್. ಮಿಕ್ಕಿದ್ದು ಯಾವುದು? 7/5. ಮಿಕ್ಕಿದ್ದು q divided by s into 1 divided by p square. So finally you can write it as a 7q divided by 5sp square, which is the right answer. Let's check out. 7q divided by 5sp. 7 first numerator irbeku, so numerator 7 illa, therefore direct elimination. A and C eliminate ಆಯ್ತು. Next 7q, B and D ಇದೆ. Next ಇಲ್ಲಿ SP just square ಇಲ್ಲ, ಇದನ್ನ eliminate ಮಾಡಿದ್ರೆ that is our answer, that is option B, okay? Easy. Now let's move on to the next question. Two wires A and B are of the same material, their lengths are in the ratio, okay? A and B there, therefore length of A and length of the B ಎಷ್ಟಿದೆ? 1:2. Next one, diameter are in the ratio of diameter of A and diameter of B, that is also 2:1, okay? Now if they are pulled by the same force, means FA and FB, same force and the ratio will be 1, okay? Same force and the ratio will be 1. Increase in length will be, increase in length means delta A and delta B is 2 ಅಂತ ಕೇಳ್ತಿರೋದು, okay? So again same formula, that is delta L is equal to FL divided by gamma A, right? So substitute the values. So delta LA divided by delta LB. So same ratio, FA divided by FB.
Next one ಯಾವುದು L with respect to LA divided by LB. Now it is a gamma. It is a reciprocal. Therefore, gamma B divided by gamma A and area, that is area B divided by area A. ಯಾಕೆಂದ್ರೆ reciprocal ಆಗಿರೋದ್ರಿಂದ. Now again A is directly proportional to the diameter. Diameter ಇಲ್ಲ. Diameter ಇದೆನಾ? Yes, diameter ಇದೆ. So substitute the values. So FA divided by FB, that is a 1. LA divided by LB, that is a 1 by 2. And gamma B divided by gamma A. Gamma A divided by gamma B ಎಷ್ಟಿದೆ? Same material, that is also 1. Same material ಅಂತಂದ್ರೆ 1. So ಇಲ್ಲಿ ನಾವು ಬರೀಬಹುದು gamma A divided by gamma B, that is equal to 1 because of a same material. ನೋಡಿ, same material, that is a gamma A, that is equal to gamma B. ಅಂದ್ರೆ ರೇಷಿಯೋ ತಗೊಂಡ್ರೆ ಎಷ್ಟಾಗುತ್ತೆ? That will be equal to 1. Okay, now so ಇಲ್ಲಿ DB divided by DA reciprocal. Okay, that means ಎಷ್ಟಾಗುತ್ತೆ? diameter area square ಅಂತಂದ್ರೆ diameter square. Okay, now so 1 into 1 by 2 into 1 into diameter ಎಷ್ಟಿದೆ? diameter ಉಲ್ಟಾ 1 by 2 ಆಗಿದೆ whole square. So 1 into 1 by 2 into 1 ಎಷ್ಟಾಗುತ್ತೆ? 1 by 2 ನೇ ಆಗುತ್ತೆ into 1 into 4. So 1 by 8 ಆಗುತ್ತೆ, right? So delta LA divided by delta LB, that is equal to 1 by 8. Got it? Okay, now let's move on to the right option. Check out the right option, that is a 1 by 8. 1 by 8 illide, option C. Okay, now let's move on to the next question. Observe the stress. Okay, the stress and strain curves are drawn for the two different material X and Y. It is observed that ultimate strength point, okay, that is a D point. Okay, D point, sorry, C point. Okay, now first ಕಲ್ತಿದ್ವಲ್ಲ, first diagram ಇದೆನಾ? No, ಇಲ್ಲಿ ಕಲ್ತಿದ್ದು. So this is ultimate strength. Okay, C and D ನೋಡ್ಕೊಳ್ಳಿ, C and D ಕರೆಕ್ಟ್ ಆಗಿ ನೋಡ್ಕೊಳ್ಳಿ. Okay, C and D. Question: X and Y, it is observed that the ultimate strength, that is a C point and fracture point. ಇಲ್ಲಿ ultimate strength point ಅಂದ್ರೆ ಯಾವುದು? C point. Okay, ultimate fracture point ಅಂದ್ರೆ that is a D point. Are close to each other. Close ಇದ್ರೆ C and D are close ಅಂತಂದ್ರೆ ಏನು? Close ಅಂದ್ರೆ they are brittle. Okay, close ಅಂದ್ರೆ brittle. C and D far ಅಂತಂದ್ರೆ ductile. Okay, ductile. So ductile. Next one, but are far apart for a material Y. Andre this is for X and this is for Y, right? We can say that material X and Y are likely to be yadu? X is a brittle and Y is a ductile. That is option B directly, right? ನೋಡಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಆರಾಮಾಗಿ ಆನ್ಸರ್ ಮಾಡ್ಬೋದು. ಓಕೆ, ಪ್ಲಾಸ್ಟಿಸಿಟಿ ನಾವು ಮಾತಾಡೋದಿಲ್ಲ ಇಲ್ಲಿ. ಓಕೆ, now next one, when a block of mass M is suspended by the long wire of a length L and the length of the wire becomes L divided by L. Okay, sorry, L plus L. So ಇವಾಗ ಏನಾಯ್ತು? ಫಸ್ಟ್ ಇನಿಷಿಯಲ್ ಲೆಂತ್ ಎಷ್ಟಿತ್ತು? ದಟ್ ಇಸ್ ದ L. ಚೇಂಜ್ ಇನ್ ಲೆಂತ್ ಎಷ್ಟಾಯ್ತು? ಓಕೆ, ಫೈನಲ್ ಲೆಂತ್. ಓಕೆ, ದಿಸ್ ಇಸ್ ದ ಫೈನಲ್ ಲೆಂತ್. ಓಕೆ, ಫೈನಲ್ ಲೆಂತ್ ಎಷ್ಟಾಯ್ತು? ದಟ್ ಇಸ್ L plus L. ಚೇಂಜ್ ಇನ್ ಲೆಂತ್ ಎಷ್ಟಾಗುತ್ತೆ? ದಟ್ ಇಸ್ LF minus L. Okay, L initial. So LF ಎಷ್ಟಿದೆ? L plus L minus L. So ಎಷ್ಟಾಗುತ್ತೆ? L plus L final and L. Okay, so ಇಲ್ಲಿ L ಉಳಿತು, right? Delta L. So L ಉಳಿತು. Now ಇಲ್ಲಿ ಕೇಳ್ತಿರೋದು potential, elastic potential energy ಕೇಳ್ತಿರೋದು. So elastic potential energy, it is given by, okay, elastic potential energy. So direct U ಬರೀತೀನಿ. Okay, elastic potential energy, that is given by of into, okay, force into elongation, right? Force into elongation. So elongation, now U is equal to 1 by 2. F andre that is nothing but a weight, M into G, mass into acceleration due to gravity. Mass capital letter M, G into elongation ಎಷ್ಟಾಯ್ತು? That is L plus L minus G, right? L plus L minus G, that is capital letter N. So U is equal to 1 by 2 mgl. Got it? Okay, so diagrammatically ನೀವು observe ಮಾಡಬೇಕಂದ್ರೆ just remember this one. Okay, so L ಇದೆ, so mass of the block, okay, and this is initial length L. Okay, initial length L. Okay, capital letter L. Okay, ಇಲ್ಲಿ capital letter L ಬರಬೇಕು ನೋಡಿ, ಇಲ್ಲೇ ದಮಾರ್. Okay, so this is initial length L ಬರಬೇಕು. Okay, now this is L plus L.
ಸೊ ಅಂದರೆ ಕ್ಯಾಪಿಟಲ್ ಲೆಟರ್ ಎಲ್ ಖಾಲಿ ಆಯಿತು, ಇಲ್ಲಿ ಎಲ್ ಬರಬೇಕು. ಸೊ ದಿಸ್ ಇಸ್ ಎಲ್ ನೋಡಿ, ಡಯಾಗ್ರಾಮ್ ಅದಕ್ಕೆ ಆಗ್ಬೇಕು ಅನ್ನೋದು. ಓಕೆ, ನಾವು ಆಮೇಲೆ ಎಕ್ಸ್ಟೆಂಡ್ ವರ್ಷನ್ ಏನಾಯಿತು, ಎಕ್ಸ್ಟೆಂಡೆಡ್ ವರ್ಷನ್ ಎಲ್ಲಿಗೆ ಬಂತು. ಓಕೆ, ನಾವು ಇಲ್ಲಿಂದ ಇಲ್ಲಿಗೆ ಏನಂತ ಕರಿತೀವಿ, ಇಲ್ಲಿಂದ ಇಲ್ಲಿಗೆ ದಟ್ ಈಸ್ ಅ ಡೆಲ್ಟಾ ಎಲ್. ಓಕೆ, ಸೊ ಇಲ್ಲಿ ಇವಾಗ ಏನಾಯ್ತಿದ್ದು ಎಲ್ ಪ್ಲಸ್ ಎಲ್ ಅಂತ ಆಯ್ತು. ಸೊ ಇದನ್ನ ಎಲ್ ಪ್ಲಸ್ ಎಲ್ ಮೈನಸ್ ಎಲ್, ಸೊ ಎಲ್ ಗೆಟ್ ಕ್ಯಾನ್ಸಲ್, ಎಲ್ ಉಳಿತು. ಸೊ ದಿಸ್ ಇಸ್ ಫೈನಲಿ ಯು ಇಸ್ ಈಕ್ವಲ್ ಟು ಆಫ್ ಎಮ್ ಜಿ ಎಲ್ ಅಂತ. ಸೊ ದಿಸ್ ಇಸ್ ರೈಟ್ ಆನ್ಸರ್. ನೋಡಿ ನಮ್ಗೆ ಎರಡು ಆಪ್ಷನ್ಸ್ ಇದು, ಕ್ಯಾಪಿಟಲ್ ಲೆಟರ್ ಎಲ್ ಮತ್ತು ಸ್ಮಾಲ್ ಲೆಟರ್ ಎಲ್. therefore of MgL, that is the option B is the right one. Okay, now let's move on to the next question. A copper of a fixed volume V is drawn into wire of a length L. Okay, when this wire is subjected to a constant force F, the extension produced in the wire is delta L. Which of the following graph is a straight line? Which of the following options is a straight line ಅಂತ ಕೇಳ್ತಾರೆ. ಸ್ಟ್ರೇಟ್ ಲೈನ್ ಇಕ್ವೇಷನ್ ಏನು? ಸ್ಟ್ರೇಟ್ ಲೈನ್ ಇಕ್ವೇಷನ್ y is equal to mx plus c. y is equal to, okay, ಇದು ಯಂಗ್ಸ್ ಮಾಡ್ಯುಲಸ್ ತರ ಕಾಣಿಸ್ತದೆ, ಯಂಗ್ಸ್ ಮಾಡ್ಯುಲಸ್ ತರ ಕಾಣಿಸ್ತೈತೆ, ಅದಕ್ಕೆ y is equal to mx plus c. ಈ ಫಾರ್ಮ್ ಅಲ್ಲಿ ಯಾವ್ದಿದೆ ಅಂತ ತೋರಿಸ್ಬೇಕು ನಾವು. ಓಕೆ, ನಾವು ಇವಾಗ ಎಕ್ಸ್ಟೆನ್ಷನ್ ಬಗ್ಗೆ ಮಾತಾಡೋದಾದ್ರೆ ಎಕ್ಸ್ಟೆನ್ಷನ್ ದಟ್ ಈಸ್ ಈಕ್ವಲ್ ಟು ಎಲ್ ಬರೆಯೋಣ. ಓಕೆ, ಡೆಲ್ಟಾ ಎಲ್ ಇಸ್ ಈಕ್ವಲ್ ಟು ಎಫ್ ಎಲ್ ಡಿವೈಡೆಡ್ ಬೈ ಗಾಮಾ ಡೆಲ್ಟಾ ಗಾಮಾ ಎ. ಓಕೆ, ದಿಸ್ ಇಸ್ ದ ರಿಲೇಷನ್. ಓಕೆ, ನಾವು ಇವಾಗ ನಮಗೆ ಲೆಂತ್ ಕೊಟ್ಟಿದ್ದಾರೆ, ಏರಿಯಾ ಕೊಟ್ಟಿದ್ದಾರೆ. ಸೊ ಬಟ್ ಇಲ್ಲಿ ನಮ್ಗೆ ಆಪ್ಷನ್ಸ್ ಅಲ್ಲಿ ಎಲ್ಲಿದೆ ಅಂದ್ರೆ ಏರಿಯಾ ಶುಡ್ ಬಿ ಕನ್ವರ್ಟೆಡ್. ಸೊ ಇನಿಷಿಯಲ್ ಜನರಲಿ ಸೊ ವಾಲ್ಯೂಮ್ ಇಟ್ ಇಸ್ ಗಿವೆನ್ ಬೈ ಏರಿಯಾ ಇಂಟು ಲೆಂತ್. ನನಗೆ ಎಲ್ ಟರ್ಮಲ್ಲಿ ಬೇಕು ಬಿಕಾಸ್ ಲೆಂತ್ ವೈಸ್ ಬೇಕು ನನಗೆ. ವಾಲ್ಯೂಮ್ ಡಿವೈಡೆಡ್ ಬೈ ಏರಿಯಾ. ಸೊ ಇಲ್ಲಿಂದ ಸಬ್ಸ್ಟಿಟ್ಯೂಟ್ ಮಾಡಿ, ಡೆಲ್ಟಾ ಎಲ್ ಇಸ್ ಈಕ್ವಲ್ ಟು ಎಫ್ ಎಲ್ ಡಿವೈಡೆಡ್ ಬೈ ಗಾಮಾ. ಏರಿಯಾ ಯಾವ ತರ ಬರೀಬಹುದು? ಓಕೆ, ಏರಿಯಾ ಯಾವ ತರ ಬರೀಬಹುದು? ಏರಿಯಾ ವಿ ಡಿವೈಡೆಡ್ ಬೈ ಎಲ್. ಸೊ ವಿ ಡಿವೈಡೆಡ್ ಬೈ ಎಲ್. ಸೊ ಇದನ್ನ ಮೇಲ್ಗಡೆ ತಗೊಳ್ಳೋಣ, ಏನಾಗುತ್ತೆ? ಡೆಲ್ಟಾ ಎಲ್ ಇಸ್ ಈಕ್ವಲ್ ಟು ಎಫ್ ಎಲ್ ಸ್ಕ್ವೇರ್ ಡಿವೈಡೆಡ್ ಬೈ ಗಾಮಾ ವಿ. ಓಕೆ, ನಾವು ಇದನ್ನ ಗ್ರೂಪ್ ಮಾಡ್ತೀನಿ, ಎಫ್ ಡಿವೈಡೆಡ್ ಬೈ ಗಾಮಾ ವಿ ಬಿಕಾಸ್ ಕಾನ್ಸ್ಟೆಂಟ್ ಅಲ್ವಾ, ಎಫ್ ಇಸ್ ಕಾನ್ಸ್ಟೆಂಟ್, ಗಾಮಾ ಇಸ್ ಕಾನ್ಸ್ಟೆಂಟ್, ವಿ ಇಸ್ ಕಾನ್ಸ್ಟೆಂಟ್ ಅಂಡ್ ಓನ್ಲಿ ವೇರಿಯಬಲ್ ಕ್ವಾಂಟಿಟಿ ದಟ್ ಇಸ್ ಎಲ್ ಸ್ಕ್ವೇರ್. ಸೊ ಕಂಪೇರ್ ಮಾಡಿ, ಇನ್ ಪ್ಲೇಸ್ ಆಫ್ ವೈ, ಓಕೆ, ಇನ್ ಪ್ಲೇಸ್ ಆಫ್ ಡೆಲ್ಟಾ ಎಲ್ ವೈ, ಇನ್ ಪ್ಲೇಸ್ ಆಫ್ ಎಮ್ ದಿಸ್ ಇಸ್ ಕಾನ್ಸ್ಟೆಂಟ್ ಎಮ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ, ರೈಟ್? ಸೊ ಅದ್ರ ಪ್ರಕಾರ ನೋಡೋದಾದ್ರೆ y is equal to mx plus c, ಇದಕ್ಕೆ ಕಂಪೇರ್ ಮಾಡಿದ್ರೆ ಡೆಲ್ಟಾ ಎಲ್ ಇಸ್ ಈಕ್ವಲ್ ಟು ಎಫ್ ಡಿವೈಡೆಡ್ ಬೈ ಏನಿದೆ ಗಾಮಾ ಅಂಡ್ ವಿ ಇಂಟು ಎಲ್ ಸ್ಕ್ವೇರ್. ಓಕೆ, y is equal to mx plus c. c ಅನ್ನೋದು 0 ಇದೆ, ಇದರಲ್ಲಿ ಯಾವುದೂ ಇಲ್ಲ. ಸೊ ದೇರ್ ಫೋರ್ ನೋಡಿ, ಸೊ ಇನ್ ಪ್ಲೇಸ್ ಆಫ್ y as it is, ಸೊ ಇಲ್ಲಿ in place of y that is equal to delta L and in place of x that is a L square. So that means in place of x and y place ತಗೊಂಡ್ರೆ x and y place ತಗೊಂಡ್ರೆ x and y place, so y versus x ಮಾಡಿದ್ರೆ so ಇಲ್ಲಿ delta L versus L square ಆಗುತ್ತೆ, right? Which is the right answer? That is option B, delta L versus L square. Okay, now let's move on to the next question. When an elastic material with the Young's modulus y is subjected to stretching stress S, elastic potential energy per unit wall, nothing but energy density. They are asking energy density. Okay, so we know that there are two formulas. That is first with respect to stress. Okay, stress divided by 2 times of Young's modulus, that is the square. Okay, ಇಲ್ಲಿ ಕೇಳ್ತಿರೋದು ಸಹಿತ ಅವರು ಸ್ಟ್ರೆಸ್ ಅಲ್ಲೇ ಕೇಳಿದ್ದಾರೆ. therefore ED that is equal to stress is S square divided by 2 gamma. So which is the right answer? S square divided by 2y. That is option C. Okay, now let's move on to the next question. A plotting stress versus strain curves for two materials P and Q. A student by mistake puts a strain on the y-axis and a stress on the x-axis as shown in the figure. Okay, ಉಲ್ಟಾ ಮಾಡಿದ್ರೆ instead of a stress versus strain ಮಾಡೋ ಬದಲು strain versus stress ಅಂತ ಮಾಡಿದ್ರೆ. ಸೊ ಇಲ್ಲಿ ನಾವು ಯಾವುದು ಕರೆಕ್ಟ್ ಆಪ್ಷನ್ ಅಂತ ಹೇಳಬೇಕು. Q has a more tensile strength than P. ಸೊ ಟೆನ್ಸೈಲ್ ಸ್ಟ್ರೆಂತ್ ಅಂದ್ರೆ ಇಲ್ಲಿ ಬರುತ್ತೆ. ಓಕೆ, ಅಲಾಂಗ್ ಈ ಪಾಯಿಂಟ್ ನಾನು ಮೆನ್ಷನ್ ಮಾಡ್ಕೊಳ್ಳಿ. ದಿಸ್ ಇಸ್ ದ ಮ್ಯಾಕ್ಸಿಮಮ್ ಟೆನ್ಸೈಲ್ ಸ್ಟ್ರೆಂತ್ ಅಂದ್ರೆ ಇಲ್ಲಿ ಮ್ಯಾಕ್ಸಿಮಮ್, ಇಲ್ಲಿ ಇದು ಮ್ಯಾಕ್ಸಿಮಮ್. ಸೊ ಸ್ಟ್ರೆಸ್ ನ ನೋಡಿದ್ರೆ ಇಲ್ಲೇ ಡ್ರಾ ಮಾಡ್ಕೊಳ್ಳಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಕ್ಸಿಸ್ಗೆ. ಓಕೆ, ಯಾವ್ದು ಜಾಸ್ತಿ ಇದೆ? ಪಿ ಜಾಸ್ತಿ ಇದೆ. ಸೊ ಇಲ್ಲಿ ನಾವು ನೋಡೋದಾದ್ರೆ ಸ್ಟ್ರೈನ್, ರೈಟ್? ಟೆನ್ಸೈಲ್ Q has a more tensile
tensile strength than P. Okay. So ಇವಾಗ the correct statement you need to identify. Okay. So ಇದರ ಪ್ರಕಾರ ನೋಡಿದ್ರೆ P ಜಾಸ್ತಿ ಇದೆ Q ಗಿಂತ. Therefore ಇಲ್ಲಿ Q has a more tensile strength than B. It is wrong. ಯಾಕಂದ್ರೆ P has a more tensile strength ಅಲ್ವಾ? ನೋಡಿ, this is the maximum point. Okay. ಎಲ್ಲಿ ಮ್ಯಾಕ್ಸಿಮಮ್ ಪಾಯಿಂಟಿಗೆ ರೀಚ್ ಆಗಿ ಕೆಳಗಡೆ ಬರುತ್ತಲ್ಲ ಅದನ್ನ ನಾವು ಟೆನ್ಸೈಲ್ ಸ್ಟ್ರೆಂತ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್, P is more ductile than Q. ಡಕ್ಟೈಲ್ ಅಂತಂದ್ರೆ ದ ಪಾಯಿಂಟ್ ದಟ್ ಈಸ್ C and D should be far. ಯಾವುದು ಇಲ್ಲಿ ನೋಡಿದ್ರೆ ದಿಸ್ ಈಸ್ ಟೆನ್ಸೈಲ್ ಸ್ಟ್ರೆಂತ್ ಅಂಡ್ ದಿಸ್ ಇಸ್ C and D ಕನ್ಸಿಡರ್ ಮಾಡ್ಕೊಂಡ್ರೆ C and D. ಸೊ ಇಲ್ಲಿ ಸಮೀಪ ಇದೆ, ದಟ್ ಮೀನ್ಸ್ ದಿಸ್ Q is a brittle. Q is a brittle. And this one ನೋಡಿ ಲೆಂತ್ ಜಾಸ್ತಿ ಇದೆ ಅಂದ್ರೆ ಡಿಸ್ಟೆನ್ಸ್ ಜಾಸ್ತಿ ಇದೆ. This is a ductile comparatively. Okay, comparatively. So therefore you read the P is more ductile than, okay, more ductile. P is more ductile than Q. This is right one, right? This is right one. So hence option B is the right answer. P is more brittle than Q. Already now calculate ಮಾಡಿದ್ವಿ, therefore it is also wrong. Okay, and the last one, the Young's modulus of P is more than Q. No, Young's modulus ನೋಡಿ stress versus strain ಗ್ರಾಫ್ ತಗೊಂಡ್ರೆ ರೆಸಿಪ್ರೋಕಲ್ ತಗೊಳ್ಳಿ ಏನು ಬರುತ್ತೆ ನೋಡಿ, ಸ್ಲೋಪ್ ಆಫ್ ದಿಸ್ P ಅಂಡ್ ಸ್ಲೋಪ್ ಆಫ್ ದಿಸ್ Q ಕಂಪೇರ್ ಮಾಡಿ ಯಾವ್ದು ಜಾಸ್ತಿ ಇದೆ. ಓಕೆ, ಕಂಪೇರ್ ಮಾಡಿದ್ರೆ ಇದ್ರ ಪ್ರಕಾರ ನೋಡಿದ್ರೆ ಜಾಸ್ತಿ ಬರುತ್ತೆ, P is more. ಬಟ್ ಇಲ್ಲಿ ಸ್ಟ್ರೇನ್ ಡಿವೈಡೆಡ್ ಬೈ ಸ್ಟ್ರೆಸ್ ಬರುತ್ತೆ, ಅಂದ್ರೆ ರೆಸಿಪ್ರೋಕಲ್ ಅಂದ್ರೆ Q ಗೆ ಜಾಸ್ತಿ ಇದೆ ಅಂತ ಅರ್ಥ. ಓಕೆ, ದ Young's modulus of P is more than that of Q ಅನ್ನೋದಕ್ಕಿಂತ Q as a more than a P ಅಂತ that would have been correct. ಬಟ್ ಇದು ಉಲ್ಟಾ ತಗೊಂಡಿದ್ರೆ ಸ್ಟ್ರೇನ್ ವರ್ಸಸ್ ಸ್ಟ್ರೆಸ್ ತಗೊಂಡಿದ್ರೆ. ಓಕೆ, therefore option B is the right one. Okay, now let's move on to the next question. The object of mass M is suspended at the end of a massless wire of length L and area of cross section A. Young's modulus of the material of the wire is gamma. If the mass is pulled down slightly, it's a frequency of oscillation along the vertical direction. Okay, ಇವಾಗ ಏನಾಗಿದೆ, ಒಂದು ಆಬ್ಜೆಕ್ಟ್ ನ ಮಾಸ್ಲೆಸ್ ವೈರ್ ಇದೆ. ಓಕೆ, ಮಾಸ್ಲೆಸ್ ನಥಿಂಗ್ ಬಟ್ ಸಿಂಪಲ್ ಪೆಂಡುಲಮ್ ಅರೇಂಜ್ಮೆಂಟ್. ಓಕೆ, ಸಿಂಪಲ್ ಪೆಂಡುಲಮ್ ಅರೇಂಜ್ಮೆಂಟ್. ಈ ಸಿಂಪಲ್ ಪೆಂಡುಲಮ್ ಅರೇಂಜ್ಮೆಂಟ್ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ಸೊ ಸಿಂಪಲ್ ಪೆಂಡುಲಮ್ ಅರೇಂಜ್ಮೆಂಟ್ ಕನ್ಸಿಡರ್ ಮಾಡ್ಕೊಂಡ್ರೆ, ಸೊ ಇಲ್ಲಿ ಈ ತರ ಇದೆ, ವೈರ್ ಆಫ್ ಲೆಂತ್ L ಅಂಡ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ A. Young's modulus of the material of the wire is gamma. If the mass is pulled down, okay, if I consider this is a mass, okay, if the mass is pulled down, ಏನಾಗುತ್ತೆ, ಇದು ಸ್ಪ್ರಿಂಗ್. ಓಕೆ, ಸ್ಪ್ರಿಂಗ್ ಅನ್ಕೊಳ್ಳೋಣ, ಮಾಸ್ ಸಸ್ಪೆಂಡೆಡ್ ಅಟ್ ದ massless wire. This is a massless. Okay, this is a massless length L. This is a length L. Okay, this is the length L, and this is a gamma. Okay, material of the, okay, Young's modulus of the material, okay, of the wire, material of the wire. Okay, ಇದ್ರ ಬಗ್ಗೆ ಮಾತಾಡ್ತಾರೆ, material of the wire gamma. If the mass is pulled down slightly, it's a frequency of oscillation along vertical direction. ಈ ತರ oscillate ಆಗ್ತದೆ. Okay, ಈ ತರ oscillate ಆಗ್ತದೆ. With respect to this a wire, what is it? Okay, with respect to wire, what is the frequency ಅಂತ ಕೇಳ್ತಿರೋದು. What is the frequency? First of all, time period. Time period ಯಾವ ತರ ಬರೀತಿದ್ವಿ? General formula 2 pi simple pendulum L divided by G. This is due to length. Okay, but ಇಲ್ಲಿ ಕೇಳ್ತಿರೋದು with respect to wire. Therefore 2 pi divided by due to length ಅಂದ್ರೆ ಓಕೆ, ಇಲ್ಲಿ mass due to mass. ಬಟ್ ಇಲ್ಲಿ G here ಕಾನ್ಸ್ಟೆಂಟ್ ಇದೆ G, ಬಟ್ ಇಲ್ಲಿ ಯಾವ್ದು ಬರುತ್ತೆ, K ಬರುತ್ತೆ, ಸ್ಪ್ರಿಂಗ್ ಕಾನ್ಸ್ಟೆಂಟ್. ಓಕೆ, ಸ್ಪ್ರಿಂಗ್ ಕಾನ್ಸ್ಟೆಂಟ್. ನಾವು ಇವಾಗ ಫ್ರೀಕ್ವೆನ್ಸಿ ಕೇಳ್ತಿರೋದು, therefore ಫ್ರೀಕ್ವೆನ್ಸಿ ಬೇಕಂದ್ರೆ that is a 1 divided by T. 1 divided by T. ಸೊ ಇಲ್ಲಿ ನಾವೇನ್ ಬರ್ಬೋದು, 1 divided by 2 pi ಅಂಡರ್ ಸ್ಕ್ವೇರ್ ರೂಟ್ K divided by M. ನಮಗೆ ಗೊತ್ತಿದೆ K ವ್ಯಾಲ್ಯೂ, ದಟ್ ಈಸ್ ಓಕೆ, K ವ್ಯಾಲ್ಯೂ ಯಾವ ತರ ಫೈಂಡ್ ಮಾಡ್ತೀವಿ, K ವ್ಯಾಲ್ಯೂ. ಸೊ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಸ್ಪ್ರಿಂಗ್ ಕಾನ್ಸ್ಟೆಂಟ್ ದಟ್ ಈಸ್ ಅ ಡೆಲ್ಟಾ ಎಕ್ಸ್ ಅಥವಾ K. ಓಕೆ, ಡೆಲ್ಟಾ ಎಕ್ಸ್ ಅಥವಾ K. ಅಂಡ್ Young's modulus ಪ್ರಕಾರ ನೋಡಿದ್ರೆ, ಓಕೆ, Young's modulus ಪ್ರಕಾರ ನೋಡಿದ್ರೆ ದಟ್ ಈಸ್ ಸ್ಟ್ರೆಸ್ ಡಿವೈಡೆಡ್ ಬೈ ಸ್ಟ್ರೇನ್ ಕನ್ಸಿಡರ್ ಮಾಡ್ಕೊಂಡ್ರೆ ದಟ್ ಈಸ್ F ಡಿವೈಡೆಡ್ ಬೈ A ಅಂಡ್ ಡೆಲ್ಟಾ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ಇಲ್ಲಿ F ಕನ್ವರ್ಟ್ ಮಾಡಿ. F ಕನ್ವರ್ಟ್ ಮಾಡಿದ್ರೆ ಏನು ಬರುತ್ತೆ ನಿಮಗೆ, F ಇಸ್ ಈಕ್ವಲ್ ಟು, ಓಕೆ, ಇದನ್ನ ಮೇಲ್ಗಡೆ ತಗೊಂಡೋದ್ರೆ, ಸೊ ದಿಸ್ ವಿಲ್ ಬಿ, ಓಕೆ, ಸೊ ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡ್ತೀನಿ, ಡೈರೆಕ್ಟ್ ಆಗಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಸೊ ಗಾಮಾ ದಟ್ ಈಸ್ ಈಕ್ವಲ್ ಟು F ಡಿವೈಡೆಡ್ ಬೈ, ಇದು ಎಕ್ಸ್ ಮೇಲೆ ಹೋಗುತ್ತೆ, ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್ ಇಂಟು ಎ ಬರುತ್ತೆ. ಇವಾಗ ನಿಮಗೆ ಇದು ಚೇಂಜ್ ಇನ್ ಲೆಂತ್ ಓನ್ಲಿ. ಓಕೆ, ನಾವು ಇವಾಗ F ಬೇಕು, F A ಡೆಲ್ಟಾ ಎಕ್ಸ್, ಓಕೆ, ಡಿವೈಡೆಡ್ ಬೈ ಇಲ್ಲಿ ನಿನಗೆ F ಬೇಕು. ಸೊ F ಬೇಕಂದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್, ದಿಸ್ ಇಸ್ ಎಕ್ಸ್, ರೈಟ್.
ಸೊ ಈ ಫೋರ್ಸ್ ಮ್ಯಾಚ್ ಮಾಡಿ. ಓಕೆ, ಎಫ್ ಇಸ್ ಈಕ್ವಲ್ ಟು ಎಫ್ ಎಷ್ಟಿದೆ, ಕೆ ಡೆಲ್ಟಾ ಎಕ್ಸ್. ಇಲ್ಲಿ ಎಫ್ ಎಷ್ಟಿದೆ, ಗಾಮಾ ಎ ಡೆಲ್ಟಾ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್. ಓಕೆ, ನೀವು ನೋಡ್ಬೋದು. ಓಕೆ, ದಿಸ್ ಡೆಲ್ಟಾ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಕೆ ಇಸ್ ಈಕ್ವಲ್ ಟು ಗಾಮಾ ಎ ಡಿವೈಡೆಡ್ ಬೈ ಎಕ್ಸ್. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಡೆಲ್ಟಾ ಎಕ್ಸ್. ಬಟ್ ಇಲ್ಲಿ ಎಕ್ಸ್ ಪ್ಲೇಸಲ್ಲಿ ನಾವೇನು ತೊಗೊಂಡಿದ್ವಿ, ಎಕ್ಸ್ ಪ್ಲೇಸಲ್ಲಿ ಎಲ್ ಅಂತ ತೊಗೊಂಡಿದ್ವಿ. ಸೇಮ್ ರಿಮೈನಿಂಗ್ ಸೇಮ್ ಫಾರ್ಮುಲಾ. 1 divided by 2 pi under square root k value gamma a divided by L into m. ಯಾವ್ದಕ್ಕೆ ಮ್ಯಾಚ್ ಆಗುತ್ತೆ ನೋಡಿ, ಯಾವ್ದಕ್ಕೆ ಮ್ಯಾಚ್ ಆಗುತ್ತೆ? ಓಕೆ, k that is equal to gamma a. So gamma a and ml. Okay, this is option B. ಓಕೆ, ನೋಡಿ ml ಎಲ್ಲ ಸಿಮಿಲರ್ ತರ ಕಾಣಿಸ್ತದೆ ನೋಡಿ. ನೋಡಿ ನ್ಯೂಮರೇಟರ್ ಅಲ್ಲಿ gamma a ಇರಬೇಕು, therefore it is wrong. Gamma a, it is wrong. Gamma a, it is wrong. Therefore the option B is the right one. Okay, option B is the right one. Okay, now let's move on to the next question. Two blocks of a masses m and m are connected by the means of a metal, okay, of a metal wire of a cross section area A passing over a frictionless fixed pulley as shown in the figure. The system is then released. M is equal to 2m. That is, this is a 2m. Okay, this is 2m. That is, m is equal to 2m, and this is still m. Okay, then stress produced in the wire. Stress formula. ಇಲ್ಲಿ ಟೆನ್ಷನ್ ಬಗ್ಗೆ ಮಾತಾಡೋದು, ಟೆನ್ಷನ್ ಡಿವೈಡೆಡ್ ಬೈ ಏರಿಯಾ. ದೆನ್ ವಾಟ್ ಈಸ್ ಟೆನ್ಷನ್? ಸೊ ಪುಲ್ಲಿ ಸಿಸ್ಟಮ್ ಬಗ್ಗೆ ನೆನ್ಪು ಮಾಡ್ಕೊಳ್ಳೋಕೆ, ಪುಲ್ಲಿ ಸಿಸ್ಟಮ್ ಬಗ್ಗೆ. ಸೊ ಇಲ್ಲಿ ನೆಟ್ ಫೋರ್ಸ್ ಬೇಕು ಅಂತಂದ್ರೆ, ನೆಟ್ ಫೋರ್ಸ್ ಬೇಕಂದ್ರೆ ದಟ್ ಈಸ್ ಎಮ್, ಟೋಟಲ್ ಮಾಸ್ ಇಂಟು ಆಕ್ಸಲರೇಷನ್, ರೈಟ್? ಸೊ ಇದ್ರ ಪ್ರಕಾರ ನೋಡಿದ್ರೆ ಮಾಸ್ 2 ಟೈಮ್ಸ್ ಇದೆ, ಇದು ಕೆಳಗಡೆ ಹೋಗುತ್ತೆ ಅಂದ್ರೆ ಈ ಬ್ಲಾಕ್ ಮೇಲ್ಗಡೆ ಬರುತ್ತೆ. ಸೊ ಇಲ್ಲಿ ನಾನು ಎಫ್ ನೆಟ್, ಇವಾಗ ನನಗೆ ಆಕ್ಸಲರೇಷನ್ ಬೇಕು, ಆಕ್ಸಲರೇಷನ್ ಆಫ್ ದಿಸ್ ಬ್ಲಾಕ್. ಓಕೆ, ಆಕ್ಸಲರೇಷನ್ ಆಫ್ ದಿಸ್ ಬ್ಲಾಕ್ ಬೇಕು. ಸೊ ಅದನ್ನ ಯಾವ ತರ ಬರೀಬಹುದು? ಎಫ್ ಡಿವೈಡೆಡ್ ಬೈ ಎಮ್ ಅಂತ ಬರಿಬಹುದು. ಎಮ್ ಅಂದ್ರೆ ಏನು? ಟೋಟಲ್ ಮಾಸ್. ಎ ಇಸ್ ಈಕ್ವಲ್ ಟು, ಇಲ್ಲಿ ಎಫ್ ಅಂದ್ರೆ ಏನು ಬರಿಬಹುದು? ಎಫ್ ಇಸ್ ನಥಿಂಗ್ ಬಟ್ ಎಮ್ ಜಿ. ಓಕೆ, ಎಫ್ ಇಸ್ ನಥಿಂಗ್ ಬಟ್ ಎಮ್ ಜಿ ಅಂಡ್ ಯಾವ ಎಮ್? ದಿಸ್ ಇಸ್ ಎಮ್. ಓಕೆ, ಫೋರ್ಸ್ ಆನ್ ದಿಸ್ ಎಮ್ ಅಂಡ್ ಡಿವೈಡೆಡ್ ಬೈ ಟೋಟಲ್ ಮಾಸ್. ಟೋಟಲ್ ಮಾಸ್ ಎಷ್ಟು? ದಿಸ್ ಇಸ್ ಎಮ್ ಅಂಡ್ 2m. ಎಮ್ ಪ್ಲಸ್ 2m ಎಷ್ಟಾಯ್ತು? ದಟ್ ಈಸ್ ಅ ಎಮ್ ಜಿ ಡಿವೈಡೆಡ್ ಬೈ 3m. So m get cancel. A is equal to G divided by 3. G divided by 3. Got it? Now, ivaga applying same equation. Okay, net force bekandre, net force on these two blocks anta consider ಮಾಡ್ಕೊಂಡ್ರೆ, which one is moving down? This one, right? ಇದು ಮೇಲ್ಗಡೆ ಹೋಗುತ್ತೆ, ಇದು ಸಾರಿ ಇದು ಕೆಳಗಡೆ ಬರುತ್ತೆ, ಇದು ಮೇಲ್ಗಡೆ ಹೋಗುತ್ತೆ. ಅಂದ್ರೆ so F net that is equal to tension minus this m into acceleration due to gravity A, right? ಅರ್ಥ ಆಗ್ತಿದೆನಾ? Okay, this is A, this should be A. Okay, acceleration due to gravity, because this tension is equal to mg alva, right? This is mg. Now, so F net andre mg. Okay, this is a net acceleration ma, that is equal to T minus mg. Getting your point? Because from this equation. Okay, now m is equal to, what is the value of acceleration? That is a g by 3 is equal to T minus mg. So cross multiplication, I mean rearranging the equation, mg divided by 3 plus mg, right? So T is equal to 4 mg divided by 3. So T is equal to 4 mg divided by 3. Equation. Okay, tension siktu. So ivaga stress divided by stress is equal to tension is to 4 mg divided by 3a, right? So ivaga enagutte, this is what a stress, right? So 4 mg divided by 3a, this is the right answer. Okay, 4 mg illa. Okay, now let's move on to the next question. Young's moduli of two wires A and B are in the ratio 7:4. Wire A is 2 meter long and has a radius r. Okay, so wire A first ನಾನು wire A ಅಂತ ಕನ್ಸಿಡರ್ ಮಾಡ್ಕೋತೀನಿ. What is that? Wire A, and this is wire B. Wire A, first one, Young's moduli for two wires A and B are in the ratio of 7:4. So ಇಲ್ಲಿ A divided by B ಅಂತ ಕನ್ಸಿಡರ್ ಮಾಡಿದ್ರೆ 7/4. Okay,
ಇವಾಗ Young's modulus of A, that is a 7, Young's modulus of B, that is a 4, right? According to the given data. Wire A is 2 meter long. That means the length of wire A, it is a 2 meter long and has a radius that is RA. Okay, RA, that is equal to capital letter R. Wire B is a 2 meter long. So that means LB, that is a 1.5 meter long. That means I can write a 3 by 2 meter long. Okay, now, and has a radius, RB has a radius 2 millimeter. Okay, 2 millimeter. If the two wires stretched by the same length, by this given load ಅಂತಂದ್ರೆ force is same ಅಂತ. So here I can write it as a FB, that is equal to FA. ಎಲ್ಲಿಂದ? For a given load. ಎರಡಕ್ಕೂ ಸೇಮ್. The value of R is, okay, close to ಅಂತ ಕೇಳಿದ್ರೆ. Close to ಅಂತಂದ್ರೆ ಯಾವ್ದು ಬರಿಬಹುದು? See, first one, delta L, that is equal to, that is F into L divided by gamma A. Right? Again, A is directly proportional to the radius square. Already ನಾವು ಕಲ್ತಿದ್ವಿ. So ಇವಾಗ R find ಮಾಡಬೇಕಂದ್ರೆ delta A is equal to delta LB. Okay? Delta A ಬರೆಯೋದಾದ್ರೆ FA LA divided by gamma A and area of A. Okay? Now, same way, FB LB, that is equal to gamma B and AB. Right? ಅರ್ಥ ಆಗ್ತಿದೆನಾ? Okay, now, here, FA value is 2, FA value same ಇದೆ. So 1, LA 2 meter divided by gamma A, that is a 7. Area, that is a 2 meter. Okay, 2 meter. Now, area, it is 2 ಅಲ್ಲ. Area ಅಂತಂದ್ರೆ ಇಲ್ಲಿ R square ಬರುತ್ತೆ. ಯಾಕೆ? In place of A ಏನು ಬರ್ತಿದೆ? R square ಅಂದ್ರೆ this is R square ಬರುತ್ತೆ. That is equal to FB, that is also 1. LB ಎಷ್ಟಿದೆ? 3 by 2, right? 3 by 2 into YB, that is a 4, and AB, RB, that is a millimeter as it is written, because answers you can see millimeter, ಇದು nanometer ಇದೆ. This is also should be millimeter. Okay, now that is to radius, that is 3 by 2 ಆಯ್ತು. Radius, that is a 2 millimeter. Okay, now ಇಷ್ಟಾಯ್ತಾ ಸಿಂಪ್ಲಿಫಿಕೇಶನ್? ನೀವು ನೋಡ್ಬೋದು, ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಓಕೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಸಿಗುತ್ತೆ? ಸೊ ಫಸ್ಟ್ ದಿಸ್ ಒನ್ 3R square, right? 3R square into 7, that is equal to 2 into 2. ಎಷ್ಟಾಯಿತು? 4. ಓಕೆ, 2 into 2, 4. ಇಲ್ಲಿ 4 ಇದೆ. ಇಲ್ಲಿ 2 into 2, 4 ಆಗುತ್ತೆ. 2 square nothing but 4 ಅಲ್ವಾ? ನಾವು ಇವಾಗ ಸಿಂಪ್ಲಿಫಿಕೇಶನ್ ನೋಡಿ, R square ಬೇಕು. R square ಬೇಕಂತಂದ್ರೆ ಇಲ್ಲಿ 4 into 4 into 4 divided by 7 3 21. ರೈಟ್? ಇವಾಗ ನನಗೆ R ಬೇಕು. ಅಂಡರ್ ಸ್ಕ್ವೇರ್ ರೂಟ್ 4 into 4 into 4 ಎಷ್ಟಾಯಿತು? ದಟ್ ಈಸ್ 21. ಸೊ R, ಈ 4ನ ಆಚೆ ತೆಗೆದರೆ 2, ಈ 4ನ ಆಚೆ ತೆಗೆದರೆ 2, ಈ 4ನ ಆಚೆ ತೆಗೆದರೆ 2, ಆ್ಯಂಡ್ ಹಿಯರ್ ರೂಟ್ 21 ಅಂದರೆ ಇಟ್ ಫಾಲ್ಸ್ ಬಿಟ್ವೀನ್ 4 4 16, 5 5 25, ಅಂದರೆ ಇಟ್ ಫಾಲ್ಸ್ ಬಿಟ್ವೀನ್ 4 ಆ್ಯಂಡ್ 5. ಓಕೆ, 4 4 16 ಅಂತಂದರೆ ಇಲ್ಲಿ ಎಷ್ಟು ಜಾಸ್ತಿ ಇದೆ? 5 ಜಾಸ್ತಿ ಇದೆ. 5 5 25 ಅಂದರೆ ನಿಯರ್ ಬೈ 5 ಇದೆ. ಅಂದ್ರೆ ಕ್ಯಾನ್ ಐ ಕನ್ಸಿಡರ್ as a 4.7? ಓಕೆ, ಅಂದಾಜ್, ಅಪ್ರಾಕ್ಸಿಮೇಷನ್. ಸೊ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? ದಟ್ ಈಸ್ 1.7 millimeter ಬರುತ್ತೆ. ಓಕೆ, 1.7 millimeter ಬರುತ್ತೆ. ದಟ್ ಈಸ್ ಆಪ್ಷನ್ ಎ. ಸೊ ದಿಸ್ ಇಸ್ ಅವರ್ ಆನ್ಸರ್, ರೇಡಿಯಸ್. ಓಕೆ, ಗಾಟ್ ಇಟ್? ಅಪ್ರಾಕ್ಸಿಮೇಷನ್ ಕನ್ಸಿಡರ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು 1.9 mm ಸಹಿತ ಇದೆ, ಬಟ್ ಇಟ್ ಕ್ಯಾನ್ ನಾಟ್ ಬಿ 1.9. You know the reason, right? Because it is close to 5. ಅದೇ ಕಮ್ಮಿ ಇದ್ರೆ ಇದು ಜಾಸ್ತಿ ಬರುತ್ತೆ. Radius will be more. Okay, getting a point? That is 1.7 millimeter. Right? Now, let's move on to the next question. One end of a horizontal thick copper wire of a length 2L and radius 2R is welded to end of another horizontal thin copper wire of a length L and radius R. When arrangement is stretched by the applying a force at a two ends, the ratio of the elongation will be. Okay, so ಒಂದು ವೈರ್ ಇದೆ,
let's consider this is R, okay, is 2R, and the length 2L, okay. This is thick wire, okay. This is a thick wire. Next one. So ಇನ್ನೊಂದು wire, okay, ಈ ತರ ಎಷ್ಟಿದೆ. So what is the radius of this? Now this is a R, length L, okay. Now ಇವಾಗ ಕೇಳ್ತಿರೋದೇನು, and the ratio of the elongation nothing but delta L is equal to, okay, delta L is equal to FL divided by gamma A, okay, gamma A. Now ಇವಾಗ ಅಬ್ಸರ್ವ್ ಮಾಡಿ, so first delta ಯಾವ್ದು ಕೇಳ್ತಿರೋದು, thin wire to thick wire. This is a thin wire, okay, this is a thin wire, okay. So ಇಲ್ಲಿ thin wire na ನಾನು 1 ಅಂತ ಕನ್ಸಿಡರ್, okay, let me consider this is 1 and this is 2. So delta, now so F2 L2 divided by gamma 2 A2 into gamma 1 A1 F1 L1, okay. Further simplification. So ಇಲ್ಲಿ ನೋಡಿ, stretched by same force, F1 F2 cancelled out, same material F1 gamma 1 gamma 2 cancelled out because copper wire. Next one, L2 value ಎಷ್ಟಿದೆ L, A2 value ಎಷ್ಟಿದೆ A, but it is A is directly proportional to the R square, ಅಂದ್ರೆ R square into A1 ಎಷ್ಟಿದೆ, that is a 2R, ಅಂದ್ರೆ 4R square, ಅಂದ್ರೆ R square it is, A is nothing but R square ಅಲ್ವಾ, 4R square, okay. Now next one ಯಾವುದು, L1 ಎಷ್ಟಿದೆ 2L, okay. ಸೊ ಎಷ್ಟು ಬರುತ್ತೆ, L get cancel, L and R square, 2 1s are 2 2s are, so that means 2, right, ratio 2, that is option C. Now let's move on to the next question. According to Hooke's law of elasticity, if the stress is increased, the ratio of stress to strain increases, right. According to Hooke's law of elasticity, if stress is increased, the ratio of stress to strain ಏನಾಗುತ್ತೆ, according to, if stress is increased, strain also increased, the ratio of a stress to the strain remains constant, right, remains constant because they have asked ratio, right. So Hooke's law prakara, if a stress is increased, strain also increases, that is option D, right, remains constant, ratio kelidare. Why the spring is made up of steel in comparison of a copper, okay, why the spring is made up of steel in comparison of copper, okay. So use ಕೇಳ್ತಿದ್ದಾರೆ, okay, use ಕೇಳಿದ್ರೆ spring is made up of a steel in comparison of copper. ಯಾಕೆ spring ನ steel ಅಲ್ಲಿ ಮಾಡ್ತಾರೆ comparison to copper, okay. Reason, copper is more costly, copper is more elastic than steel is more elastic than copper, none of the above. Direct answer, that is steel is more elastic than copper. So adrindane ee spring is made up of a steel, okay. Now let's move on to the next question. The modulus of elasticity is dimensionally equivalent to, so illi modulus of elasticity, that is nothing but gamma anta tagotini, and it is given by stress divided by strain, okay, stress divided by strain, and strain it is nothing but delta L divided by L, nothing but dimensionless, therefore stress dimensions of modulus, that is equal to stress dimension, therefore this is option B, okay. Now let's move on to the next question. The Young's modulus of a wire of a length L and radius R is gamma Newton per meter square. If the length and radius are reduced to L by 2 and R by 2, then its Young's modulus of will be. See, Young's modulus another, it is the property of a material, right? Property of a material cannot be changed, right? Therefore, it is a Y only. Okay, properties of a material. A wire of a diameter 1 mm breaks under the tension of 1000 Newton. Another wire of the same material as that of the tension, first one, but of the diameter 2 mm breaks under the tension of. See, tension is directly proportional to the diameter, right? So diameter ಕೊಟ್ಟಿದ್ದಾರೆ. So diameter ಅಂತಂದ್ರೆ, so it is the 2 times of R. So R is equal to D by 2. So ಈ 2 ಅನ್ನೋದು
ನಮಗೆ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಆರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಡಯಾಮೀಟರ್, ರೈಟ್. ಸೊ ಇದನ್ನ ಯಾವ ತರ ಬರೀಬಹುದು, ಡಯಾಮೀಟರ್ ಸ್ಕ್ವೇರ್ ಅಂತ ಬರೀಬಹುದು, ರೈಟ್. ಸೊ T1 ಡಿವೈಡೆಡ್ ಬೈ T2, ವೈರ್ 1 ಅಂಡ್ ವೈರ್ 2 ಅಂಡ್ ಡಯಾಮೀಟರ್ D1 ಡಿವೈಡೆಡ್ ಬೈ D2, ರೈಟ್. ಸೊ ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ದಿಸ್ ಇಸ್ 1000, ಓಕೆ, ದಿಸ್ ಇಸ್ D ಸ್ಕ್ವೇರ್, ಓಕೆ. 1000 ಡಿವೈಡೆಡ್ ಬೈ T2 ಯೂನಿಟ್ ಕ್ಯಾಲ್ಕುಲೇಟ್ ಅಂಡ್ D1 ಸ್ಕ್ವೇರ್ ಎಷ್ಟಿದೆ, 1 mm ಸ್ಕ್ವೇರ್, ಓಕೆ, 1 mm ಸ್ಕ್ವೇರ್ divided by 2 mm square, okay. Now here you can see, okay, further simplification, 1000 is equal to 1 mm square divided by T2, that is equal to 2 2s are 4 mm square. So mm square get cancelled. After rearranging equation, 1000 into 4, right, T2 is equal to 4000 Newton, okay. ಅಥವಾ ಜನರಲ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಬಹುದು. ಯಾವುದು ಜನರಲ್ ಫಾರ್ಮುಲಾ, ದಟ್ ಈಸ್ ಅಂಡರ್ ಸೇಮ್ ಟೆನ್ಷನ್. ಸೊ ಎಫ್ ಇಸ್ ಈಕ್ವಲ್ ಟು, ಓಕೆ, ಎಫ್ ಇಸ್ ಈಕ್ವಲ್ ಟು ಸ್ಟ್ರೆಸ್ ಇಸ್ ಈಕ್ವಲ್ ಟು ಎಫ್ ಡಿವೈಡೆಡ್ ಬೈ ಎ. ಇದಾದ್ರೂ ಯೂಸ್ ಮಾಡ್ಕೊಂಡು ಮಾಡ್ಬೋದು ಆರಾಮ್ಸೆ, ಓಕೆ. ಎಫ್ ಇಸ್ ನಥಿಂಗ್ ಬಟ್ ಟೆನ್ಷನ್ ಏರಿಯಾ, ಪೈ ಆರ್ ಸ್ಕ್ವೇರ್ ಬರುತ್ತೆ. ಸೊ ರೇಷಿಯೋ ತೊಗೊಂಡ್ರೆ ಸ್ಟ್ರೆಸ್ 1 ಡಿವೈಡೆಡ್ ಬೈ ಸ್ಟ್ರೆಸ್ 2, ದಟ್ ಈಸ್ F1 ಡಿವೈಡೆಡ್ ಬೈ A2, ರೆಸಿಪ್ರೋಕಲ್ A2 ಡಿವೈಡೆಡ್ ಬೈ F2. ಆ ಫಾರ್ಮುಲಾ ಮಾಡಿದ್ರು ಸೇಮ್ ಆನ್ಸರ್ ಬರುತ್ತೆ. Therefore ಆಪ್ಷನ್ ಇಸ್ ದ ರೈಟ್ ಆನ್ಸರ್. 4000 ಇಸ್ ದ ರೈಟ್ ಆನ್ಸರ್, ಓಕೆ. ದಿಸ್ ಇಸ್ ಆಲ್ ಅಬೌಟ್ Super 30, ಓಕೆ, ಚಾಪ್ಟರ್ ಅನಾಲಿಸಿಸ್ ಆಫ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್, ಓಕೆ. ಸೊ ಮತ್ತೆ ನೆಕ್ಸ್ಟ್ ಚಾಪ್ಟರ್ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಅಂಟಿಲ್ ಟೇಕ್ ಕೇರ್, ಬಾಯ್.